ನಮ್ಮನ್ನು ಆ ವಾಕ್ಯ ಸಂದೇಶದಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊತೀನಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಗೊತ್ತದೆ ದೇವ್ರ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ಎಲ್ಲರೂ ವಂದನೆಗಳು ಸಲ್ಲಿಸಿದ್ದೀನಿ. ದೇವರೊಂದು ಕರುಣೆ, ದೇವರೊಂದು ಪ್ರೀತಿ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗೆ ದೇವರಿಗೆ ಸ್ತೋತ್ರ ಹೇಳ್ತಾ, ಇವತ್ತಿನ ದಿನ ಏನು ಮಾಡೋಣ ಅಂತಂದ್ರೆ ನ್ಯಾಯ ಪ್ರಮಾಣದಲ್ಲಿರೋಂಥ ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೊಡೋಕ್ಕೆ ಮಾಡೋಣ ನಾವು ಪ್ರಯತ್ನ ಮಾಡೋಣ. ಓಕೆನಾ? ಸೊ ನ್ಯಾಯ ಪ್ರಮಾಣದಲ್ಲಿ ಏನು ಕೊಟ್ಟಿದ್ರು, ನ್ಯಾಯ ಪ್ರಮಾಣದ ಉದ್ದೇಶ ಏನೋ, ಅದರಿಂದ ಬೆನಿಫಿಟ್ ನಮ್ಗೇನಿದೆ, ಅಡ್ವಾಂಟೇಜ್ ಏನಿದೆ ಅಂತ. ಓಕೆನಾ? ಸೊ ಒಂದು ವಾಕ್ಯ ಓದೋಣ. ಗಲಾತ್ಯರಲ್ಲಿ 3ನೇ ಅಧ್ಯಾಯ 12ನೇ ವಾಕ್ಯ. ದಯವಿಟ್ಟು ಹೋದ್ರಿ ಯಾರಾದ್ರು. ಗಲಾತ್ಯರು 3:12. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯ ಆಧಾರವಲ್ಲ, ಆದರೆ ನೇಮಗಳನ್ನು ಆಚರಿಸುವವರೇ ಅವುಗಳ ಮೂಲಕ ಬದುಕುವವರು ಎಂದು ಬರೆದಿದೆ. ನೋಡ್ರ, ಸೊ ಅದೇನ್ ಹೇಳ್ತಾ ಅಂದ್ರೆ ನೇಮ ಆ ಒಂದು ಆಜ್ಞೆಗಳನ್ನ ಅನುಸರಿಸೋರು ಏನ್ ಮಾಡ್ತಾರೆ, ಅದ್ರ ಮುಖಾಂತರ ಬದುಕೋನು ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯ ಪ್ರಮಾಣನ ಕೈಗೊಂಡು ನಡೆದ್ರೆ ಆ ಮನುಷ್ಯ ಮುಖಾಂತರ ಏನಾಗ್ತಾರಂತೆ, ಅವ್ನು ಬದುಕ್ತಾನೆ, ಅವನಿಗೆ ಸಾವೇ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಅಷ್ಟೊಂದು ಪವರ್ ಇತ್ತಾ, ಅಂದ್ರೆ ನಿತ್ಯ ಜೀವ ಬರೋಂಥ ಪವರ್ ಇತ್ತಾ, ಒಬ್ಬರು ಶಾಶ್ವತ ಬದುಕುವುದಾಗಿತ್ತು ಅಂದ್ರೆ ಎಸ್, ಅಷ್ಟೊಂದು ಪವರ್ ಏನಾಗಿತ್ತು ನ್ಯಾಯ ಪ್ರಮಾಣಕ್ಕೆ ಇತ್ತು ಅಲ್ವರ. ಯಾರೋ ವಾಕ್ಯನ ಕೈಗೊಂಡು ನಡ್ಕೊಂಡಿದ್ರೆ ಏನ್ರಿ, ಅದ್ರ ಪಕ್ಕ ನಡೆದಿದ್ರೆ ಅವ್ರಿಗೆ ಮರಣನೇ ಏನಾಗ್ತಾ ಇರಲ್ಲ, ಬರ್ತಾ ಇರಲ್ಲ, ಅವ್ರು ಏನಾಗುತ್ತೆ, ಶಾಶ್ವತ ಬದುಕಬಹುದಾಗಿತ್ತು. ಸರಿ, ಅಂದ್ರೆ ಇಷ್ಟೊಂದು ಪವರ್ಫುಲ್ ಆಗಿರೋಂಥ ನ್ಯಾಯ ಪ್ರಮಾಣನ ನೋಡ್ರಿ ಮನುಷ್ಯರು ಏನ್ ಮಾಡಕ್ಕಾಗಿಲ್ಲ, ಕೀಪ್ ಅಪ್ ಮಾಡಕ್ಕೆ ಆಗಿಲ್ಲ. ಏನಕ್ಕಪ್ಪ ಆಗಿಲ್ಲ ಅಂತ ನಾವು ವಾಕ್ಯ ನೋಡಿದ್ರೆ ಏನ್ರಿ, ಏನ್ ಕಾರಣ? ನ್ಯಾಯ ಪ್ರಮಾಣ ಫೇಲ್ಯೂರ್ ಆಗಿದ್ದಕ್ಕೆ ಏನ್ ಕಾರಣ? ರೋಮಪುರದಲ್ಲಿ ಓದನ 8ನೇ ಅಧ್ಯಾಯ 3ನೇ ವಾಕ್ಯ. ರೋಮಪುರದಲ್ಲಿ 8ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ. ನೋಡ್ರ, ಧರ್ಮಶಾಸ್ತ್ರ ಏನಕ್ಕಪ್ಪ ಯಾವ ಕೆಲಸವನ್ನು ಮಾಡಲ್ಲ ಅಂತಂದ್ರೆ ಏನ್ರಿ, ತಮ್ಮ ನಿರ್ಬಲಾವಸ್ಥೆಯಿಂದ, ಏನ್ರಿ ಮನುಷ್ಯನ ಒಂದು ವೀಕ್ನೆಸ್ ಇಂದ ನ್ಯಾಯ ಪ್ರಮಾಣ ಏನಾಗಿಲ್ಲ, ಫೇಲ್ಯೂರ್ ನಮಗೆ ಸಕ್ಸಸ್ ಆಗಿಲ್ಲ, ಫೇಲ್ಯೂರ್ ಆಗ್ಬಿಡ್ತು. ಅಂದ್ರೆ ನ್ಯಾಯ ಪ್ರಮಾಣನ ಯಾರೋ ಕೈಗೊಂಡು ನಡೆದಿದ್ರೆ ನಿತ್ಯ ಜೀವ ಏನಾಗೋದು, ಬರೋದು ಅಲ್ವರ. ಅರೆ ಈ ಯಾಕಪ್ಪ ಒಬ್ಬ ಮನುಷ್ಯ ಕೈಕೊಂಡು ನಡೆಯೋದಕ್ಕಾಗಿಲ್ಲ ಅಂತಂದ್ರೆ, ಇವರು ಆಲ್ರೆಡಿ ಬಲಹೀನತೆಯಲ್ಲಿ ಬಿದ್ದಿರೋದ್ರಿಂದ, ಆಲ್ರೆಡಿ ಪಾಪದಲ್ಲಿ ಬಿದ್ದಿರೋದ್ರಿಂದ ಇಲ್ಲಿ ಕೊಟ್ಟಿರೋ ಪ್ರಮಾಣಗಳನ್ನ ಕೀಪ್ ಅಪ್ ಮಾಡಕ್ಕೆ ಏನಾಗಿಲ್ಲ, ಅವ್ರಿಗೆ ಆಗಿಲ್ಲ ಅಷ್ಟೇ. ಅಂದ್ರೆ ಹೆಂಗೆ ಅಂದ್ರೆ, ಇವಾಗ ಒಬ್ಬ ಮನುಷ್ಯ ಸುಳ್ಳು ಹೇಳೋದು ಸಿಕ್ಕಾಪಟ್ಟೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಅವ್ರಿಗೆ. ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಸುಳ್ಳು ಹೇಳ್ಬಿಡ ಅಂತಂದ್ರೆ ಏನಾಗ್ತದೆ, ಆಗಲ್ಲ. ಅಂದ್ರೆ ಅವಾಗ ಏನಾಯ್ತು ಅಂತಂದ್ರೆ ನ್ಯಾಯ ಪ್ರಮಾಣ ಇವ್ರ ವಿಚಾರದಲ್ಲಿ ಏನಾಯ್ತು, ಫೇಲ್ಯೂರ್ ಆಯ್ತು. ಇದೇ ತರ ಲೋಕದಲ್ಲಿರೋ ಎಲ್ಲ ಜನರು, ಮುಖ್ಯವಾಗಿ ನ್ಯಾಯ ಪ್ರಮಾಣ ಇಸ್ರೇಲ್ ಜನರಿಗೆ ಒಬ್ರು ಕೂಡ ಏನ್ ಮಾಡಕ್ಕಿಲ್ಲ, ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಕ್ಕೆ ಆಗಿಲ್ಲ. ಅದನ್ನ ನ್ಯಾಯ ಪ್ರಮಾಣ ಏನಾಯ್ತು, ಫೇಲ್ಯೂರ್ ಆಯ್ತು ಅಂತ ಹೇಳ್ತಾರೆ. ಸರಿ, ಇವಾಗ ನ್ಯಾಯ ಪ್ರಮಾಣ ಫೇಲ್ಯೂರ್ ಆಯ್ತು ಅಲ್ವರ. ಮತ್ತೆ ಈ ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಿದ್ ಯಾರು? ಯಾರು ಕೀಪ್ ಅಪ್ ಮಾಡಿದ್ರು ನ್ಯಾಯ ಪ್ರಮಾಣನ? ವೆರಿ ಗುಡ್. ಯೇಸು ಸ್ವಾಮಿ ಒಬ್ಬರೇ ಏನ್ ಮಾಡಿದ್ದು, ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಿದ್ದು. ಬೇರೆ ಯಾವ ಮನುಷ್ಯನಿಗೆ ಕೀಪ್ ಅಪ್ ಮಾಡಕ್ಕೆ ಆಗ್ಲೇ ಇಲ್ಲ. ಎಲ್ಲಿದೆ ವಾಕ್ಯ ನೋಡಿ, ಓದನ. ಮತ್ತೆ 5ನೇ ಅಧ್ಯಾಯ, ಮತ್ತೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಮತ್ತೆ 5:18. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಉಡುಸನಾದರೂ ಅಳಿದು ಹೋಗಲಾರದು. ನೋಡ್ರ, ಏನ್ರಿ, ಭೂಮಿ ಆಕಾಶ ಅಳಿದ್ರು ಸರಿ, ನ್ಯಾಯ ಪ್ರಮಾಣದಲ್ಲಿ ಒಂದು ವಿಚಾರಕ ಏನ್ ಮಾಡಲ್ವಂತೆ ಯೇಸು ಕ್ರಿಸ್ತನ ಅಲ್ಲಿ ಫುಲ್ಫಿಲ್ ಮಾಡಿದ್ರ ಬಿಡೋದೇ ಇಲ್ವಂತೆ. ಅಂದ್ರೆ ಏನ್ರಿ, ಒಂದು ಸೊನ್ನೆ ಆಗ್ಲಿ ಒಂದು ಗುಳ್ಸಾಗ್ಲಿ ಏನ್ರಿ, ಅದನ್ನು ಕೂಡ ಏನ್ ಮಾಡಲ್ವಂತೆ, ಬಿಡಲ್ಲ. ಅಂದ್ರೆ ನ್ಯಾಯ ಪ್ರಮಾಣದ ಎಲ್ಲವನ್ನು ಯಾರು ಮಾಡ್ತಾರೆ, ಕೀಪ್ ಅಪ್ ಜೀಸಸ್ ಕ್ರೈಸ್ಟ್. ಅಂದ್ರೆ ಯೇಸು ಕ್ರಿಸ್ತ ನ್ಯಾಯ ಪ್ರಮಾಣ ಎಲ್ಲವನ್ನು ಕೀಪ್ ಅಪ್ ಮಾಡಿದಾರೆ ಅಂದ್ರೆ ಎಸ್, ಕೀಪ್ ಅಪ್ ಮಾಡಿದ್ರು. ಒಬ್ಬರೇ ಒಬ್ರು ಏನ್ ಮಾಡಿದ್ರು, ಕೀಪ್ ಅಪ್ ಮಾಡಿದ್ರು. ಅಂದ್ರೆ ಯೇಸು ಕ್ರಿಸ್ತ ಏನಪ್ಪ ಮಾಡಿದ್ರೆ ಆ ನ್ಯಾಯ ಪ್ರಮಾಣದಲ್ಲಿ ನಿತ್ಯ ಜೀವನ ಅವ್ರು ಏನ್ ಮಾಡಿದ್ರು, ಅವ್ರು ಸಂಪಾದನೆ ಮಾಡ್ಕೊಂಡು ಏನಪ್ಪ ಮಾಡಿದ್ರು ಅಂತಂದ್ರೆ, ಅದರಿಂದ ಅವರು ಲೋಕದಲ್ಲಿ ಸುಖದಿಂದ, ಸಂತೋಷದಿಂದ, ಐಶ್ವರ್ಯವಂತರಾಗಿ ಏನೇ ಇರಲಿಲ್ಲ. ಅದನ್ನೇನ್ ಮಾಡಿದ್ರು, ತ್ಯಾಗ ಮಾಡಿದ್ರು. ಯಾರಿಗೆ ತ್ಯಾಗ ಮಾಡಿದ್ರು? ಆದಾಮ ಮತ್ತೆ ಅವ್ರ ಸಂತತಿಗಾಗಿ ಏನ್ ಮಾಡಿದ್ರು, ತ್ಯಾಗ ಮಾಡೋದ್ರಿಂದ ಬದಲಾಯಿಸ್ಕೊಂಡ್ರು. ಇದನ್ನ ನಾವು ಉಪಯೋಗಿಸ್ಕೊಳಲ್ಲ, ಇದನ್ನ ಯಾರು ಕೊಡ್ತಿದ್ದಾನೋ, ಆದಾಮ ಮತ್ತೆ ಆದಾಮ ಸಂತತಿಗೆ ಅಂತ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಇದೆ ಇಷ್ಟೊಂದೆಲ್ಲ ಇಂಥ ಒಳ್ಳೇದೇನಾಗಿದೆ ಇದೆ ಅದರ. ಸರಿ, ಹಾಗಾದ್ರೆ ನ್ಯಾಯ ಪ್ರಮಾಣನ ಇಸ್ರೇಲ್ ಜನಗಳು ಕೀಪ್ ಅಪ್ ಮಾಡೋಕ್ಕಾಗಿಲ್ಲ ಅದರ. ಸರಿ, ಇವಾಗ ಇಸ್ರೇಲ್ ಜನಗಳ ವಿಚಾರದಲ್ಲಿ ಏನಾಯ್ತು, ಯಾಕೆ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ, ಏನು ಪ್ರಾಬ್ಲಮ್ ಆಯಿತು ಅದರ ನೋಡಿ. ನ್ಯಾಯ ಪ್ರಮಾಣದಲ್ಲಿ ಏನಪ್ಪ ಇತ್ತು? ನ್ಯಾಯ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಕೊಟ್ಟಿದ್ರು ದೇವರು?
606 ಏನು ಮಾಡಿದ್ರು ಪ್ರಮಾಣಗಳನ್ನ ಕೊಟ್ಟಿದ್ರು ಅದರ. ಸರಿ, 606 ಪ್ರಮಾಣ ಕೀಪ್ ಅಪ್ ಮಾಡೋಕ್ಕೆ ಇಷ್ಟೊಂದು ಕಷ್ಟನಾ? ಸರಿ, ಏನಿತ್ತು ಪ್ರಮಾಣದಲ್ಲಿ ಅಲ್ವರ? ಯೇಸು ಕ್ರಿಸ್ತನಿಗೆ ಮಾತ್ರ ಸುಲಭವಾಗಾಯಿತು, ಮಿಗ್ದವ್ರಿಗೆ ಯಾಕೆ ಸುಲಭವಾಗಿಲ್ಲ? ಏನಿತ್ತು ನ್ಯಾಯ ಪ್ರಮಾಣದಲ್ಲಿ ಅಂತ ನಾವು ಓದೋಣ ನೋಡಿ. ಲೂಕ 12ನೇ ಅಧ್ಯಾಯ 11ನೇ ಅಧ್ಯಾಯ 11ನೇ ಅಧ್ಯಾಯ 42. ಅಯ್ಯೋ ಫರಿಸಾಯರೇ, ನೀವು ಮರುಗ, ಸದಾವು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲಿ ಪಾಲು ಕೊಡುತ್ತೀರಿ, ಸರಿ. ನೋಡ್ರ ಏನ್ ಹೇಳ್ತಾರೆ ಇಸ್ರೇಲ್ ಜನಗಳು ಅವ್ರು ಮಾಡ್ತಾ ಇರಂತ ವಿಚಾರ ನೋಡಿ. ನ್ಯಾಯ ಪ್ರಮಾಣದಲ್ಲಿ ಒಂದು ವಿಚಾರ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳು ಕೈಗೊಂಡು ಹೊಡಿತಾ ಇರುತ್ತೆ. ಏನಂತ ಮಾಡ್ತಾ ಇದ್ರಂತಂದ್ರೆ, ನೀವು ಏನ್ ಮಾಡ್ತೀರಂತೆ, ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ ನೋಡ್ರ 10ರಲ್ಲಿ ಒಂದು ಪಾಲು ಕೊಡ್ತೀರಾ? ಸರಿ, ಈ 10ರಲ್ಲಿ ಒಂದು ಪಾಲು ಯಾವುದು? ಅದಕ್ಕೆ ಇವತ್ತು ಕಾಲದಲ್ಲಿ ಏನ್ ಮಾಡ್ತಾರೆ, ಕಾಣಿಕೆ ಇಸ್ಕೊಂತಾರೆ ಗೊತ್ತಾ, ದಶಮಭಾಗ ಅಂತಂದ್ರ. ಅದು ಇಸ್ರೇಲಲ್ಲಿ ಏನ್ ಮಾಡಿದ್ರು ದೇವರು ಪ್ರಮಾಣದಲ್ಲಿ ಒಂದು ಪ್ರಮಾಣ ಕೊಟ್ಟಿದ್ರು. ನಿಮ್ಮಲ್ಲಿ ಆಶೀರ್ವಾದ ಮಾಡಿದ್ರೆ 10ರಲ್ಲಿ ಮಗ ಏನ್ ಮಾಡ್ಬೇಕು, ದೇವ್ರಿಗೆ ಕೊಡ್ಬೇಕು ಅಂತಂದ್ರ. ಸರಿ, ಏನ್ ಕೊಡ್ತಾ ಇರ್ತೀರಿ ಇಸ್ರೇಲ್ ಜನಗಳು? ಮರುಗ, ಸದಾಪು, ಪಲ್ಯಗಳು ಅಲ್ವರ. ಏನಿದು ಮರುಗ, ಸದಾಪು ಅಂದ್ರೆ? ಮರುಗ ಅಂದೇನು, ಸದಾಪು ಅಂದೇನು? ನಮ್ಗೆ ಅದು ಗೊತ್ತೇ ಇಲ್ಲ ಅಲ್ಲ ಪದ, ಕನ್ನಡ ಗೊತ್ತಾಗಲ್ಲ. ಬಿರಿಯಾನಿಗೆ ಹಾಕಿರುತ್ತೆ ಎಲೆ, ಅದು ಮರುಗ ಅಂದ್ರೆ ಅಲ್ವರ. ಆಮೇಲೆ ಏನೇ ಕಾಯಿ ಪಲ್ಯಗಳು ಅಂತಂದ್ರೆ ಅಡುಗೆ ಮಾಡ್ತಾರೆ, ಕಾಯಿ ಪಲ್ಯ ಅದಲ್ಲ. ಕಾಯಿ ಪಲ್ಯ ಅಂತಂದ್ರೆ ಹಣ್ಣು, ತರಕಾರಿ, ಕರಿಬೇವಿನ ಸೊಪ್ಪು, ಇವುಗಳಲ್ಲಿ ಸೊಪ್ಪುಗಳಲ್ಲಿ ಅಂದ್ರೆ ಇಸ್ರೇಲ್ ಜನಗಳು ಈ ಪ್ರಮಾಣನ ಎಷ್ಟು ನಾಜೂಕಾಗಿ, ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು ಅಂತಂದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಸಾಸಿವೆ, ಧನಿಯಾ ಎಲ್ಲ ಇತ್ತಲ್ಲ, ಇನ್ನು ಕಾಯಿ ಪಲ್ಯಗಳು, ಕರಿಬೇವಿನ ಸೊಪ್ಪು ಎಲ್ಲ ಏನು ಹಾಕ್ಬೇಕಿತ್ತು, ಇಲ್ಲೆಲ್ಲ ಹಾಕ್ಬೇಕಾದ್ರೆ ಒಂದು ಚಿಕ್ಕ ಒಂದು ಪ್ಯಾಕೆಟ್ ಇಟ್ಬಿಟ್ಟು ಇದ್ರಲ್ಲಿ 10 ಒಂದು ಮಗ ಏನ್ ಮಾಡುತ್ತೆ ಹಾಕ್ಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಕೈಗೊಂಡು ನಡೀತಾರೆ ನಮ್ಗೆ. ಅಂದ್ರೆ ಇಸ್ರೇಲ್ ಜನಗಳು ಒಳ್ಳೆಯವರ ಇಲ್ವಾ? ಅಂದ್ರೆ ನ್ಯಾಯ ಪ್ರಮಾಣದಂತೆ ಎಲ್ಲಾ ವಿಚಾರಗಳು ಏನ್ ಮಾಡಿದ್ದಾರೆ, ಕೈಗೊಂಡು ನಡೆದಿದ್ದಾರೆ. ಅದರ ಇವಾಗ ಈ ವಾಕ್ಯ ಓದೋದು ಅನಿಸ್ತದೆ, ಏನ್ ಬಿಡೋದು ಇಸ್ರೇಲ್ ಜನಗಳಿಗೆ ಫೇಲಿಯರ್ ಆಗಿ ಸಾಧ್ಯನೇ ಇಲ್ವಲ್ಲ? ಇಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರಲ್ಲ. ಒಂದು ಕಾಯಿ ಪಲ್ಯನೂ ಬಿಟ್ಟಿಲ್ಲ, ಅದರ ಒಂದು ಸೊಪ್ಪನ್ನು ಬಿಟ್ಟಿಲ್ಲ, ಅದ್ರಲ್ಲಿ ಕರೆಕ್ಟಾಗಿ 10 ಒಂದು ಮಗ ಏನ್ ಮಾಡ್ತಾರೆ, ದೇವ್ರಿಗೆ ಕೊಡ್ತಾವ್ರೆ ಅಂತ ಅನ್ಸ್ತಾರೆ. ಅದರ ಇವರು ಮುಂದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಏನಂತೆ, ಏನ್ ಮಾಡಿದ್ರಂತೆ ಅವರು. ಆದರೆ ನೋಡ್ರ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ನ್ಯಾಯ ಪ್ರಮಾಣದಂತ ಚಿಕ್ಕ ಚಿಕ್ಕ ವಿಚಾರಗಳು ಏನ್ರಿ, ಕಾಯಿ ಪಲ್ಯಗಳನ್ನ ಹಾಕೋದು ಚಿಕ್ಕ ಚಿಕ್ಕದೆಲ್ಲ ಇವ್ರು ಯಾವ ತುಂಬಾ ಅನುಕೂಲವಾಗಿದೆ ಇದನ್ನೆಲ್ಲ ಕೀಪ್ ಅಪ್ ಮಾಡ್ಬಿಟ್ಟಾರಂತೆ. ಆದ್ರೆ ನ್ಯಾಯ ಪ್ರಮಾಣದ ಉದ್ದೇಶ ಏನು, ನ್ಯಾಯ ಪ್ರಮಾಣ ಅಡಗಿರಂತ ವಿಚಾರ ಏನು, ಅದನ್ನೇನ್ ಮಾಡ್ಬಿಟ್ರಂತೆ ಬಿಟ್ಬಿಡ್ರಿ. ಹಂಗ ನ್ಯಾಯ ಪ್ರಮಾಣದ ವಿಚಾರ ಏನು, ಪ್ರೀತಿ ಮತ್ತೆ ಅದೇ ಅಂತ ಏನಂತ ನ್ಯಾಯ ಪ್ರಮಾಣದ ಏನಂತೆ ಓದಿದ್ದು. ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಏನ್ರಿ, ಪ್ರೀತಿ ಮತ್ತೆ ದೇವರ ಪ್ರೀತಿ ಮತ್ತೆ ನ್ಯಾಯವನ್ನು ಬಿಟ್ಬಿಟ್ಟಿದ್ದೀರ ಅಂತ. ಅಂದ್ರೆ ನ್ಯಾಯ ಪ್ರಮಾಣದಂತ ವಿಚಾರ ಏನಪ್ಪ, ಎರಡೇ ವಿಚಾರ, ಒಂದು ಪ್ರೀತಿ, ಇನ್ನೊಂದು ನೀತಿ ಅಲ್ವರ. ಅಂದ್ರೆ ಏನಿದು ನೀತಿ ಪ್ರೀತಿ? ನಮ್ಗೆ ದೇವರಿಗಿರಂತ 4 ಗುಣಲಕ್ಷಣಗಳು ಗೊತ್ತು ಅಲ್ವರ. ದೇವ್ರಿಗೆ ಎಷ್ಟಿದೆ ಗುಣಲಕ್ಷಣಗಳು? 4 ಅಲ್ವರ. ಯಾವ್ದು ಹೇಳ್ರಿ ನೋಡೋಣ ಅಲ್ವರ. ಮೊದಲಿರೋದು ಪವರ್, ಕರೆಕ್ಟಾ? ನೆಕ್ಸ್ಟ್ ವಿಸ್ಡಮ್, ಜಸ್ಟಿಸ್, ನೆಕ್ಸ್ಟ್ ಲವ್, ಆಮೇಲೆ ವಿಸ್ಡಮ್ ಅಲ್ವರ. ಈ 4 ಏನ್ರೆ ಗುಣಲಕ್ಷಣಗಳಲ್ಲಿ ಈ 2 ಗುಣಲಕ್ಷಣಗಳು ಏನ್ ಮಾಡ್ತಾರೆ ಇಲ್ಲಿ ಅಂತಾರೆ, ಅದು ಪ್ರೀತಿ ಮತ್ತೆ ನೀತಿ ಅಂತ ಏನ್ ಮಾಡ್ತಾರೆ. ಯಾಕಂದ್ರೆ ನ್ಯಾಯ ಪ್ರಮಾಣದಲ್ಲಿ ಇರೋದೇನಪ್ಪ ಅಂದ್ರೆ ಸಿಂಪಲ್ ಆಗಿ ಎಡೆ ಒಂದು ತತ್ವ. ಇದನ್ನ ಏನ್ ಮಾಡ್ಬೇಕಾಯ್ತು, ಇಸ್ರೇಲ್ ಜನಗಳು ಏನ್ ಮಾಡ್ಬೇಕಾಯ್ತು, ಕೈಗೊಂಡು ನಡಿಬೇಕಾಯ್ತು. ಆದ್ರೆ ಇಸ್ರೇಲ್ ಜನಗಳಿಗೆ ಈ ಸಿಂಪಲ್ ಆಗಿರೋಂಥ 2 ಕ್ಯಾರೆಕ್ಟರ್ನ ಫಾಲೋ ಮಾಡಕ್ಕೆ ಆಗಿಲ್ಲ. ಸರಿ, ಇವಾಗ ನ್ಯಾಯ ಪ್ರಮಾಣಕ್ಕೆ ನಮ್ಗೆ ಅನ್ವಯಿಸ್ತದೆ ಇಲ್ವೋ? ನ್ಯಾಯ ಪ್ರಮಾಣ ನಮ್ಗೆ ಅನ್ವಯಿಸ್ತದೆ ಇಲ್ವೋ? ನಮಗೂ ಅನ್ವಯಿಸ್ತದೆ. ಅದರ ನಾವು ಇಸ್ರೇಲ್ ಜನಗಳ ತರ ಒಂದೊಂದು ಕೈಗೊಂಡು ನಡಿಬೇಕು ಅಂತ ಅಷ್ಟು ಅವಶ್ಯಕತೆ ಇಲ್ಲ ರೀ. ನೀವು 2 ಪಾಯಿಂಟ್ ಇದೆ ಗೊತ್ತಾ, ಇದು 2 ಪಾಯಿಂಟ್ ಫುಲ್ಫಿಲ್ ಮಾಡೋದು ಮುಗಿತು, ಆಟೋಮೆಟಿಕ್ ನಾವೇನ್ ಮಾಡೋದು, ನ್ಯಾಯ ಪ್ರಮಾಣನ ಕೈಗೊಂಡು ನಡೆದಂಗೆ. ಅಂದ್ರೆ ಇವಾಗ ಈ 2 ಪಾಯಿಂಟ್ನ ಹೇಗೆ ಕೈಗೊಂಡು ನಡೆಯೋದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಮ್ಯಾಥ್ಯೂ 5th ಚಾಪ್ಟರಲ್ಲಿ ಏನ್ರಿ 19ನೇ ವಾಕ್ಯದಿಂದ ಹಿಡಿದು 48ನೇ ವಾಕ್ಯದಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ನಾವೇನ್ ಮಾಡೋದು, ಸಿಂಪಲ್ ಆಗಿ ಕೆಲವೊಂದು ವಾಕ್ಯಗಳನ್ನ ಕೆಲವೊಂದು ಅಂಶಗಳನ್ನ ಓದೋಣ ಅಲ್ಲ. ನಾನು ಮೊದಲನೇದಾಗಿ ನೋಡಿದ್ದೀನಿ ಹೇಳ್ತಾನೆ, 19ನೇ ವಾಕ್ಯ ಮತ್ತೆ 20ನೇ ವಾಕ್ಯ ಓದಿಂತೀನಿ. 19ನೇ ವಾಕ್ಯ ಮೊದಲು ಓದಿ.
ಮ್ಯಾಥ್ಯೂ ಬ್ರದರ್ 5th ಚಾಪ್ಟರ್ ಬ್ರದರ್ 19th verse ಬ್ರದರ್. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಮತ್ತೆ ಸಿಸ್ಟರ್ 5ನೇ ಅಧ್ಯಾಯ ಕರೆಕ್ಟ್ 19ನೇ ವಾಕ್ಯ. ಮತ್ತೆ ಮ್ಯಾಥ್ಯೂ 5:19 ಸಾರಿ ಮ್ಯಾಥ್ಯೂ 5th ಚಾಪ್ಟರ್ 19th verse. ಓದಿ ಸಿಸ್ಟರ್. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ನೋಡ್ರ ಏನ್ ಹೇಳ್ತಾರೆ, ಯಾರು ಈ ಆಜ್ಞೆಗಳಲ್ಲಿ ಸಣ್ಣ ಸಣ್ಣ ಆಜ್ಞೆಗಳನ್ನ ಮೀರಿ ಅಂದ್ರೆ ಕೈಗೊಂಡು ನಡೆಯೋದ ಬಿಡವನಿಗೆ ಹೇಳ್ಕೊಡ್ತಾರ, ಪರಲೋಕ ರಾಜ್ಯದಲ್ಲಿ ಏನಂತಾರ ಚಿಕ್ಕವನಾಗಿರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಏನ್ ಶ್ರೇಷ್ಠರ ಆದರೆ ತಾನೇ ಈ ಆಜ್ಞೆಗಳನ್ನು ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಜನರಿಗೆ ಇದನ್ನು ಕೂಡ ನೀವು ಕೈಗೊಂಡು ನಡೀಬೇಕು ಅಂತ ಯಾರು ಬೋಧಿಸ್ತಾರೋ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಪರಲೋಕ ರಾಜ್ಯದಲ್ಲಿ ಹೆಂಗಿರ್ತಾರೆ ಅವನ ದೊಡ್ಡವನಾಗಿರ್ತಾರೆ. ಇವಾಗ ನಾವು ಪರಲೋಕ ರಾಜ್ಯಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಲ್ಲ, ಅಂದ್ರೆ ಪರಲೋಕ ರಾಜ್ಯದಲ್ಲಿ ಎರಡು ಮಂದಿ ಯಾವ್ದು ಪರಲೋಕ ರಕ್ಷಣೆ ಇದೆಯಲ್ಲ, ಯಾರು ಪರಲೋಕ ರಕ್ಷಣೆಯಲ್ಲಿ ಯಾವ್ದಿದೆ ಮಗ? ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಇನ್ನೊಂದು ಗ್ರೇಟ್ ಮಲ್ಟಿಟ್ಯೂಡ್. ವೆರಿ ಗುಡ್ ಅಲ್ಲ. ಅಂದ್ರ ಇದ್ರಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು? ಇವರು ದೊಡ್ಡವರು ಅಲ್ರ, ಇವ್ರೇನ್ರಿ ಚಿಕ್ಕವರು. ಇವಾಗ ನಾವು ಯಾವ ಗ್ರೂಪ್ ಅಲ್ಲಿ ಇರ್ಬೇಕು ಅಂತ ಆಸೆ ಇದೆ ನಮ್ಗೆ? ಅಲ್ರ ನಾವು ದೊಡ್ಡವರಾಗಿರ್ಬೇಕಾ ಚಿಕ್ಕವರಾಗಿರ್ಬೇಕಾ? ದೊಡ್ಡವರಾಗಬೇಕಂತಾನೆ ಆಸೆ ಅಲ್ರ, ಇರ್ಲಿ ಬಿಡಿ ಸರಿ. ಅಲ್ಲರ ದೊಡ್ಡವರಾಗಿರೋಕೆ ಪ್ರಯತ್ನ ಮಾಡೋಣ. ಅದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಈ ಆಜ್ಞೆಗಳಲ್ಲಿ ಯಾವ್ದಾರೋ ಒಂದು ಚಿಕ್ಕದಾಗಿರೋಂಥ ಆಜ್ಞೆನ ಮೀರಿ ಏನ್ರಿ ಅದನ್ನ ನಡೆದು ಬೇರೆಯವ್ರಿಗೆ ಏನ್ ಮಾಡ್ಬೇಕಂತ ಅದೇ ತರ ಹೇಳ್ಕೊಡೋದಾಗಿರ್ಬೇಕಂತ. ಅಂದ್ರೆ ನಾವೇನಪ್ಪ ಮಾಡ್ಬೇಕು ಅಂದ್ರೆ, ನಾವು ಚಿಕ್ಕದಿಂದ ಆಗಿರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ನಾಟ್ ಓನ್ಲಿ ಟೀಚರ್ಸ್, ನಾವೇನಾಗಿರ್ಬೇಕು ಫಾಲೋವರ್ಸ್ ಆಗಿರ್ಬೇಕು. ಕರೆಕ್ಟಾ? ಬರೀ ಟೀಚ್ ಮಾಡಿದ್ರೆ ಏನಾಯ್ತ್ರಿ, ಎಲ್ಲಿ ಗೊತ್ತೀರಿ? ಬರೀ ಟೀಚರ್ ಆಗಿದ್ರೆ ಎಲ್ಲಿ ಗೊತ್ತಿ ಬರೀ ಗ್ರೇಟ್ ಮಾಡಿರ್ಬೇಕು. ನಾವೇನ್ ಮಾಡ್ಬೇಕು, ಫಾಲೋನು ಮಾಡಿ ಬೇರೆಯವ್ರಿಗೆ ಏನ್ ಮಾಡ್ಬೇಕು, ಟೀಚ್ ಮಾಡೋದು ಅಂದ್ರೆ. ಸರಿ, ಇವಾಗ ವಾಕ್ಯ ಏನ್ ಹೇಳ್ತಾರೆ ಇನ್ನೊಂದ್ಸತಿ ಓದಿ ಇಷ್ಟ ವಾಕ್ಯ ಓದಿ. ಮ್ಯಾಥ್ಯೂ 5:19 ಇನ್ನೊಂದ್ಸತಿ ಓದಿ. ಈ ಸಣ್ಣ ಸಣ್ಣ ಆಜ್ಞೆ ಏನ್ರಿ, ದೇವ್ರು ದೊಡ್ಡ ದೊಡ್ಡ ಆಜ್ಞೆಗಳು ಹೇಳ್ತಾ ಇಲ್ಲ ರೀ. ಅದರ ದೊಡ್ಡ ದೊಡ್ಡ ವಿಚಾರಗಳು, ನೀನ್ ಬಲಿ ಕೊಡ್ಬೇಕು, ಊರಿಗೆ ಬರಬೇಕು, ಅದರ ನಜರೇಟ್ ಓನ ನೀನು ಕೀಪ್ ಅಪ್ ಮಾಡ್ಬೇಕು, ನೀನ್ ತಲೆ ಕೂದಲು ಬೋಡ್ಸ್ಕೊಂಡ್ಬಾರ್ದು, ಆ ತರ ದೇವ್ರು ನಮ್ಗೆ ಏನ್ ಮಾಡಿಲ್ಲ, ಏನ್ ಹೇಳಿಲ್ಲ. ಸಣ್ಣ ಸಣ್ಣ ಆಜ್ಞೆಗಳನ್ನ ಒಂದನ್ನು ಮೀರಿ ಬೋಧಿಸುವನು ಅಂದ್ರೆ ಏನ್ರೆ ಸಾಗಿಸ್ತಾರೆ. ಆಜ್ಞೆಗಳಲ್ಲಿ ಏನ್ರಿ ಒಂದು ಆಜ್ಞೆನೋ ಮೀರದ್ ಏನ್ ಮಾಡ್ಬೇಕಂತೆ ಹೇಳ್ಕೊಡ್ಬೇಕು. ಇದೇ ಮೀರನ್ನು ಹೇಳ್ಕೊಡೋದು. ಈಗ ಆ ಆಜ್ಞೆಗಳನ್ನ ಮೀರ್ಬೇಕು ಅನ್ನೋ ಅರ್ಥ ಏನೋ? ಸಾಮಾನ್ಯವಾಗಿ ಈ ವಾಕ್ಯ ಓದಿದ ತಕ್ಷಣ ನಮ್ಗೆ ಅನ್ಸದೆ ಆಜ್ಞೆ ಮೀರ್ಬೇಕು ಅನ್ನೇನೋ ನಾವು ಹೇಳ್ತೇವೆ ಗೊತ್ತಾ, ನನ್ನ ಮಾತನ್ನು ಮೀರಿ ಏನ್ ಮಾಡಬಾರ್ದು ನನಗೆ ಇಲ್ಲೇ ಹೇಳ್ತಾರೆ, ಮಾತನ್ನು ಮೀರಿ ಅಂತ ಹೇಳ್ಕೊಡ್ತಾರಲ್ಲ, ಹೆಂಗೆ ಅದೇನಂತ ಅರ್ಥ ಅಂದ್ರೆ, ಮೀರೋದು ಏನ್ ಗೊತ್ತಾ, ದೇವರು ಚಿಕ್ಕ ಚಿಕ್ಕ ಆಜ್ಞೆಗಳು ಕೊಟ್ಟವ್ರೆ. 10 ಕಾಮೆಂಟ್ಸ್ ಕೊಟ್ಟಿರಲ್ಲ, 10 ಪ್ರಮಾಣಗಳು. ಈ 10 ಪ್ರಮಾಣಗಳು ಎಕ್ಸಾಂಪಲ್ ಹೇಳಿದ ಎಲ್ಲ ಪ್ರಮಾಣಗಳು ಬರ್ತದೆ. 6 ಅಲ್ಲ ನಾವು ಬಿಟ್ಟು ಸಮ್ಮದಿಯಾಗಿ 10 ಪ್ರಮಾಣ ಏನ್ ಮಾಡಿಕೊಟ್ಟಾರೆ. ಈ 10 ಪ್ರಮಾಣಗಳಲ್ಲಿ ಯಾವ್ದಾರ ಒಂದು ಪ್ರಮಾಣನ ಏನ್ ಮಾಡ್ಬೇಕಂತೆ, ಮೀರೋದನ್ನ ಹೇಳ್ಕೊಡ್ಬೇಕಂತೆ. ಅದೇನೋ ಮೀರೋದನ್ನ ಹೇಳ್ಕೊಡ್ಬೇಕಂದ್ರೆ ಏನ್ ಗೊತ್ತಾ ಅರ್ಥ, ಈ ಪ್ರಮಾಣಗಳಂತ ಅರ್ಥಗಳನ್ನ ಕ್ಲೀನಾಗಿ ನಾವೇನ್ ಮಾಡ್ಬೇಕು, ಹೇಳ್ಕೊಡ್ಬೇಕು. ಮೀರೋದು ಅಂದ್ರೆ ಪದ ಹೇಗಿದೆ ನಾನು ಕೇಳಿದಕ್ಕೆ, ನಾವು ಮಾತನ್ನು ಮೀರಿ ಹೋಗ್ತಿರ್ ಗೊತ್ತಾ, ಆ ಥರ ಇದೆ. ಆಕ್ಚುಲಿ ಅದು ಮಾತಿನ ಮೀರಿ ಅಂತ ಇಂಗ್ಲೀಷ್ ಬರ್ತಾರೆ, ಇಫ್ ಎನಿವನ್ ಬ್ರೇಕ್ಸ್ ಒನ್ ಆಫ್ ದಿಸ್ ಲಾ ಅಂತ ಹೇಳ್ತಾರೆ. ಅದರ ಬ್ರೇಕ್ಸ್ ಒನ್ ಆಫ್ ದಿಸ್ ಲಾ ಅಂದ್ರೆ ಏನಂತ, ಅದು ಒಗ್ಗಟ್ಟು ತರ ಏನಾಗಿದೆ ಇದೆ. ಅದರ ಬಯಸಕ್ಕೂ ಹೇಳ್ತಾರೆ, ಯುಗದ ಆರಂಭದಿಂದ ರಹಸ್ಯವಾಗಿರುವಂತ ಎಲ್ಲಾ ವಿಚಾರಗಳು ಏನ್ ಮಾಡ್ತೀನಿ ಬೈಲಿಗೆ ತರ್ತಿದ್ದ. ಅಂದ್ರೆ ಎಷ್ಟೋ ನ್ಯಾಯಪೂರ್ಣದ ವಿಚಾರಗಳು ಏನಾಗಿದೆ ಇವಾಗ ಎಲ್ಲ ಅಡಗಿದೆ, ರಹಸ್ಯವಾಗಿ ಏನಾಗಿದೆ ಅಡಗಿದೆ. ಇದನ್ನ ಏನ್ ಮಾಡ್ಬೇಕು, ಇದನ್ನ ಒಡೆದ್ಬಿಟ್ಟು ಬಿಡಿಸಿ ಬೇರೆಯವ್ರಿಗೆ ಏನ್ ಮಾಡ್ಬೇಕು, ತಿಳಿಸ್ಬೇಕು. ಯಾರ ಹತ್ರ ಬರೀ ತಿಳಿಸ್ತಾರೋ ಅದೇನಾಗಿದೆ ಪರಲೋಕದಲ್ಲಿ ಚಿಕ್ಕವನಾಗಿರ್ತಾನೆ. ಆದ್ರೆ ಅದನ್ನ ಒಗ್ಗಟ್ಟುಗಳನ್ನ ಬಿಡಿಸಿ ಏನ್ರಿ ಅದನ್ನ ಕೈಗೊಂಡು ನಡೆದಿ ಅದನ್ನ ಮತ್ತೊಬ್ಬರಿಗೆ ಬೋಧನೆ ಮಾಡೋದು ಹೆಂಗಿರ್ತಂತೆ ಪರಲೋಕ ರಾಜ್ಯದಲ್ಲಿ ದೊಡ್ಡವನಾಗಿರ್ತಾನೆ ಅಂತ. ಇವಾಗ ನಾವೇನ್ ಮಾಡೋದಂದ್ರೆ, ಈ ನ್ಯಾಯ ಪ್ರಮಾಣ ಹೆಂಗೆ ನಾವು ಬಿಡಿಸೋದು, ಹೆಂಗೆ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಯಾಕಂದ್ರೆ ಇಸ್ರೇಲ್ ಜನಗಳ ಪ್ರಾಬ್ಲಮ್ ಮಾಡಿದ್ದು ಇದೆ. ನ್ಯಾಯ ಪ್ರಮಾಣ ಏನ್ ಮಾಡಿಲ್ಲ ಸರಿಯಾಗೋದು ಅರ್ಥ ಮಾಡ್ಕೊಂಡು. ಇವಾಗ ಎಕ್ಸಾಂಪಲ್ ನೋಡೋಲ್ಲ, ದಶಾಂಶ ಕೊಡ್ಬೇಕಾದ್ರೆ ದೇವ್ರು ಏನ್ ಕೊಡು ಅಂತಂದ್ರು, ತಾಯಿ ಪಲ್ಯಗಳೇ ಕೊಡು ಅಂತಂದ. ಯೋಚನೆ ಮಾಡಿದ್ರೆ ದೇವ್ರಿಗೆ ಸಾಸಿವೆ ತಗೊಂಡು ಏನಾಗಬೇಕೈತೆ, ಈ ಬಿರಿಯಾನಿಗೆ ಹಾಕಿ ಎಲ್ಲೇ ತಗೊಂಡು ದೇವ್ರಿಗೆ ಏನಾಗಬೇಕೈತೆ, ಏನೋ ಪ್ರಯೋಜನ ಇದೆಯಾ?
ಇವೆಲ್ಲ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಇಸ್ರೇಲ್ ಜನಗಳು ಧರ್ಮಶಾಸ್ತ್ರನ ಏನ್ರಿ ಕಾಟಾಚಾರಕ್ಕೆ ಏನ್ ಮಾಡಿದ್ರು, ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯೇಸು ಕ್ರಿಸ್ತು ತುಂಬಾ ಚೆನ್ನಾಗಿ ಏನ್ ಮಾಡ್ತಾರೆ, ಹೇಳ್ತಾರೆ. ಏನ್ ಹೇಳ್ತಾರೆ, ನೀವಂತೂ ಪರಲೋಕ ರಾಜ್ಯಕ್ಕೆ ಏನ್ ಮಾಡೋದಿಲ್ಲ, ಹೋಗೋದಿಲ್ಲ, ಹೋಗೋರ್ಗು ಏನ್ ಮಾಡೋದಿಲ್ಲ, ಅಡ್ಡಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಮ್ಯಾಥ್ಯೂ 23rd ಚಾಪ್ಟರ್ಗೆ ಬಂದ್ರೆ ಯೇಸು ಕ್ರಿಸ್ತು ಅವ್ರಿಗೆ ತುಂಬಾ ಒಂದು ಹೊಗಳಿಕೆಯನ್ನು ಹೇಳ್ತಾರೆ. ಅದರ ಏನಂತ ಹೇಳ್ತಾರೆ, ಅವ್ರು ಹೇಗಿದ್ರಂತೆ, ಮ್ಯಾಥ್ಯೂ 23rd ಚಾಪ್ಟರ್ಲಿ 1ನೇ ವಾಕ್ಯದಿಂದ ಓದಿbude. ತರುವಾಯ ಯೇಸು ಹ್ಮ್. ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಹ್ಮ್. ಶಾಸ್ತ್ರಿಗಳು ಪರಿಸರರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ನೋಡ್ರ, ಏನೋ ಯಾರಪ್ಪ ಮೋಸೆ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಫರಿಸೇಯರು ಮತ್ತೆ ಶಾಸ್ತ್ರಿಗಳು ಏನ್ ಮಾಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಆ ಸೀಟಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಮುಖ್ಯವಾದ ಪದವಿ, ಮುಖ್ಯವಾದ ಸ್ಥಾನ. ಅಂದ್ರೆ ಈ ನ್ಯಾಯ ಪ್ರಮಾಣದ ಬಗ್ಗೆ ಎಲ್ಲಾ ವಿಚಾರಗಳನ್ನ ಅದನ್ನ ಬೋಧನೆ ಮಾಡೋದು, ಅದನ್ನ ಟೀಚ್ ಮಾಡೋಂಥ ಜವಾಬ್ದಾರಿ ಯಾರ ಮೇಲಿತ್ತು, ಇವ್ರ ಮೇಲಿತ್ತು, ಫರಿಸೇಯರು ಮತ್ತೆ ನ್ಯಾಯಶಾಸ್ತ್ರಿಗಳ ಮೇಲಿತ್ತು. ಹೇಗೆ ಅಂತಂದ್ರೆ ಏನ್ರಿ, ಇಸ್ರೇಲ್ ಜನಗಳಲ್ಲಿ ಒಂದು ಪ್ರಮಾಣ ಇತ್ತು, 6 ದಿನ ಕೆಲಸ ಮಾಡ್ಬೇಕು, 7ನೇ ದಿನ ಏನ್ ಮಾಡ್ಬೇಕು, ರೆಸ್ಟ್ ತಗೊಳ್ಬೇಕು. ಆ ದಿನ ಯಾವತ್ತು, ಸಬ್ಬತ್ ದಿನ. ಸಬ್ಬತ್ ದಿನ ಯಾವ ದಿನ, ಶನಿವಾರ ಅಲ್ವಾ. ಶನಿವಾರ ಏನ್ ಮಾಡ್ಬೇಕು ಅಂತಂದ್ರೆ, ಇಡೀ ಇಸ್ರೇಲ್ ಜನಗಳು ಆಲಯದ ಹತ್ರ ಬಂದ್ಬಿಟ್ಟು, ಅಥವಾ ಅವರಲ್ಲಿ ಸಿನಗಾಗ್ ಅಂತ ಇತ್ತು, ಅದರ ದೇವಾಲಯ ಅಂತಿತ್ತಲ್ಲ, ಅಲ್ಲಲ್ಲಿ ತುಂಬಾ ಜಾಸ್ತಿ ಇತ್ತು, ಒಂದೇ ಇಲ್ಲ ಸಿನಗಾಗ್ ತುಂಬಾ ಇರ್ತದೆ. ಆ ಒಂದು ಆಲಯದಲ್ಲಿ ವೇದ ಪಾರಾಯಣ ಮಾಡಬೇಕು. ಅದೇನೆ ಈ ನ್ಯಾಯ ಪ್ರಮಾಣದ ಬಗ್ಗೆ ಎಲ್ಲಾ ವಿಚಾರಗಳನ್ನ ಇಸ್ರೇಲ್ ಜನರಿಗೆ ಏನ್ ಮಾಡ್ಬೇಕು, ತಿಳಿಸ್ಬೇಕು ವಾರ ವಾರ. ನೋಡಿ ಎಲ್ಲಿದೆ, ಅಪೊಸ್ತಲ ಕೃತ್ಯಗಳಲ್ಲಿದೆ. ಅಪೊಸ್ತಲ ಕೃತ್ಯಗಳಲ್ಲಿ ವಾರ ವಾರ ಪ್ರಯಾಣ ಮಾಡ್ತಾ ಇದ್ರು ಅಂತ ಓದಿ ಸರ್. ಅವರು ಯೆರೂಸಲೇಮಿಗೆ ಬಂದ ಮೇಲೆ ಹ್ಮ್. ಸಭೆಯವರು ಅಪೊಸ್ತಲರು ಸಭೆಯ ಹಿರಿಯರು ಹ್ಮ್. ಅವರನ್ನು ಸೇರಿಸಿಕೊಂಡಾಗ ಹಾ, ದೇವರು ತಮ್ಮೊಂದಿಗಿದ್ದು ಮಾಡಿದ ಕಾರ್ಯಗಳನ್ನೆಲ್ಲ ಅವರಿಗೆ ತಿಳಿಸಿದರು. ಇಲ್ಲ ಒಂದು ನಿಮಿಷ ಇದೆ. ಕೃತ್ಯಗಳು ವಾರ ವಾರ ಅವರು ಪ್ರಯಾಣ ಮಾಡ್ತಾ ಇದ್ರು ಅಂತಿದೆ. ಒಂದು ನಿಮಿಷ ಇದೆ. ಮ್ಯಾಥ್ಯೂ ಸಾರಿ ಆಕ್ಟ್ಸ್ 15:21 ಅಪೊಸ್ತಲ ಕೃತ್ಯಗಳು 15:21. ಕರೆಕ್ಟ್. ಯಾಕೆಂದರೆ ಪುರಾತನ ಕಾಲದಿಂದ ಹ್ಮ್. ಎಲ್ಲಾ ಪಟ್ಟಣಗಳಲ್ಲಿ ಮೋಶೆ ಗ್ರಂಥಗಳನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ನೋಡ್ರ, ಹೇಳಿದರು. ಪ್ರತಿ ಸಬ್ಬತ್ತಿಂದಲೇ ಏನ್ ಮಾಡ್ತೈತೆ ನ್ಯಾಯ ಪ್ರಮಾಣ ಇರೋ ಹೇಳ್ತಾರೆ. ಅಂದ್ರೆ ಈ ಸರಿಸೆಲ್ಲ ಹೋಗ್ಬಿಟ್ಟು ಈ ಕ್ಲೀನಾಗಿ ನ್ಯಾಯ ಪ್ರಮಾಣ ಬ್ರೇಕಪ್ ಮಾಡಿಕೊಳ್ಳಂತೆ ಜವಾಬ್ದಾರಿ ಇವರು. ಸರಿ, ಇವ್ರು ಏನ್ ಮಾಡಿದ್ರಂತೆ ಇವಾಗ ಬನ್ನಿ ಮ್ಯಾಥ್ಯೂ 23rd ಚಾಪ್ಟರ್ ಇವ್ರು ನ್ಯಾಯ ಪ್ರಮಾಣನ ಹೇಗೆ ಟೀಚ್ ಮಾಡಿದ್ರು ಅಂತಂದ್ರೆ 3ನೇ ವಾಕ್ಯನ ಓದ್ಕೊ ಬನ್ನಿ. ಮ್ಯಾಥ್ಯೂ 23rd ಚಾಪ್ಟರ್ 3rd ವರ್ಸಿಂದ. ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಹ್ಮ್. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಕು. ನೋಡ್ರ ಮ್ಯಾಥ್ಯೂ 23:3 ಏನ್ ಹೇಳ್ತಾರೆ, ಅವರೆಲ್ಲ ಸೀಟಲ್ಲಿ ಕೂತಾರಪ್ಪ,
ಒಳ್ಳೆ ಕೆಲಸ. ಅವ್ರೇನ್ ಮಾಡ್ತಾರೆ ಎಲ್ಲಾನು ಟೀಚ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಟೀಚ್ ಮಾಡ್ತಾರೆ ಅದೇನ್ ಮಾಡಿ ನೀವು ಫಾಲೋ ಮಾಡ್ರಿ. ಆದ್ರೆ ಅವ್ರ ತರ ಏನ್ ಮಾಡ್ಬಿಡಿ ನೀವು ನಡಿಬೇಡಿ. ಅವ್ರ ಟೀಚಿಂಗ್ಸ್ ಎಲ್ಲ ಕೇಳ್ರಿ. ಯಾಕಂದ್ರೆ ಅವ್ರ ನ್ಯಾಯಪ್ರಮಾಣದ ವಿಚಾರಗಳು ಹೇಳ್ತಾರೆ. ಅವ್ರ ನ್ಯಾಯಪ್ರಮಾಣದ ವಿಚಾರಗಳನ್ನ ಎಷ್ಟೋ ಅವ್ರು ಏನ್ ಮಾಡಿದಾರೆ ತಪ್ಪಾಗಿ ಅರ್ಥ ಮಾಡ್ಕೊಡ್ತಾರೆ. ನೀವೇನ್ ಮಾಡಿದ್ರೆ ಕರೆಕ್ಟಾಗಿ ಫಾಲೋ ಮಾಡಿರ್ತಾರೆ. ಉದಾಹರಣೆಗೆ ಏನು ಅವ್ರು ಹೇಗ್ ಮಾಡ್ತಾ ಇದ್ರು ಅಂತಂದ್ರೆ ನೋಡಿ ಹೇಳ್ತಾರೆ 5ನೇ ವಾಕ್ಯ ಸಿಸ್ಟರ್. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ಹೆಂಗ್ ಮಾಡ್ತಾರಂತೆ ಕೆಲಸಗಳನ್ನ ಜನಗಳಿಗೆ ಕಾಣಿಸ್ಬೇಕು ನೋಡ್ರಿ. ಇದ್ರಿ ಹೈಲೈಟ್ ಆಗ್ಬೇಕು ಚೆನ್ನಾಗಿ, ಜನ ಮುಂದೆ ಏನಾದ್ರು ಅಪ್ರಿಸಿಯೇಷನ್ ಬರಬೇಕು, ತುಂಬಾ ದೊಡ್ಡವರಾಗಿ ಕಾಣಿಸ್ಬೇಕು. ಈ ರೀತಿ ಏನ್ ಮಾಡ್ತಾರಂತೆ ನ್ಯಾಯ ಪ್ರಮಾಣನ ಯಾರು ಇಸ್ರೇಲ್ ಜನಗಳು ಫಾಲೋ ಮಾಡ್ತಾ ಫರಿಸೇಯರು. ಆಮೇಲೆ ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಹ್ಮ್ ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಹ್ಮ್. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಹಾ. ಸಭಾಮಂದಿರಗಳಲ್ಲಿ ಮುಖ್ಯಪೀಠಗಳು, ಹಾ. ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಹಾ. ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಹಾ. ಇವುಗಳೇ ಅವರಿಗೆ ಇಷ್ಟ. ಇವುಗಳೇ ಅವ್ರಿಗೇನ್ರಿ ಇಷ್ಟ ಅಂತ ನೋಡ. ಇವಾಗ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ನೋಡಪ್ಪ ನೀವು ಅವ್ರ ತರ ಏನ್ ಮಾಡ್ಬಿಡಿ ಇರ್ಬೇಡಿ. ಅಂದ್ರೆ ಇರೋಂಥ ಕೆಲಸಗಳು ನಾವು ಏನ್ ಮಾಡ್ಬಿಡ್ದು ಒಂದು ಮಾಡ್ಬಾರ್ದು. ಅಂದ್ರೆ ಯೇಸು ಕ್ರಿಸ್ತು ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಬನ್ನಿ ಮ್ಯಾಥ್ಯೂ 5th ಚಾಪ್ಟರ್ ಬನ್ನಿ, ಅಲ್ಲಿ ಹೇಳ್ತಾರೆ ಇವಾಗ ನಾವು ಹೇಗಿರ್ಬೇಕು ಅಂತಂದ್ರೆ ಫರಿಸೇಯರ ಏನಾಗಿರ್ಬಾರ್ದು ಇರಬಾರ್ದು. ನಾವು ಅವ್ರಿಗಿಂತ ಸ್ವಲ್ಪ ಬೆಟರ್ ಆಗಿ ಏನಾಗಿರ್ಬೇಕು ಇರ್ಬೇಕು. ಏನ್ ಬೆಟರ್ ಆಗಿರ್ಬೇಕು ಓದಿ 20th ವರ್ಸ್. ನಿಮ್ಮ ನೀತಿಯು ಹ್ಮ್ ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ಹಾ. ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರನೆ ಎಂದು ನಿಮಗೆ ನೋಡ್ರಿ, ಹೇಳುತ್ತೇನೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ನಪ್ಪ, ನಮ್ಮ ನೀತಿ ನ್ಯಾಯ ಫರಿಸೇಯರ ನೀತಿ ನ್ಯಾಯಕ್ಕಿಂತ ಏನಾಗಿರ್ಬೇಕು ಸ್ವಲ್ಪ ಜಾಸ್ತಿ ಇರ್ಬೇಕು. ಫರಿಸೇಯರೆಲ್ಲ ಹೆಂಗ್ ಕೀಪ್ ಅಪ್ ಮಾಡಿದ್ರು, ಬರೀ ಸ್ಟ್ರಿಕ್ಟ್ ಆಗಿ ಅಷ್ಟೇ ಈಗಿರ್ಬೇಕು ಅಷ್ಟೇ ಅಪ್ಪ, ನಮ್ಗದು ಏನು ಸಂಬಂಧ ಇಲ್ಲ, ಯಾರು ಏನಾಗ್ಲಿ ಇವ್ರು ಏನಾಗಬೇಕು ಚೆನ್ನಾಗಿರ್ಬೇಕು ಅಷ್ಟೇ, ಬೇರೆಯವ್ರಾಗೋ ಬಗ್ಗೆ ಚಿಂತೆ ಇಲ್ಲ. ಅದೇ ನಾವ್ ಹೇಗಿರ್ಬೇಕು ದೇವ್ರ ಮಕ್ಕಳಂದ್ರೆ ಅವ್ರಿಗಿಂತ ಸ್ವಲ್ಪ ಬೆಟರ್ ಆಗಿ ಏನಾಗಿರ್ಬೇಕು ಇರ್ಬೇಕಂದ್ರೆ ಏನೋ ಬರೀ ನ್ಯಾಯ ಪ್ರಮಾಣ ಕೈಕೊಂಡು ನಡೆಯೋದು ಮಾತ್ರ ಅಲ್ಲ, ನ್ಯಾಯ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಏನಾಗಿರ್ಬೇಕು ಇರ್ಬೇಕು. ಏನಂದ್ರೆ ಹೆಚ್ಚಾಗಿರ್ಬೇಕು ಅಂದ್ರೆ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡೋದಲ್ಲ, ಸ್ವಲ್ಪ ಬೆಟರ್ ಆಗಿರ್ಬೇಕು. ಏನು ಅದನ್ನೇ ಮುಂದಕ್ಕೆ ಏನ್ ಮಾಡ್ತಾರೆ ಕ್ರೈಸ್ಟ್ ಎಷ್ಟೋ ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಏನ್ ಎಕ್ಸಾಂಪಲ್, ಮೊದಲನೇದಾಗಿ ಮರ್ಡರ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ, ಓದಿ ನೆಕ್ಸ್ಟ್. ನರಹತ್ಯೆ ಮಾಡಬಾರದು. ಹ್ಮ್ ನರಹತ್ಯೆ ಮಾಡುವವರು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಂತೆ. ನೋಡ್ರಾ, ಫಸ್ಟ್ ಏನ್ ಹೇಳ್ತಾರೆ ಮರ್ಡರು ಮಾಡಬಾರ್ದು. ನ್ಯಾಯ ಪ್ರಮಾಣ ಆಯ್ತಾ, ಏನ್ ಮಾಡುದು ನರಹತ್ಯೆ ಏನ್ ಮಾಡಬಾರ್ದು ಮಾಡಬಾರ್ದು. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಇಲ್ಲಿ ನರಹತ್ಯೆ ಬಗ್ಗೆ ಹೇಳ್ತಾರೆ. ಮರ್ಡರ್ ಅನ್ನೇನು, ಒಬ್ಬರನ್ನ ಏನ್ರಿ ಜೀವಂತವಾಗಿ ಏನ್ ಮಾಡೋದು ಅನ್ನ ಸಾಯಿಸಾಕ್ಬಿಡೋದು, ಅಪ್ಪಣ ತೆಗೆದ್ಬಿಡೋದು ಏನ್ರಿ ಮರ್ಡರ್. ಆದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ನೋಡಪ್ಪ, ನ್ಯಾಯ ಪ್ರಮಾಣದಲ್ಲಿರೋಂಥ ಒಂದು ಮಾತು ಬರೀ ಕೊಲೆ ಬಗ್ಗೆ ಹೇಳ್ತಾ ಇಲ್ಲ, ಅದ್ರಲ್ಲಿ ಇನ್ನರ್ ಮೀನಿಂಗ್ ಏನಾಗಿದೆ ಇದೆ, ಏನದು ಅಂತ ಮುಂದೆ ಕೇಳ್ತೇವೆ. ಏನದು ಓದಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಕೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವುದು. ನೋಡ್ರ, ಸಿಟ್ಟುಗೊಳ್ಳನ್ನ ಮರ್ಡರ್ಗೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಕಂಪೇರ್ ಮಾಡ್ತಾರೆ. ಯಾಕೆ ಸಿಟ್ಟುಗೊಳ್ಳನ್ನ ಮರ್ಡರ್ ಕಂಪೇರ್ ಮಾಡ್ತಾರೆ ನೋಡ್ರಿ. ಒಬ್ಬ ವ್ಯಕ್ತಿ ಮರ್ಡರ್ ಮಾಡ್ತಾನೆ ಅಂತಂದ್ರೆ ಏನ್ ಮರ್ಡರ್ ಮಾಡ್ತಾನೆ, ಸಾಯಿಸ್ತಾನೆ, ಏನ್ ಸಾಯಿಸ್ತಾನೆ ಅಗೇತನ ಅಲ್ರ, ಹೊಟ್ಟೆ ಕಿಚ್ಚು, ದ್ವೇಷ, ಇವೆಲ್ಲ ಎಲ್ಲ ಬರ್ತದೆ. ಒಬ್ಬರ ಮೇಲೆ ಒಂಥರ ಅಗೇತನ ದ್ವೇಷ ಬರಬೇಕು ಅಂದ್ರೆ ಹೆಂಗ್ ಬರ್ಬೇಕು, ಹೆಂಗ್ ಬರ್ತದೆ ಸುಮ್ಮನೆ ಬರ್ತದ ನೋಡಿ, ಒಂಥರ ನೋಡೋದು ಹೊಟ್ಟೆ ಕಿಚ್ಚು ಬರ್ತದ, ದ್ವೇಷ ಬರ್ತದ, ಹೆಂಗ್ ಬರ್ತದೆ? ಅವನೇನೋ ನಮ್ಗೆ ಮಾಡಿದವಾಗ ನಮ್ಗೇನಾಗ್ತದೆ ಕೋಪ ಬರ್ತದೆ ಹೇಳ್ತೀನಿ. ಈ ಕೋಪನೇ ಏನಾಗೋದು ಮರ್ಡರ್ ಏನಾಗೋದು ತಿರ್ಗೋದು. ಕರೆಕ್ಟಾ? ಅಂದ್ರೆ ಅಗ್ಗೆ ಯೇಸು ಕ್ರಿಸ್ತು ಹೇಳ್ತಾರೆ, ನೀವು ಸೋದ್ರ ಮೇಲೆ ಕೋಪಗೊಳ್ಳೋದೇ ಯಾವ್ದು ಈಕ್ವಲ್ ಅಂತೆ ಮರ್ಡರ್ಗೆ ಈಕ್ವಲ್. ಅದ್ರ ಅಂದ್ರೆ ಈ ಮರ್ಡರ್ ಆದ ರೀತಿಯಲ್ಲಿ ತಡಿಬೇಕು ಅಂದ್ರೆ ಫಸ್ಟ್ ಎಲ್ಲಿ ತಡಿಬೇಕು, ಎಲ್ಲಿ ಕಂಟ್ರೋಲ್ ಮಾಡ್ಬೇಕಾ? ಅಲ್ಲಿ ಏನ್ ಕಂಟ್ರೋಲ್ ಮಾಡ್ಬೇಕಾ? ಕೋಪನೇ ಮಾಡೋದು. ಅಲ್ಲ ಮರ್ಡರ್ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಕೋಪನ ಏನ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಬೇಕು. ಇಲ್ಲಿ ಈ ಕಾಲದಲ್ಲಿ ಮರ್ಡರ್ ಕಂಟ್ರೋಲ್ ಮಾಡ್ಬೇಕು ಏನ್ ಮಾಡ್ತಾರೆ, ಎಲ್ಲ ಬೇಗ ನೋಡಿ ಸೆರೆಮನೆಗೆ ಹಾಕ್ತಿರ್ತಾರೆ. ಸೆರೆಮನೆಗೆ ಹಾಕ್ಬಿಟ್ಟು ಸರೋಗ್ಬಿಡ್ತಾರೆ ಅಂದ್ರೆ ಇಲ್ಲ ರೀ. ರೂಟ್ ಕಾಸ್ ಏನಂದ್ರೆ ಕೋಪ, ದ್ವೇಷ, ಇದನ್ನೇನ್ ಮಾಡ್ಬೇಕು ಫಸ್ಟ್ ತಡಿಬೇಕು. ಇದನ್ನ ತಡೆದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ದಂಗೆ ಮರ್ಡರ್ನ ತಡೆಗಟ್ತೀನಿ. ಅದು ನಾನು ಇವಾಗ ನೋಡಿರ್ತೀನಿ ಬೈಬಲ್ ಅಲ್ಲಿ ಫಸ್ಟ್ ಮರ್ಡರ್ ಅಲ್ಲಿ ಯಾರಪ್ಪ ಎಕ್ಸಾಂಪಲ್ ಅವ್ರನ್ನ ಈ ಮರ್ಡರ್ ಹೆಂಗ್ ಶುರು ಆಗ್ತಾನೆ, ಹೆಂಗೆ ಕಾಯಿನ್ ಅಲ್ಲ, ಕಾಯಿನ್ ಯಾರನ್ನ ಮರ್ಡರ್ ಮಾಡಿದ್ರು? ಅದಕ್ಕಿಂತ ಮುಂಚೆ ಯಾರು ಮರ್ಡರ್ ಮಾಡಿಲ್ಲ? ಯಾಕೆ ಮಾಡಿಲ್ಲ? ನೀವು ಯಾರು ಓದಿಲ್ಲ ಅಷ್ಟೇ. ಯೋಹಾನ 8:44 ಓದಿ. ಜಾನ್ 8:44 ಓದಿ. ಜಾನ್ 8:44 ಓದಿ.
ಸೈತಾನನು ನಿಮ್ಮ ತಂದೆ, ಹಾ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಹಾ. ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿರಿ. ಹಾ. ಅವನು ಆದಿಯಿಂದಲೂ ನಿಮಗೆ ಯಾರು ಫಸ್ಟ್ ಮಾಡೋರವ ಯಾರು ಸೇರಿಪ್ಪ ಚೇತನ್ ಹೆಂಗ ಮರ್ಡರ್ ಮಾಡ್ದ? ಅಲ್ಲ ಅವ್ನು ಹೆಂಗ್ ಮರ್ಡರ್ ಮಾಡ್ದ? ಆವಾಗ ಅನ್ಕರಿಸಿ ಕರೆಕ್ಟ್ ತಿನ್ಸ್ದ ಸುಳ್ಳು ಹೇಳ್ದ ಆಯ್ತು. ಇವ್ನು ಯಾರ್ದು ಮರ್ಡರ್ ಮಾಡ್ದ ಅದೇ ಹೇಳ್ತಾರೆ ಆದಿಯಿಂದಲೂ ಕೊಲೆ ಪಾತ ಕರೆಕ್ಟ್. ಅವ್ನು ಯಾರ್ದು ಮರ್ಡರ್ ಮಾಡ್ದ? ದೇವ್ರಿಗೆ ಹೆಂಗ್ ಮರ್ಡರ್ ಮಾಡ್ದ? ಲಾಸ್ಟ್ ಇಲ್ಲ ಅಂದ್ರೆ ಹೇಳ್ತಾರೆ ನಮ್ಮ ಬ್ರದರ್ ಬುಕ್ಕಲ್ಲಿ ಬರಬೇಕು, ಕಮೆಂಟ್ಸ್ ಬರಬೇಕು ಅಂತ ಹೇಳ್ತಾರೆ. ಮರ್ಡರ್ ಅಂತ ಏನಪ್ಪ ಅಂತಂದ್ರೆ ಇದೇ ಕೋಪ ಬರೋದೇನ್ರಿ ಮರ್ಡರ್ಗೆ ಸಮಾನ ಅಂತಂದ್ರೆ ಸೇತಾನು ಮರ್ಡರ್ ಮಾಡ್ದ ಅಂತಂದ್ರೆ ಫಸ್ಟ್ ಅವ್ರು ಯಾರನ್ನ ಮರ್ಡರ್ ಮಾಡಿದ್ರು ಅಂತಂದ್ರೆ ಯಾರನ್ನ ದೇವ್ರನ್ನ ಮರ್ಡರ್ ಮಾಡ್ದ. ದೇವ್ರ ಹೆಂಗ್ ಮರ್ಡರ್ ಮಾಡ್ದ ಅಂತಂದ್ರೆ ದೇವ್ರನ್ನ ಸಾಯಿಸಕ್ ಸಾಧ್ಯ ಇಲ್ಲ ಬಿಡ್ರಿ. ಅದು ದೇವರ ಗುಣಲಕ್ಷಣಗಳನ್ನ ಅವನು ಕೆಡಿಸಿದ್ರೆ ಅದೇನ್ ಸಮಾನ? ಕೊಲೆಗೇನ್ರಿ ಸಮಾನ. ಅದರ ಸರಿ ಸೇತನ್ ಈ ತರ ಮಾಡ್ದ ಅಂದ್ರೆ ಎಸ್ ಮಾಡ್ದ. ದೇವ್ರ ಬಗ್ಗೆ ಸುಳ್ಳಾದ ಅಭಿಪ್ರಾಯನ ಯಾರತ್ರ ಕೊಟ್ಟ? ಆದ ಮತ್ತೆ ಏವಳ ಏನ್ ಮಾಡ್ದ ಅಂದ್ರ ಏವಳ ಮುಖ್ಯವಾಗಿ ಏನ್ ಮಾಡೋದು ಚೆನ್ನಾಗಿ ಕೊಟ್ಟಾಡೈತೆ. ಅದರಿಂದ ಏನಾಯ್ತಂದ್ರೆ ಏವಳ ಮನಸ್ಸು ಏನಾಯ್ತು ದೇವ್ರ ಮೇಲೆ ಏನಾಯ್ತು ಕೆಟ್ಟಾಯ್ತು, ನಂಬಿಕೆ ಹೊಟ್ಟಾಯ್ತು. ನಂಬಿಕೆ ಒಟ್ಟೋಗಿರೋದ್ರಿಂದ ತಿನ್ಬಾರ್ದಂತ ಹಣ್ಣು ಏನ್ ಮಾಡಿದ್ದು ತಿಂದಿದ್ದು ಅಲ್ವಾ. ಇವಾಗ ವ್ಯವಸ್ಥೆ ಮಾಡಿ ಸೇತಾನ್ ಬಂದ್ಬಿಟ್ಟು ದೇವರ ಹೆಸರು ಕೆಡಿಸದೇ ಇದ್ದಿದ್ರೆ ಈ ಒಂದು ಕೃತ್ಯಗಳೇನಾಗ್ತಾ ಇಲ್ಲ. ಅಂದ್ರೆ ಏನಪ್ಪ ಕಾರಣ ಅಂದ್ರೆ ಕೋಪ. ಅದರ ದೇವ್ರ ನಿಮ್ಗೆ ಏನ್ ಕೋಪ ಬಂತು? ಅಂದ್ರೆ ಸಿಂಪಲ್ ದೇವ್ರ ಕೆಲಸನ ತಗ್ಗಿಸ್ಕೊಂಡು ಏನ್ ಮಾಡ್ಲಾ ಸೇತಾನ ಮಾಡ್ಲಿಲ್ಲ ಅಂದ್ರೆ ತಗ್ಗಿಸ್ಕೊಂಡು ನಡೆದಿರೋ ಕಾರಣದಿಂದ ಇವೇನ್ ಮಾಡೋದು ದೇವ್ರ ಮೇಲೆ ಕೋಪ ದ್ವೇಷ ಎಲ್ಲ ಬಂತು. ಈ ಹಗೆತನ ಏನಕ್ಕಂದ್ರೆ ಮರ್ಡರ್ ಏನ್ ಮಾಡ್ತಾವ ತಿರುಗ್ತ. ಅದಕ್ಕೆ ಹೇಳೋದು ಬೈಬಲ್ ಫಸ್ಟ್ ಮರ್ಡರ್ ಅಂದ್ರೆ ಸೇತಾನ. ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ನರಹತ್ಯೆ ಮಾಡ್ಬೇಡ ಅಂತ ಹೇಳ್ತಾರೆ, ಅದನ್ನ ಬಿಡಿಸಿ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಅದನ್ನ ಮೀರಿ ನಡೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಹೇಗಪ್ಪ ಹೇಳ್ಕೊಡೋದು ಅಂತಂದ್ರೆ ಏನ್ ಮಾಡ್ಬೇಕು? ಬರೀ ಹೇಳ್ಕೊಡೋದು ಮಾತ್ರ ಅಲ್ಲ, ಕೈಗೊಂಡು ಏನ್ ಮಾಡ್ಬೇಕು ನಡಿಬೇಕು. ಯೇಸು ಕ್ರಿಸ್ತ ಹೇಳ್ಕೊಟ್ರು ಜೊತೆ ಕೈಗೊಂಡು ನಡೆದ್ರ ಎಸ್ ಅಲ್ವಾ. ಸೊ ಯೇಸು ಕ್ರಿಸ್ತನ ಹೆಸರನ್ನ ಎಷ್ಟು ಜನ ಕೆಡಿಸಿದ್ರು ಅಲ್ವರ? ಸರಿಸಲ್ಲ. ಅದು ಯೇಸು ಕ್ರಿಸ್ತ ಯಾರ ಹೆಸರು ಕೆಡಿಸಿದಾರ? ಯಾರ ಹೆಸರು ಏನ್ ಮಾಡಕ್ ಹೋಗಿಲ್ಲ, ಕೆಡ್ಸೋದಿಕ್ ಹೋಗಿಲ್ಲ ಅಂದ್ರೆ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತ ಹೇಳ್ತಾರೆ ನೀನು ಸಹೋದರನ ವಿರುದ್ಧವಾಗಿ ನೀನ್ ತೂ ಚೀ ನೀಚ ಅಂತ ಕೋಪ ಬಂತು ಅಂತಂದ್ರೆ ನಾವು ಏನ್ ಲೆಕ್ಕ ಅಂತಂದ್ರೆ ಸೇದ್ರೆ ಕೊಲೆಗಾರರು. ಕೊಲೆಗಾರರು ಏನಿಲ್ಲ ನಿತ್ಯ ಜೀವ ಇಲ್ಲ ಅಂತ ಒಂದೇ ವ್ಯವಹಾರ ಐತಲ್ವಾ. ಅದನ್ನ ಅಂದ್ರೆ ನಾವೆಲ್ಲ ಓಡ್ತಿರೋದು ಈ ಪ್ರೈಸ್ ಇರ್ಬೇಕು ಅಂತಪ್ಪ. ಅಂದ್ರೆ ಮರ್ಡರ್ ಆಗಿದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ಖಂಡಿತವಾಗ ಪ್ರೈಸ್ ಗೆಲ್ಲಲ್ಲ ಅಂತ ಅರ್ಥ ಅಲ್ವಾ. ಇನ್ನೇನ ಕೋಪ ಕೊಡಿದ್ರೆ ನಾವೇನ್ ತಿಳ್ಕೊಬೇಕು? ಪ್ರೈಸ್ ನಾನು ಏನ್ ಮಾಡ್ತಾ ಇದ್ದೀನಿ ಕಳ್ಕೊಂತ ಇದ್ದೀನಿ ಅಂದ್ರೆ. ಸೊ ಅದರಿಂದ ನಾವು ಕೋಪ ಕೊಡದಿರ್ತೀವಿ ಆದಷ್ಟು ಏನ್ ಮಾಡಿ ನಾವು ಪ್ರಯತ್ನ ಮಾಡ್ಬೇಕು. ಸರಿ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು? ಬಟ್ ಇದು ಪ್ರಾಬ್ಲಮ್ ಅಪ್ಪ. ಕೋಪ ಎಲ್ಲರೂ ಬಂದಿರ್ತಾರೆ. ಕೋಪ ಹೊರದ್ರೆ ಯಾರೈತೆ ನಾವೆಲ್ಲರೂ ತುಂಬಾ ಶಾರ್ಟ್ ಕಟ್ ಬರ್ಬೋದು ಹೌದಾ. ಸರಿ ಇವಾಗ ಈ ಕೋಪ ತಡೆಗಟ್ಟೋದಕ್ಕೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಅಲ್ಲೇ ಹೇಳ್ತಾರೆ ನೋಡಿ ಅಡ್ವೈಸ್. ಮುಂದಕ್ಕೆ ಓದಿ ಅಲ್ಲೇ ಹೇಳ್ತಾರೆ ಓದಿ. ತಾಳ್ಮೆ ಕರೆಕ್ಟ್. ತಾಳ್ಮೆ ಹೆಂಗ್ ಬರ್ತದೆ ಓದಿ. ಮತ್ತೆ 5ನೇ ಅಧ್ಯಾಯ ಇವಾಗ ಎಲ್ಲಿ ಓದಿದ್ರಿ 22 ಓದಿದ್ರಲ್ವಾ, ಹಂಗೆ ಮುಂದಕ್ಕೆ ಓದಿ. ಅಲ್ಲೇ ಹೇಳ್ತಾರೆ ಯೇಸು ಕ್ರಿಸ್ತ ಅಡ್ವೈಸ್ ಕೊಡ್ತಾರೆ ನೋಡಿ ಓದಿ. ನನ್ನ ಸಹೋದರನನ್ನು ನೋಡಿ ಈ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು, ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಾದ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ನೋಡ್ರ, ಮೊದಲು ನಿನ್ನ ಸಹೋದರನ ಸಂಗಡ ಏನಾಗ ನೀನು ಒಂದಾಗು ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗ್ ಗೊತ್ತಾ? ಇವಾಗ ನಮ್ಗೆ ಯಾವ ನಾವೇನ್ ಮಾಡ್ಬೇಕಂದ್ರೆ ಮರ್ಡರ್ ಲೆವೆಲ್ ಹೋಗಿಂತ ಮುಂಚೆ ನಾವೇನ್ ಮಾಡೋದು ಫಸ್ಟ್ ಏನ್ ಮಾಡ್ಬೇಕು? ಎಷ್ಟು ಖುಷಿ ಹೇಳ್ತಾರಲ್ಲಿ ಒಂದಾಗು. ಹೆಂಗ್ ಒಂದಾಗದ? ಏನ್ ಹೇಳ್ತಾರಲ್ಲಿ ಓದು ಏನ್ ಹೇಳ್ತಾರ? ನಿನ್ನ ಮೇಲೆ ಏನೋ ವಿರೋಧವಾದ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಕಾಣಿಕೆ ಯಜ್ಞವೇದಿ ಮುಂದೆ ಬಿಟ್ಟು ಹೋದ್ರೆ ಏನ್ರಿ ನಾವು ದೇವ್ರಿಗೆಲ್ಲ ಪ್ರೇಯರ್ ಮಾಡಕ್ಕಿಂತ ಮುಂಚೆ ನಾವೇನ್ ಬೇಕಾ ಮ್ಯಾಟ್ರಿಕ್ನಲ್ಲಿ ಅಲ್ಲೇ ಫಸ್ಟ್ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಸಹೋದರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕಂತೆ ಬ್ರದರ್ ಅಥವಾ ಸಿಸ್ಟರ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಇವಾಗ ಏನ್ ಮಾಡ್ಬೇಕ? ವಿಚಾರನ ಮಾತಾಡ್ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಕೆಲವೊಂದ್ಸತಿ ಏನಾಗಿರ್ತಂದ್ರೆ ಈ ಕೋಪ ಬರೋಕೆ ಏನಾಗಿರ್ತದೆ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ತದೆ. ಅದರ ಮನಸ್ತಾಪಗಳು ಸಾಧ್ಯತೆಗಳು ಇರ್ತದೆ ಇಲ್ವಾ?
ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ದು ಬರೋದು ಮೇನ್ ಆಗಿ ಬರೋ ಸಿಸ್ಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದರ ಈ ಆಫೀಸೆಲ್ಲ ಬಿಟ್ಟಾಕಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅದನ್ನ ಗೊತ್ತಾಗಿರ್ತದೆ ಅಲ್ವಾ. ಸೊ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ಗೆ ಎಫೆಕ್ಟ್ ಆಗೋದು ಏನಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಮತ್ತೆ ಫ್ಯಾಮಿಲಿ. ಕರೆಕ್ಟಾ? ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ, ನಮ್ಮ ಏನೋ ಕೋಪ ಬರೋಂತ ಒಂದು ಕ್ಯಾರೆಕ್ಟರ್ ಇತ್ತು ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅವ್ರ ಹತ್ರ ಕ್ಷಮೆ ಕೇಳೋಲ್ಲ. ಮ್ಯಾಟ್ರ್ ಏನಂತ ಫಸ್ಟ್ ಏನ್ ಬೇಕು, ಯಾಕೆ ತಪ್ಪು ಯಾರಿಂದ ಬೇಕಾದ್ರೆ ಏನಾಗಿರ್ಬೋದು, ನಮ್ಮಿಂದನೇ ಆಗಿರ್ಬೋದು, ಅಂದ್ರೆ ಅವ್ರಿಗೇನಾಗಿರ್ಬೋದು ಕೋಪ ಬಂದಿರ್ಬೋದು, ಅಂದ್ರೆ ಅವ್ರು ನಮ್ನ ಏನ್ ಮಾಡ್ತಾರೆ ಕೋಪ ದೃಷ್ಟಿ ನೋಡ್ತಾ ಇರ್ಬೋದು. ಅವ್ರ ಕೋಪದಿಂದ ನೋಡಿದ್ರೆ ನಮ್ಗೇನಾಗಿತ್ತು ತಿರುಗಿ ಅನಿಸುತ್ತೆ ಕೋಪ ಬಂತು. ಅವಾಗ ಏನ್ ಮಾಡ್ಬೇಕು, ಕೂತ್ಕೊಂಡು ಈ ಮ್ಯಾಟ್ರ್ ಏನ್ ಮಾಡ್ಬೇಕು, ಮಾತುಕತೆ ಏನ್ ಮಾಡ್ಬೇಕು, ಮಾತಾಡ್ಬೇಕು ಅಲ್ವರ. ಅವ್ರು ಮಾತಾಡಿದ್ರೆ ಏನಾಗ್ತದೆ, ಪ್ರಾಬ್ಲಮ್ ಏನಪ್ಪಾ, ಎಲ್ಲಿಂದ ಏನಾಗಿದೆ, ನಮ್ಮಿಂದ ಆಗಿದೆ ಅವರಿಂದ ಆಗಿದೆ ಅಂತ ಕೆಲವೊಂದು ವಿಚಾರಗಳು ಏನಾಗ್ತದೆ ಸರಿಯಾಗೋದಕ್ಕೆ ಏನಾಗ್ತದೆ ಸಾಧ್ಯತೆಗಳು ಆಗ್ತದೆ ಅಲ್ವರ. ಅದರಿಂದ ಯೇಸು ಕ್ರಿಸ್ತ ಹೇಳಂತ ರೀತಿಯಲ್ಲಿ ನಾವು ಏನ್ರಿ ಕೊಲೆ ಮಾಡದೇ ಇರ್ಬೇಕು ಅಂತಂದ್ರೆ ಫಸ್ಟ್ ಕೋಪ ಬರೋದು ತಿಳಿಮಣ್ಣವನ್ನ ತಡೆಗಟ್ಟಬೇಕು. ಈ ಕೋಪಕ್ಕೆ ಬರಬಾರ್ದು ಅಂತಂದ್ರೆ ಆ ಮನಸ್ತಾಪ ಬರ್ದಿರಿ ಅಂತೇಳಿ ಸಿಚುವೇಶನ್ ಫಸ್ಟ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಮನಸ್ತಾಪಗಳೇನಿದೆ ಬಂದದ್ದು ಸಹಜ, ಆದ್ರೆ ಆದಷ್ಟು ಏನ್ ಮಾಡ್ಬೇಕು ಅದನ್ನ ಬರ್ದೇ ಇತ್ತು ನಮಗೆ ಕಂಟ್ರೋಲ್ ಮಾಡ್ಬೇಕು. ಹಂಗೂ ಬಂತು ಅಂದ್ರೆ ಆ ಮ್ಯಾಟ್ರನ್ನ ಸಂಬಂಧಪಟ್ಟಂತ ವ್ಯಕ್ತಿಗಳ ಹತ್ರ ಏನ್ ಮಾಡ್ಬೇಕು ಮಾತಾಡಬೇಕು. ನೋಡಿ ಎಫಿಷಿಯನ್ಸ್ ಎಲ್ಲ ಒಂದು ಮಾತು ಹೇಳ್ತಾರೆ, ನೀವು ಕೋಪಗೊಂಡ್ರು ಏನ್ ಮಾಡಬೇಡಿ, ಹಂಗೆ ಕೋಪಗೊಳ್ಬೇಕು. ಎಲ್ಲಿ ಬಂದರೆ ಎಫಿಷಿಯನ್ ಬದಂತ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 26 ಓದಿಸ್ತಾರ. ಅದರ ಕೋಪ ಮಾಡಕ್ ಹೋಗಿದ್ರು ಪಾಪ ಅಂದ್ರೆ ಅಂತ ಕೋಪ ಬಂದು ಪರವಾಗಿಲ್ಲ ಬದರ್ ಅದ್ರ ಏನ್ ಮಾಡಲ್ಲ, ಕೋಪ ತುಂಬಾ ಲೈಟ್ ಆಗಿದೆ ನೋಡ್ತೀವಿ ಅಂದ್ರೆ ಪಾಪ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಮುಂದಕ್ಕೆ ಓದಿ. ಅದನ್ನೇ ಪಾಪ ಮಾಡ್ಬಿಡಿ ಅಂತಂದ್ರೆ ಈ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ಹಂಗೇ ಬೆಳೆಸ್ತಾರೆ, ಏನಾಗ್ತಿರೋದು ದ್ವೇಷ ಥರ ಆಗ್ಬಿಡ್ತದೆ. ಅದನ್ನ ಇಮ್ಮಿಡಿಯೇಟ್ ಏನ್ ಮಾಡಿದ್ವಿ ಸಾಲ್ವ್ ಮಾಡ್ಕೊಳ್ಳಿ. ಹೆಂಗ್ ಸಾಲ್ವ್ ಮಾಡೋದು, ಸೂರ್ಯ ಮುಳುಗೋಡೆ ಏನಂದ್ರೆ ಆ ದಿನದ ಮ್ಯಾಟ್ರು ಆ ದಿನ ಏನ್ ಮಾಡ್ಬೇಕು, ಸೆಟಲ್ಮೆಂಟ್ ಮಾಡ್ಬೇಕು. ಏನೋ ವರ್ಷಾನುಗಟ್ಟಲೆ ಆಗಿರೋದನ್ನ ನೀವೇ ಮನಸ್ಸು ಇಟ್ಕೊಂಡು ನೋಡ್ತೀವಿ ಅವ್ನು ಮಾಡ್ತೀನಿ ಅಂತ ಗಜ್ಜರಿ ಇಟ್ಕೊಂಡು ಅಂತಂದ್ರೆ ಇದು ಜೀವನದಲ್ಲಿ ಏನಾಗಲ್ಲ, ಸರಿ ಹೋಗಲ್ಲ. ಆ ದಿನದ ಹೊತ್ತು ಆ ದಿನದ ಕಾಟ ಏನಾಗಿದೆ, ಆ ದಿನಕ್ಕೆ ಆ ದಿನದ ಒಂದು ಪ್ರಾಬ್ಲಮ್ಸ್ಗಳನ್ನ ಆ ದಿನದಲ್ಲೇ ಮಾಡಬೇಕು, ಸಾಲ್ವ್ ಮಾಡಿ ಮುಗಿಸ್ಬಿಡ್ಬೇಕು ಅಲ್ವರ. ನೋಡಿ ಈ ಫರಿಸೇಯರು ಮಾಡಿದ ಪ್ರಾಬ್ಲಮ್ ಇದೆ. ಅದರ ಯೇಸು ಕ್ರಿಸ್ತು ಈ ಆಜ್ಞೆಗಳನ್ನ ಮೀರಿ ಇದು ಹೆಂಗೆ ಸಿಂಪಲ್ ಆಗಿ ಕೈ ಕೊಟ್ಟು ನಡೆಯೋದು ಅಂತ ಏನ್ ಮಾಡಿದ್ರು ಹೇಳ್ಕೊಟ್ರು. ಆದ್ರೆ ಫರಿಸೇಯರು ಒಬ್ಬರು ಏನ್ ಮಾಡಿಲ್ಲ, ನಡ್ಕೊಟ್ಟಿಲ್ಲ. ಯೇಸು ಕ್ರಿಸ್ತು ಬದುಕ ಬಗ್ಗೆ ಸಾಯಿಸೋದಕ್ಕೆ ಏನ್ ಮಾಡಿದ್ರು, ವಂಚ ಮಾಡಿದ್ರು. ಹಂಗಾರೆ ನಾವು ಮರ್ಡರ್ ಮಾಡಬಾರ್ದು ಅಂತಂದ್ರೆ ಏನ್ರಿ, ನಾವು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರ್ಬೇಕು ಅಂತಂದ್ರೆ ಸಹೋದರ ಸಹೋದರಿ ನಡೀರಂತ ಮನಸ್ತಾಪಗಳು ಏನ್ ಮಾಡ್ಬೇಕು, ನಾವು ಬರ್ದೇ ಇರ್ತಿಲ್ಲ ಆದಷ್ಟು ಏನ್ ಮಾಡ್ಬೇಕು ನಾವು ನಡಿಬೇಕು. ಅದ್ರ ನಡಬೇಕೇನೆ ಹೆಂಗಿರ್ಬೇಕು ಅಂದ್ರೆ ಒಬ್ರಿಗೆ ಏನಾಗ್ಬಾರ್ದು, ಮನಸ್ತಾಪ ಬರೋ ರೀತಿಯಲ್ಲಿ ಏನಾಗಿರ್ಬಾರ್ದು ಇರಬಾರ್ದು ಅಲ್ವರ. ನೋಡಿ ಇವಾಗ ಬನ್ನಿ ಮ್ಯಾಥ್ಯೂ ನೆಕ್ಸ್ಟ್ ಹೋದ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ 27ನೇ ವಾಕ್ಯ ಮ್ಯಾಥ್ಯೂ 5:27. ನೋಡ್ರ ಮ್ಯಾಥ್ಯೂ 5:27 ಕರೆಕ್ಟ್. ಅಂದ್ರೆ ನೀವು ವ್ಯಭಿಚಾರ ಮಾಡಬೇಡ ಅಂತ ಅಂದ್ಬಿಟ್ಟು ನೀವೇನ್ ಮಾಡಿದ್ದೀರಾ, ಕೇಳಿದ್ದೀರಾ ಅಷ್ಟೇ. ಕರೆಕ್ಟಾ? ಸರಿ, ವ್ಯಭಿಚಾರ ಓದಿ. ಸರಿಪ್ಪ, ಇವಾಗ ಎರಡನೇದೇನು ವ್ಯಭಿಚಾರ. ವ್ಯಭಿಚಾರನೇನಪ್ಪ? ಸರಿ, ಅದೇ ಗೊತ್ತಿಲ್ಲ. ಅಂದ್ರೆ ಏನಂತಂದ್ರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದೇನ್ರಿ ವ್ಯಭಿಚಾರ. ಅಂದ್ರೆ ನಮ್ಮ ಯಾರ ಜೊತೆ ಮದುವೆ ಆಗಿದ್ರು ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರ ಸಂಬಂಧ ಇಟ್ಕೊಳ್ಳೋದೇನ್ರಿ ವ್ಯಭಿಚಾರ. ಅದರ ಇದು ಧರ್ಮಶಾಸ್ತ್ರ ಏನಿದೆ ಇದೆ 10 ಪ್ರಮಾಣಗಳು ಇರೋದಿತ್ತ ಇಲ್ವಾ? ಅದನ್ನ ನೆರೆಯವರ ಆಸ್ತಿಗೆ ನೀನು ಆಸೆ ಪಡ್ಬೇಡ, ಅದನ್ನ ಕೊಲೆ ಮಾಡ್ಬೇಡ, ಆಮೇಲೆ ಏನ್ ಮಾಡ್ರಿ ನೀವು ವ್ಯಭಿಚಾರ ಮಾಡ್ಬೇಡ ಅಂತ ಪ್ರಮಾಣ ಇತ್ತಲ್ವಾ? ಇತ್ತು. ಅದರ ವ್ಯಭಿಚಾರ ಅಂತಂದ್ರೆ ಯಾರ ಜೊತೆ ನಾವು ಮದುವೆ ಮಾಡ್ಬಿಟ್ಟಿದ್ರು ಅವ್ರ ಬಿಟ್ಟು ಬೇರೆಯವ್ರ ಸಂಬಂಧ ಇಟ್ಕೊಳ್ಳೋದೇ ವ್ಯಭಿಚಾರ ಅಲ್ವರ. ಶ್ರೀ ಯೇಸು ಕ್ರಿಸ್ತ ಹೇಳ್ತಾರೆ ಈ ಏನಂತಾರೆ ಈ ಒಂದು ಆಜ್ಞೆನ ಬಿಡಿಸಿ ಇದನ್ನ ಕೈಗೊಂಡು ನಡೆಯೋದು ಅಂತ ಏನ್ ಮಾಡ್ತಾರೆ ಇವಾಗ ಹೇಳ್ಕೊಡ್ತಾರೆ ಅದರ. ಸರಿ, ವ್ಯಭಿಚಾರ ಎಲ್ಲಿ ಶುರು ಆಗ್ತದೆ? ನಾವು ಮದುವೆ ಆಗಿರ್ತೀರಪ್ಪ, ಮದುವೆ ಆಗಿರೋದು ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇಟ್ಟಂತ ಏನ್ ಬರ್ತದೆ? ಪ್ರಾಬ್ಲಮ್ ಬರೋದೇನಂದ್ರೆ ಗಂಡ ಹೆಂಡತಿ ಏನಿಲ್ಲ, ಒಂದು ಅಂದಿನಂತೆ ಇರಲ್ಲ, ಒಂದು ಸಮಾಧಾನ ಇರಲ್ಲ. ಅದರ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈಗೋ ಅವಾಗ ಏನಾಗ್ತದೆ, ಮನಸ್ಸು ಯಾವ ಕಡೆ ಡೈವರ್ಟ್ ಆಗ್ತದೆ, ಬೇರೆ ಥರ್ಡ್ ಪಾರ್ಟಿ ಕಡೆಗೆ ಏನಾಗಿರೋವಾಗ ಅವಾಗ ಡೈವರ್ಟ್ ಆಗಿದೆ. ಕರೆಕ್ಟಾ? ಅವಾಗ ಏನಾಗ್ತದೆ, ಯಾರು ದೇವರು ನಮ್ಮ ಹತ್ರ ಕೊಟ್ಟಿದ್ದಾರೋ ನಾವಿಂದ ಒಡಂಬಡಿಕೆ ಮಾಡ್ಕೊಳ್ತೀವಿ. ಅಂದ್ರೆ ಮರಣವೋ ಅಗಲಿಸುವ ತನಕ ಏನ್ರಿ ನಾವ್ ಎಂದೂ ಏನಾಗೋದಿಲ್ಲ, ಅದರ
ಬೇರೆ ಆಗೋದಿಲ್ಲ ನಮ್ಗೆ ಹೇಳು. ಆ ಆಗಿನಲ್ಲಿ ನಡೀಲಿಕ್ಕೆ ಆಸ್ಪಾದ ಯಾವ್ದಾಗ್ತಂದ್ರೆ ಬೇರೆಯವ್ರ ಕಡೆ ದೃಷ್ಟಿ ಏನಾಗ್ತದೆ ಓದೋವಾಗ. ಕರೆಕ್ಟಾ? ಯೇಸು ಕ್ರಿಸ್ತ ಸೊಲ್ಯೂಷನ್ ಕೊಟ್ಟವ್ರು ಏನ್ ಹೇಳ್ತಾರೆ ಓದಿ. ನಿನ್ನ ಮಗನು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಇಲ್ಲ 28 ಓದಿ ಸರ್. ಓದಿದ್ರೆ 27 ಓದಿದ್ರಿ, 28 ಓದಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಗಿರುವ ವ್ಯಭಿಚಾರ ಮಾಡಿದವನು. ನೋಡ್ರ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ, ಈ ವ್ಯಭಿಚಾರ ಹೋಗ್ಬಾರ್ದು ಅಂತಂದ್ರೆ ನಿನ್ ಪರಸ್ತ್ರೀ ನೋಡ್ಬಿಟ್ಟು ಏನ್ ಮಾಡ್ಬೋದು ನೀನು ಮೋಸಬಾರ್ದು ಅಂತ ಹೇಳ್ತಾರೆ. ಅದ್ರ ಇಲ್ಲಿ ಬರೀ ಸ್ತ್ರೀ ಬಗ್ಗೆ ಕೊಡ್ತಾರೆ. ಅಂದ್ರೆ ಬರೀ ಹುಡುಗರು ಹುಡುಗಿ ನೋಡಲ್ಲ, ಹುಡುಗಿ ಯಾರು ಹುಡುಗಿ ನೋಡಲ್ಲ ಅಂದ್ರೆ ಹುಡುಗಿರು ಕೂಡ ಹುಡುಗರು ಏನ್ ಮಾಡ್ತಾರೆ ನೋಡ್ತಾರೆ. ಅಂದ್ರೆ ಇವಾಗ ಯೋಚನೆ ಮಾಡಿದ್ರೆ ಇವಾಗ ಒಬ್ಬರು ನೋಡಿದ ತಕ್ಷಣ ಏನ್ರಿ ಒಂದು ಥಾಟ್, ಒಂದು ಆಲೋಚನೆ ಬರ್ತಾರಲ್ವಾ, ಅದು ಬರೋದು ಸರಿನಾ ತಪ್ಪ? ತಪ್ಪು. ಇವಾಗ ಈ ವಾಕ್ಯ ಓದೋದು ಏನಿಸ್ತದೆ, ಪರಸ್ತ್ರೀನ ನೋಡ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಅಂತ ನಮ್ಮ ಥಾಟ್ ಮನಸ್ಸಲ್ಲಿ ಬಂದಿದ ತಕ್ಷಣ ಏನ್ ಲೆಕ್ಕ? ಆ ರೀತಿ ಹೇಳಿದ್ರೆ ಯೇಸು ಕ್ರಿಸ್ತ ಅಂತಂದ್ರೆ ಇವಾಗ ಯೋಚನೆ ಮಾಡಿ, ಇವಾಗ ನಮ್ಮ ಮಿಸ್ ಇಂಡಿಯಾ ಬರ್ತಾರೆ ತಿಳ್ಕೊಳ್ಳಿ, ಅವ್ರು ನೋಡಿದ ತಕ್ಷಣ ನಿಮ್ಗೆ ಏನಿಸ್ತದೆ? ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸ್ತದೆ ಇಲ್ವಾ? ಅಂದ್ರೆ ವ್ಯವಚಾರ ಮಾಡೋ ಲೆಕ್ಕ ಇಲ್ಲವಲ್ಲ. ಹೇಳಿ ಥಿಂಕ್ ಮಾಡಿ. ಇವಾಗ ಒಬ್ರು ನೀಟಾಗಿ ಒಬ್ರು ಟಿಪ್ ಟಾಪ್ ಶೂಟ್ ಪುಟ್ ಹಾಕೊಂಡು ನೀಟಾಗಿ ಬಂದ್ರೆ ಅವ್ರು ನೋಡ್ಬಿಟ್ಟು ನಾವೇನಂತೀವಿ, ಅವು ಎಷ್ಟು ಚೆನ್ನಾಗಿದ್ದಾರೆ ಅಂತಂತೀವಿ. ಇವಾಗ ಅದು ನೋಡಿದ ತಕ್ಷಣ ನಮ್ಗೆ ಆಲೋಚನೆ ಬರ್ತದೆ. ಹಾಗೆ ನಾವು ವ್ಯವಚಾರ ಲೆವೆಲ್ಲ ಅದೆಲ್ಲ ಹೇಳ್ತಾರದು. ಯೇಸು ಕ್ರಿಸ್ತ ಒಬ್ರು ನೋಡಿದ ತಕ್ಷಣ ಕೆಲವೊಂದು ಆಲೋಚನೆಗಳು ನಮ್ಗೆ ಏನಾಗ್ತದೆ ಬರ್ತಾರೆ. ಅದು ಸಹಜವಾಗಿ ಅದನ್ನ ಅಪ್ರಿಷಿಯೇಟ್ ಮಾಡೋದು ಅದು ಇದೆ, ಅದು ಮನುಷ್ಯನ ಗುಣಲಕ್ಷಣಗಳು. ಅದರ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿದ್ರೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ್ದಾರೆ. ದೇವರೇ ಸೌಂದರ್ಯ ಉಳ್ಳವರು. ಕರೆಕ್ಟಾ? ಅವರು ಒಬ್ಬರು ಸೃಷ್ಟಿ ಮಾಡೋದಕ್ಕೆ ಖಂಡಿತವಾಗೂ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದ್ರಂತೆ ಸೌಂದರ್ಯ ಉಳ್ಳವರಿಗೆ ಸೃಷ್ಟಿ ಮಾಡೋದು. ದೇವದೂತ್ರ ಏನಾಗ್ಬಿಟ್ರು ಮೋಸ ಆಗ್ಬಿಟ್ರು ಅಂತ ಬೈಬಲ್ ಕೊಟ್ಟಿದೆ. ಹಂಗಿರ್ಬೇಕಾದ್ರೆ ಅದು ತಪ್ಪಲ್ಲ. ಆದ್ರೆ ಸನ್ನಿವೇಶಗಳು ಅವ್ರನ್ನ ನೋಡ್ಬಿಟ್ಟು ಅವ್ರ ಜೊತೆ ಕೆಟ್ಟದಾಗೆ ವರ್ತನೆ ಮಾಡ್ಬೇಕು ಅಂತ ಫೀಲಿಂಗ್ ಬರ್ತಾ ನೋಡಿ, ಅದೇನ್ರಿ ಕೆಟ್ಟ ಯೋಚನೆ ಮಾಡ್ತಾರೆ. ಅಂದ್ರೆ ಏನಂದ್ರೆ ಈ ಎರಡನೇ ಒಂದು ಇದನ್ನ ಕೀಪ್ ಅಪ್ ಮಾಡ್ಬೇಕು ಅಂದ್ರೆ ನಮ್ ಥಾಟ್ಸ್ ಅಲ್ಲಿ ಏನಾಗಿರ್ಬೇಕು? ಥಾಟ್ಸ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು, ಆಲೋಚನೆಯಲ್ಲಿ. ಅದರ ನಾವು ಕೆಟ್ಟ ಆಲೋಚನೆ ಏನ್ ಮಾಡ್ಬಿಡೋದು? ಯಾರ ಬಗ್ಗೆ? ಮತ್ತೊಬ್ಬರ ಬಗ್ಗೆ. ಕರೆಕ್ಟಾ? ಅದಕ್ಕೆ ನೋಡ್ಬೇಕ್ರೆ ಏನು ಬೈಬಲ್ ಎಪಿಸೋಡ್ ಸಭೆಯಲ್ಲಿ ಹೇಳ್ತಾರೆ, ತುಚ್ಛ ಕಮಾಭಿಲಾಷೆ ಉಳ್ಳವರು ಪರಮಾತ್ಮ ರಾಜ್ಯಕ್ಕೆ ಏನಾಗೋದಿಲ್ಲ, ಅಭ್ಯಾಸ ಆಗೋದಿಲ್ಲ. ಅದರ ನೋಡ್ರಿ ಎಲ್ಲಿ ನೋಡ್ಬೇಕ್ರೆ ನಮ್ಮ ಆಲೋಚನೆ ಏನ್ ಮಾಡ್ಬೇಕು ಇವಾಗ ಕಂಟ್ರೋಲ್. ಅಂದ್ರೆ ನ್ಯಾಯ ಪ್ರಮಾಣ ಸಿಂಪಲ್ ಆಗಿದೆಯಲ್ವಾ? ಸಿಂಪಲ್ ಆಗಿದೆ. ಅದರ ಇಸ್ರೇಲ್ ಏನ್ ಮಾಡೋದ್ರೆ ಪಕ್ಕ ಮನೆ ಹೆಂಡತಿ ನೋಡ್ಬಿಟ್ಟು ಆಸೆ ಪಡೋರು. ಅದರ ಅದೆಲ್ಲ ಏನ್ ಮನಸ್ಸಲ್ಲಿ ನಡೆಯುವಂತ ಆಸೆಗಳೆಲ್ಲ ಅದು ದೇವ್ರಿಗೆ ಏನಾಗಿರ್ತದೆ ಗೊತ್ತಿರ್ತದೆ, ಜನಗಳಿಗೆ ಏನಾಗ್ತಾ ಇರಲಿಲ್ಲ ಅದು. ಮತ್ತೆ ಜನಗಳಿಗೆ ಯಾವಾಗ ಗೊತ್ತಾಗೋದು? ಯಾವಾಗ ವ್ಯಭಿಚಾರ ಅಂತ ಮಾಡಿದ್ರು ನಾನು ಕರ್ಕೊಂಡು ಬಂದು ಕಲ್ಲು ನೋಡ್ಬೇಕಾದ್ರೆ ಏನಾಗಿದ್ದು ಗೊತ್ತಾಗಿದ್ದು. ಆದ್ರೆ ನಮಗೆ ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ, ನೀವು ಇದನ್ನೆಲ್ಲ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ಆಲೋಚನೆ ಮಾಡಿದ್ವ. ಯಾಕೆಂದ್ರೆ ನಾವು ನೂತನ ಸೃಷ್ಟಿ ಹೋಗ್ತಾ ಇರೋದು ಚಿಕ್ಕದಿಂದಾಗಿ ದೇವರ ಸ್ವರೂಪಕ್ಕೆ ಒಂದು ಪಾಠಕ್ಕೆ ಇರುತ್ತೆ. ದೇವ್ರ ಈಕ್ವಲ್ ಆಗಿರ್ತಾನೆ ಹೋಗ್ತಾ ಇರೋದು. ಹಂಗಿರ್ಬೇಕಾದ್ರೆ ನಾವೆಲ್ಲ ಹೆಂಗಿರ್ಬೇಕು ಅಂದ್ರೆ ದೇವ್ರ ತರ ಏನಾಗ್ಬೇಕು, ನಾವು ಕ್ರೈಸ್ತರ ಏನ್ ಮಾಡ್ಬೇಕು, ಥಿಂಕಿಂಗ್ ಪ್ರೊಸೆಸ್ ನ ಚೇಂಜ್ ಮಾಡ್ಬೇಕು. ಅದ್ರ ಹಂಗಾದ್ರೆ ನಾವೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಆಲೋಚನೆಯಲ್ಲಿ. ಅದರ ಕೋಪ ದ್ವೇಷ ಇಲ್ಲೂ ಆಲೋಚನೆ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಹೇಳ್ರಿ ಈ ಒಂದು ವ್ಯಭಿಚಾರ ಬೇರೆಯವ್ರ ಬಗ್ಗೆ ಕೆಟ್ಟದಾಗೆ ತಪ್ಪಾದ ಭಾವನೆಯಲ್ಲಿ ಥಿಂಕ್ ಮಾಡೋದು, ತಪ್ಪಾದ ದೃಷ್ಟಿಯಲ್ಲಿ ನೋಡುವಂಥದ್ದು, ಇದನ್ನೇನ್ ಮಾಡ್ಬೇಕು? ಇದೆಲ್ಲಿ ನಮ್ಮ ಆಲೋಚನೆ ಏನ್ ಮಾಡ್ತಾವ ಕಂಟ್ರೋಲ್ ಮಾಡಬೇಕು. ಕರೆಕ್ಟಾ? ಯೋಚನೆ ಈ ಆಲೋಚನೆಯಲ್ಲಿ ಕಂಟ್ರೋಲ್ ಮಾಡಿದ್ರೆ ನಮ್ಮ ಆಟೋಮೆಟಿಕ್ ಏನಾಗ್ತದೆ, ದೇಹ ಶುದ್ಧವಾಗಿ ಬದಲಾಗ್ತದೆ. ಕರೆಕ್ಟಾ? ಎರಡನೇದು. ಆಮೇಲೆ ನೆಕ್ಸ್ಟ್ ಮೂರನೇ ದಿನ ಹೇಳ್ತಾರೆ, ಅದಕ್ಕೆ ಹೇಳೋದು, ನಿಮ್ಮ ಬಲಗೈ ಪಾಪ ಮಾಡಿದ್ರೆ ಬಲಗೈ ಏನ್ ಮಾಡಿ ನೀವು ಕಿತ್ತಾಕಿ, ಎಡಗೈ ಪಾಪ ಮಾಡಿ ಎಡಗೈ ಏನ್ ಮಾಡಕ್ಕೆ ನೀವು ಕಿತ್ತಾಕಿ. ನೆಕ್ಸ್ಟ್ ಆಮೇಲೆ ನೋಡಿ ಡೈವರ್ಸ್ ಬಗ್ಗೆ ಹೇಳ್ತಾರೆ, 31ನೇ ವಾಕ್ಯ. ಕೇಳಿದೆ 31ನೇ ವಾಕ್ಯ, ಮ್ಯಾಥ್ಯೂ 5:31 ಅಂದ್ರೆ ಡೈವರ್ಸ್. ಕರೆಕ್ಟಾ? ಸರಿ, ಇವಾಗ ಡೈವರ್ಸ್ ಕೊಡ್ಬೇಕು ನೋಡು. ಹೇಳಿ ಮತ್ತೆ ಕೊಟ್ಬಿಟ್ಟು ಹೋಗೋದು ಬೆಸ್ಟ್ ಅಲ್ವಾ? ಹಿಂಸೆ ಕೊಡೋದಕ್ಕಿಂತ ಅಲ್ವರ ಸುಟ್ಟ ಹಾಕ್ಬಿಡೋದು, ಸಿಮೆಂಟ್ ಹಾಕ್ಬಿಟ್ಟು ಅಲ್ವರ ಇಲ್ಲ ನಾವು ಔಷಧಿ ಕೊಟ್ಬಿಡೋದು, ಅವ್ರಿಗೆ ನಳ್ಳಿನಿಂದ ಸುಟ್ಟೋಗ್ಬಿಡೋದು, ಇವೆಲ್ಲ ಟಾರ್ಚರ್ ಕೊಡೋದಕ್ಕಿಂತ ಡೈವರ್ಸ್ ಕೊಟ್ಬಿಟ್ಟು ಅವ್ರು ಎಂಜಾಯ್ ಏನ್ ಮಾಡ್ತಾರೆ ಇರ್ತಾರಲ್ವಾ. ಆಕ್ಚುಲಿ ಇದೇನೇ ಇತ್ತು. ಕರೆಕ್ಟಾ? ಇವಾಗ ಈ ಡೈವರ್ಸ್ ಬಗ್ಗೆ ಯೇಸು ಕ್ರಿಸ್ತ ಇದರಲ್ಲಿ ಹೇಗೆ ನಾವು ಕೈಗೊಂಡು ಹಿಡಿಯೋದು, ಈ ಲೆವೆಲ್ ಹೋಗಿದ್ರೆ ಹೆಂಗ ನಾವು ಕೀಪ್ ಅಪ್ ಮಾಡೋದು ನಮ್ಮ ಒಡಂಬಡಿಕೆನ ಅಂತ ಹೇಳ್ಕೊಡ್ತೀವಿ. ಮುಂದೆ ಗೊತ್ತಿಷ್ಟನಾ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ನೋಡ್ರ ಏನ್ ಹೇಳ್ತಾರೆ ಇಲ್ಲಿ, ಅವನು ವ್ಯಭಿಚಾರಕ್ಕೆ ಏನ್ ಕಾರಣ ಆಗ್ತಾನೆ ಅಂತಂದ್ರೆ ಒಂದೇ ರೀಸನ್, ಡೈವರ್ಸ್ ಕೊಡ್ಬೇಕು. ಏನ್ ರೀಸನ್ ಇರ್ಬೇಕು?
ಮಿಡಲ್ ಒಳ್ಳೆ ಪಾಯಿಂಟ್, ಇದು ಮಾಡಿದ್ರೆ ಮಾತ್ರ ಡೈವರ್ಸ್ ಕೊಡ್ಬೋದು, ಏನಕ್ಕೆ ಅನ್ಕೊಂಡು ಡೈವರ್ಸ್ ಕೊಡೋಂಗೆ ಇಲ್ಲ. ಸರಿ, ಮತ್ತೆ ಡೈವರ್ಸ್ ಅಂತ ದೇವ್ರು ನ್ಯಾಯಪ್ರಮಾಣದಲ್ಲಿ ಏನು ಕೊಟ್ರ? ಏನು ಕೊಟ್ರು ಡೈವರ್ಸ್? ಇವಾಗ ಯೇಸು ಕ್ರಿಸ್ತನ್ ಕೊಡ್ಲೇಬೇಡ ಅಂತ ಹೇಳ್ತಾರೆ. ಅವ್ರಿಗೆ ದೇವರು ಯೇಸು ಕ್ರಿಸ್ತನ್ ಫಾದರ್, ಯೇಸು ಕ್ರಿಸ್ತನ್ ತಂದೆನೇ ಹೇಳಿದ್ರೆ ಡೈವರ್ಸ್ ಕೊಡಿ ಅಂತ. ಯಾಕೆ ಹೇಳ್ಬಿಡ್ತಾರೆ? ಅಲ್ಲ, ವ್ಯಭಿಚಾರ ಇದ್ರೆ ಕೂಡ ಡೈವರ್ಸ್ ಕೊಟ್ಟರಲ್ಲ, ಕೊಡಿ ಅಂತಂದ್ರಲ್ಲ, ಯಾಕೆ ಕೊಟ್ಟಿದ್ದು? ಡೈವರ್ಸ್ ಏನಕ್ಕೆ? ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ ಇಲ್ಲಿ. Matthew 19 chapter 7 ಮತ್ತೆ 8. ಅವರು ಆತನನ್ನು ಆದರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಯಾಕೆ ಆಜ್ಞೆ ಕೊಟ್ಟನು ಎಂದು ಕೇಳಲು. ನೋಡ್ದಾ, ಅದಕ್ಕೆ ನಮ್ಮ ಪ್ರಶ್ನೆ, ಯಾಕಪ್ಪ ಹಂಗಾರೆ ಮೋಸ ಕೊಟ್ಟಿದ್ ಪ್ರಮಾಣ? ದೇವ್ರ ತಾನೇ ಕೊಟ್ಟಿದ್ದು ಮೋಸಗೆ, ಡೈವರ್ಸ್ ಮಾಡ್ಕೊಂಬೇಡ ಅಂತ. ಯೇಸು ಕ್ರಿಸ್ತ ಮಾಡ್ಲೇಬೇಡ ಅಂತಂತಾರೆ, ಮೋಸ ಮಾಡೋದಂತಾರೆ. ಯಾಕೆ? ಕಾರಣ ಹೇಳ್ತಾರೆ ಅಂತೀನಿ. ಯಾಕೆ? ಓದಿ. ಆತನು ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಏನಕ್ಕಪ್ಪ ಮೋಸ ಕೊಟ್ಟಿದ್ದ ಪ್ರಮಾಣ? ಡೈವರ್ಸ್ ಪ್ರಮಾಣ ಮೊಂಡತನ. ಏನ್ ಮೊಂಡತನ? ನನ್ನ ಹುಡುಗಿ ಇಷ್ಟ ಏನ್ ಮಾಡೋದು? ಅವ್ಳಿಗೆ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು. ಅಂದ್ರೆ ಅದೇ ಹೇಳ್ತಾರಲ್ಲ, ಏನಂತಾರೆ, ಹಿಡಿಸ್ತಾರೆ ಅಂತ ಹೆಂಡತಿ ನೋಡಿದ್ರೆ ಮೊಸರಲ್ಲಿ ಕೂಡ ಏನು ಹೊಡಿತಾರಂತೆ, ಕಲ್ಲು ಹೊಡಿತಾರಂತೆ. ಆ ಥರ ಅಂದ್ರೆ ಮೊಸರು ಕಲ್ಲು ಹುಡುಗ ಸಿಗ್ತದ? ಸಿಕ್ಕಲ್ಲ. ಅವಾಗ ಏನು ಮಾಡೋದು? ಇಷ್ಟ ಆಯ್ತು ಹೆಂಡತಿ ನೋಡ್ಬಿಟ್ಟು ಏನು ಮಾಡೋದು? ಇನ್ನೊಂದು ಬೈತಾರೆ, ಉಪ್ಪು ಕಮ್ಮಿ ಹಾಕೋದು. ಏನು ಮಾಡೋದು? ಉಪ್ಪು ಕಮ್ಮಿ ಹಾಕ್ಬಿಟ್ಟಿದ್ದೆ, ಖಾರ ಜಾಸ್ತಿ ಬೇಕು, ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ, ಕೂತ್ರೆ ನಿಂತ್ರೆ ಏನು ಮಾಡ್ತಾರೆ? ಅದು ಬೈತಾನೆ ಇರೋದು ಅಲ್ವರ. ಸೊ ಯೋಚನೆ ಮಾಡಿ ಎಷ್ಟು ಟಾರ್ಚರ್ ಅನ್ಭವಿಸ್ತಾರೆ ಅದರ. ಎಷ್ಟೊಂದು ಇವಾಗೆಲ್ಲ ಕಮ್ಮಿ ಆಗ್ಬಿಡಿ. ಒಂದು ಕಾಲ ನೋಡ್ತಾರಲ್ಲ, ಏನು ಸೀಮೆಣ್ಣೆ ಸುಟ್ಟು ಹಾಕ್ಬಿಡೋದು, ಅದರ ನೇಣು ಹಾಕ್ಬಿಡೋದು, ಅದರ ಡೈವರ್ಸ್ ಟಾರ್ಚರ್ ಬಿಡಿ ಅಂದರೆ ವರದಕ್ಷಿಣೆ ಟಾರ್ಚರ್ ಕೊಡೋದು, ಇವೆಲ್ಲ ಏನು ಮಾಡ್ತಾ ಇದ್ರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ದೇವ್ರೇ ನೋಡಪ್ಪ, ಇಷ್ಟೆಲ್ಲ ಹಿಂಸೆ ಕೊಡ್ಬೇಡಿ, ನಿಂಗೆ ಇಷ್ಟ ಇಲ್ಲ ಬಿಟ್ಬಿಟ್ಟು ಪರವಾಗಿಲ್ಲ, ಅಟ್ಲೀಸ್ಟ್ ಅಮ್ಮ ಹೋಗಿ ಏನು ಮಾಡಲಿ, ಬೇರೆ ಕಡೆ ಏನು ಮಾಡಲಿ, ಚೆನ್ನಾಗಿರ್ಲಿ, ನೀ ಎಷ್ಟರಲ್ಲಿ ಹಿಂಸೆ ಕೊಡ್ಬೇಡ ಅಂತ ಏನು ಮಾಡಿದ್ರು ಹೇಳಿದ್ದು. ಅದಕ್ಕೆ ನಿಮ್ಮ ಮೊಂಡತನದಿಂದ ಕೊಟ್ಟಿದ್ದು. ಆದ್ರೆ ನೀವು ಹೇಳ್ತಾರೆ ಫಸ್ಟ್ ಇಲ್ವಂತೆ. ಓದಿ ಮುಂದಕ್ಕೆ. ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ಫಸ್ಟ್ ಹಿಂಗಿಲ್ಲ ಅಲ್ವರ. ಎಷ್ಟು ಜನ ಬಿಟ್ಟಾರೆ ಡೈವರ್ಸ್ನ? ಎಲ್ಲ ಬೈಬಲ್ ರೆಕಾರ್ಡ್ ಕೇಳ್ತೀಯಾ? ಇಲ್ಲ ನೋಡ್ಬೇಕು. ಅದಕ್ಕೊಂದು ದೇವ್ರು ಡೈವರ್ಸ್ ಕೊಟ್ಟಿರೋ ರೆಕಾರ್ಡೇ ಇಲ್ಲ. ಅಬ್ರಹಾಮೇ ಏನು ಮಾಡಿದ್ರು? ಸಾರಾಗೆ ಇವರು ಅಗಾರಿಗೆ ಏನು ಮಾಡಿರೋದು? ಡೈವರ್ಸ್ ಕೊಟ್ಟಿರೋದು. ಕರೆಕ್ಟಾ? ಹಂಗಾರೆ ನೋಡ್ಬೇಕಾದ್ರೆ ಡೈವರ್ಸ್ ಅಂದ್ರೆ ಡೈವರ್ಸ್ ಕೊಡ್ಬೇಕಂದ್ರೆ ಡೈವರ್ಸ್ ಏನು ಮಾಡಂಗಿಲ್ಲ, ಕೊಡಂಗಿಲ್ಲ ಅಂದ್ರ. ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ಬಿಡಿಸಿ ಏನ್ ಮಾಡೋದು ನಮ್ಗೆ ಹೇಳ್ಕೊಟ್ರು. ಹೆಂಗಾದ್ರೆ ಏನಪ್ಪಾ ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ಏನ್ ಮಾಡಂಗಿಲ್ಲ. ಅದರ ಇವಾಗ ಗೌರ್ಮೆಂಟ್ ಕೂಡ ಬ್ಯಾನ್ ಮಾಡ್ಬಿಟ್ಟಿದೆ. ತಲಾಕ್ ಅಂತ ಗೊತ್ತಾ? ಮುಸ್ಲಿಮ್ಸ್ ಅಲ್ಲಿ ಏನ್ರಿ ಡೈವರ್ಸ್ ಎಲ್ಲ ಇಲ್ಲ. ಇಂತಿ ಇಷ್ಟ ಆಗಿಲ್ಲ ಅಂದ್ರೆ 3 ಸರಿ ತಲಾಕ್ ಅಂದ್ರೆ ಮುಂದಾಯ್ತು ಅದೇ. ಏನ್ ಡೈವರ್ಸ್ ಕೊಟ್ಟಂಗೆ ಏನ್ರಿ ಲೆಕ್ಕ? ಅದು ಸುಪ್ರೀಂ ಕೋರ್ಟ್ ಏನ್ ಮಾಡ್ಬಿಡ್ತೀವಲ್ಲ, ರದ್ದು ಮಾಡ್ಬಿಡ್ತು. ಅಂದ್ರೆ ನೀ ಮನೆ ಕೂತ್ಕೊಂಡ್ಬಿಟ್ಟು ನಿಂಗೆ ಇಷ್ಟ ಇಂತಿ ಇಷ್ಟನ ತಲಾಕ್ 3 ಸತಿ ಹೇಳೋದಿಲ್ಲ. ನೀನ್ ಮಾಡೋದು ಗೌರ್ಮೆಂಟಿಗೆ ಅದನ್ನ ಡಾಕ್ಯುಮೆಂಟ್ಸ್ ಕೊಡಬೇಕು. 1 ವರ್ಷ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ ಗೊತ್ತಾ? 1 ವರ್ಷ ಕೌನ್ಸಿಲಿಂಗ್ ಕೊಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಡೈವರ್ಸ್ ಕೊಡೋದು. ಆದ್ರೆ ದೇವ್ರ ಮಕ್ಕಳು ಡೈವರ್ಸ್ ಏನ್ ಮಾಡಂಗಿಲ್ಲ, ಕೊಡಂಗಿಲ್ಲ. ಸರಿ, ನಾನು ಡೈವರ್ಸ್ ಕೊಟ್ಟಿಲ್ಲ, ಹೆಂಡತಿ ಬಿಡಿ, ಇನ್ನೊಬ್ಬರು ಹೆಂಡತಿ ಕಟ್ಕೊತೀನಿ ಅಂದ್ರೆ ಅದಿನ್ನ ತಪ್ಪು ಅಲ್ವ? ಅದು ಕೂಡ ಏನ್ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ. ನೋಡಿ ಓದಿ ಮುಂದಕ್ಕೆ ಹೇಳಿ. ಮ್ಯಾಥ್ಯೂ 5th ಚಾಪ್ಟರ್ ಓದ್ತಾರಲ್ಲ, 32 ಓದಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲೇ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವ್ಯಭಿಚಾರ ಮಾಡುವುದಕ್ಕೆ ಕಾರಣ. ನೋಡ್ರಾ ಏನ್ರಿ? ಸುಮ್ಮನೆ ಏನೋ ಇಲ್ಲದೆ ಕಾರಣ ಬಿಟ್ರೆ ವ್ಯವಚಾರ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಸರ್. ನೆಕ್ಸ್ಟ್ ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವುದು. ನೋಡ್ರ, ಗಂಡ ಬಿಟ್ಟವ್ರನ್ನ ಮದುವೆ ಮಾಡ್ಕೊಂಡ್ರೆ ನೋಡ್ರ ಅದು ಕೂಡ ಏನ್ರಿ ವ್ಯವಚಾರಕ್ಕೆ ಈಕ್ವಲೆಂಟ್. ಯಾವುದೇ ಕಾರಣಕ್ಕೆ ಏನ್ ಮಾಡಂಗಿಲ್ಲ, ಮಾಡಂಗಿಲ್ಲ ಅಲ್ವರ. ಸಂಗ್ರೆ ಏನ್ರಿ 3ನೇ ಪಾಯಿಂಟ್ ಹೇಳಿದ್ರು ಅಂದ್ರ. ನೆಕ್ಸ್ಟ್ 4ನೇ ಪಾಯಿಂಟ್ ಏನ್ರಿ 34. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ನೋಡ್ರ ಅದೇನ್ ಮಾಡಂಗಿಲ್ಲ, ಆಣೆ ಇಡಂಗಿಲ್ಲ ಅದರ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾವು ಹಣೆ ಇಡ್ತೀರಾ, ನಮ್ಗೆ ದೇವ್ರ ಮಕ್ಕಳು ನಾವೇನು ಮಾಡಲ್ಲ, ಹಣೆಗಳು ಇಡಕ್ ಹೋಗಲ್ಲ. ಇನ್ನ ನ್ಯಾಯಪ್ರಮಾಣದಲ್ಲಿ ಹೇಗಪ್ಪ ಕೊಟ್ಟಿದ್ರು ಅಂತಂದ್ರೆ, ನೀವು ಸುಳ್ಳು ಸಾಕ್ಷಿ ಏನ್ ಮಾಡಬೇಡ,
ಹೇಳ್ಬೇಡ ಅಂದ್ರೆ ಹಂಗಾರೆ ನಾವು ಆಣೆ ಇಡಬಾರ್ದು ಅಂತಂದ್ರೆ ಆಣೆ ಇಡಂತ ಒಂದು ಕಾರಣ ಏನು ಗೊತ್ತಾಗುತ್ತೆ. ಇವಾಗ ಮಾತಾಡ್ಬೇಕಾರೆ ಅಯ್ಯೋ ನಾನು ನಿಜವಾದ ಆಣೆ ಇಟ್ಟಿರ್ತೀನಪ್ಪ, ಪ್ರಾಮಿಸ್ ನಿಜವಾದ ಏನು ಮಾಡ್ತೀನಿ ಹಿಂಗೆ ಮಾಡಿದ್ರೆ ಏನಕ್ಕೆ ಆ ಮಾತು ಬರ್ತಾರೆ ಅಂತಂದ್ರೆ ಆ ಮಾತಲ್ಲಿ ನಂಬಿಕೆ ಇರೋದು. ನಾವು ಹೇಳಂತ ಒಂದು ತತ್ವಕ್ಕೆ ನಂಬಿಕೆ ಇಲ್ದಿರ್ಬೇಕಾದ್ರೆ ಈ ಪದನ ಏನ್ ಮಾಡ್ತೀವಿ ಅಧಿಕವಾಗಿ ನಾವು ಬಳಕೆ ಮಾಡ್ತೀವಿ. ಅದ್ರ ಹಂಗಾರೆ ನಮ್ಮ ಮಾತು ಹೇಗಿರ್ಬೇಕು? ನೋಡಿ ಮುಂದೆ ಕೇಳ್ತಾರೆ ಯೇಸು ಕ್ರಿಸ್ತ ಸೊಲ್ಯೂಷನ್ ಕೊಡ್ತಾರೆ ನೋಡಿ, ಓದಿ ಅಂತೀನಿ. ಅದು ದೇವರ ಸಿಂಹಾಸನವು ಭೂಮಿಯ ಮೇಲೆ ಆಣೆಯಿಡಬೇಡ, ಆತನ ಪಾದಪೀಠವು ಯೆರೂಸಲೇಮಿನ ಮೇಲೆ ಆಣೆಯಿಡಬೇಡ, ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆಯಿಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಕರಗೆ ಮಾಡಲಾಗಿದೆ. ನೋಡ್ರ ಏನ್ ಮಾಡ್ತಾರೆ ಅದು ಮದರ್ ಪ್ರಾಮಿಸ್ ಅಂತ ತಲೆ ಮೇಲೆ ಇಟ್ಕೊಳ್ತಾರೆ, ಅದೆಲ್ಲ ಮಾಡ್ಬೇಡ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ತಲೆಯದಂತ ಒಂದು ಕೂದಲನ್ನ ಬೆಳ್ಳಕ್ಕೂ ಕಪ್ಪು ಮಾಡಕ್ ನಮ್ಗೇನಿಲ್ಲ ಸಾಧ್ಯ, ಅದಕ್ಕೆ ದಯೇ ಬೇಕು ಅಲ್ವರ, ಇಲ್ಲದ್ರೆ ಮಾಡಿಲ್ಲ ಅದರ. ಆಮೇಲೆ ನೆಕ್ಸ್ಟ್ ಮಾತು ಹೆಂಗಿರ್ಬೇಕು ಅಂತಂದ್ರೆ ಕೇಳೋರು ಹೆಂಗನ್ಸ್ಬೇಕು, ಇಲ್ಲಪ್ಪ ಇವ್ರು ಹೇಳ್ತಾರದು ಹೆಂಗಿದೆ, ಎಸ್ ಇವರು ಆತರ ಮನುಷ್ಯ ಅಲ್ಲ, ಅವ್ರು ಹೇಳಂತಾನೆ ಲೆಕ್ಕ, ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಲೆಕ್ಕ ಅಂತ ನಮ್ಮ ಬಿಹೇವಿಯರ್, ನಮ್ಮ ಕ್ಯಾರೆಕ್ಟರ್ ಹೇಗಿರ್ಬೇಕು, ನಮ್ಮ ಕ್ಯಾರೆಕ್ಟರ್ ಒಂದು ಪ್ರಾಮಿಸ್ ತರ ಇರಬೇಕು. ಏನ್ರಿ ನಾವು ಪ್ರಾಮಿಸ್ ಅಂತ ಮಾಡೋಂಥ ಅವಶ್ಯಕತೆ ಏನ್ರಿ ಇಲ್ಲ. ನಾವು ಎಷ್ಟು ನೇರವಾಗಿರ್ಬೇಕು, ಅದರ ಎಷ್ಟು ಕರೆಕ್ಟಾಗಿ ಇರಬೇಕು ಅಂತಂದ್ರೆ ಜನಗಳಿಗೆ ನಮ್ಮ ಮಾತನ್ನ ಏನ್ಬೇಕು, ನಂಬಿಕೆ ಬರಬೇಕು. ಇವಾಗ ಯೇಸು ಕ್ರಿಸ್ತನ ಮಾತನ್ನ ಜನಗಳಿಗೆ ನಂಬಿಕೆ ಇತ್ತಾ? ಎಸ್, ಪಕ್ಕಾ ನಂಬಿಕೆ ಇತ್ತು. ಯೇಸು ಕ್ರಿಸ್ತ ಹೇಳಿದಂಗಿತ್ತು ಹೌದು ಹೌದಂತಾನೆ ಲೆಕ್ಕ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಲೆಕ್ಕ. ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಏನಾಗಿತ್ತು ಯೇಸು ಕ್ರಿಸ್ತನ ಮಾತು ಇತ್ತು. ಅದರ ಅದಕ್ಕೆ ಬೈಬಲ್ ಹೇಳ್ತೀರಿ ಯೇಸು ಕ್ರಿಸ್ತ ಅಧಿಕಾರದಿಂದ ಮಾತಾಡೋದು ಅಂತ, ತುಂಬಾ ಕ್ಲಾರಿಟಿಯಿಂದ ಮಾತಾಡಬೇಕಾದ್ರೆ ಯೇಸು ಕ್ರಿಸ್ತನ ಸ್ಪೀಚ್ ಅಲ್ಲಿ ಏನಿತ್ತು, ಒಂದು ಪ್ರಾಮಿಸ್ ತರ ಇತ್ತು, ಸತ್ಯ ತರ ಇತ್ತು, ಸುಳ್ಳಿನ ತರ ಇರ್ಲಿಲ್ಲ. ಅದ್ರ ಹಂಗೆ ನೋಡಿದ್ದೀನಿ ಇವಾಗ ನಾವು ಸುಳ್ಳು ಹೇಳ್ಬಿಡ ಅಂತಂದ್ರೆ ನಮ್ಮ ಮಾತಲ್ಲಿ ಹೆಂಗಿರ್ಬೇಕು, ಸಿಂಪ್ಲಿಸಿಟಿ. ಏನೋ ಒಂದು ಮಾತನ್ನ ನಾವು ಏನೋ ಸಾಧಿಸ್ಬೇಕು, ಏನೋ ಪಟಾಯಿಸ್ಬೇಕು, ಏನೋ ಕೆಲಸ ಮಾಡಿಸ್ಕೊಬೇಕು ಅಂದ್ಬಿಟ್ಟು ಇಲ್ಲಿದೆಲ್ಲ ಬುಡ ಏನ್ ಮಾಡೋದು, ಬುಡಕ್ಕೆ ಹೋಗ್ಬೇಕು. ಇವಾಗ ಅಂಗಡಿಗೆ ಹೋದ್ರೆ ಮಾರ್ಕೆಟ್ಗೆ ಹೋದ್ರೆ ಏನ್ ಸಿಗ್ತಾರೆ ಬರೀ ಸುಳ್ಳು. ಯಾವ ಅಂಗಡಿಗೆ ಹೋಗಿ ಏನ್ ತಗೊಳ್ಳಿ ಬರೀ ಏನೋ ಸುಳ್ಳು. ಅಂದ್ರೆ ಈ ಸುಳ್ಳು ಮೇಲೆ ನಾವೇನ್ ಮಾಡ್ಬಾರ್ದು, ನಾವು ನಮ್ಮ ಕ್ಯಾರೆಕ್ಟರ್ ಸುಳ್ಳು ಮೇಲೆ ಏನಾಗಿರ್ಬಾರ್ದು, ಇರಬಾರ್ದು. ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಮೊದಲ ದೊಡ್ಡವನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಕೈಗೊಂಡು. ನೆಕ್ಸ್ಟ್ ಇನ್ನೊಂದೇನ್ ಪಾಯಿಂಟ್ ಎಲ್ಲಿ 38 ಓದಿ. ಕೇಳಿದಿರಲ್ಲ, ಇದು ಇರೀರಿ ಏನ್ ಹೇಳ್ತಾರೆ, ಇದು ಕೂಡ ಪ್ರಮಾಣದಲ್ಲಿರುತ್ತೆ. ಏನಂದ್ರೆ ಕಣ್ಣಿಗೆ ಬದಲಾಗಿ ಏನ್ ಮಾಡ್ಬೇಕು, ಕಣ್ಣು ಕೊಡೋದು. ಅಂದ್ರೆ ಕಿವಿಗೆ ಬದಲಾಗಿ ಕಿವಿ, ಹಲ್ಲಿಗೆ ಬದಲಾಗಿ ಏನ್ರಿ ಅಲ್ಲು ಅಲ್ದರ. ಇವಾಗ ಯೋಚನೆ ಮಾಡಿ, ಕಣ್ಣಿಗೆ ಬದಲಾಗಿ ಕಣ್ಣು ತೆಗೆದು ಏನಂತ, ಮುಯಿಗೆ ಮುಯಿ. ವೆರಿ ಗುಡ್, ರಿವೆಂಜ್. ಕರೆಕ್ಟೇನಪ್ಪ? ಅವನು ನನ್ಗೇನ ಮಾಡ್ಬಿಟ್ಟಾನೆ, ಅವ್ನು ಸರಿಯಾಗಿ ಏನ್ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಅದರ ಎಲ್ಲರಿಗೂ ಬರ್ತದೆ ಇಲ್ಲ, ಯಾರ ಏನೋ ಮಾಡಕ್ ನಮ್ಗೆ ಏನಂತದೆ, ಹಂಗೆ ಆಗ್ಲಿ, ಹಂಗೆ ಹಂಗೆ ಏನಾಗಬೇಕು, ಮುಯಿಗೆ ಮುಯಿ. ಕರೆಕ್ಟಾ? ಸರಿ. ಅಂದ್ರ ಏನ್ ಹೇಳ್ತಾರೆ, ಇದು ಪ್ರಮಾಣದಲ್ಲಿರುವಂತ ಪ್ರಮಾಣ. ಓದಿ ಎಲ್ಲಿ, ವಿಮೋಚನಾ ಕಾಂಡ 21ನೇ ಅಧ್ಯಾಯ ಓದನ. ವಿಮೋಚನಾ ಕಾಂಡದಲ್ಲಿ 21ನೇ ಅಧ್ಯಾಯ 23ರಿಂದ ಓದಿಸ್ತಾರ. ಪ್ರಾಣಕ್ಕೆ ಬದಲಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಆಗಬೇಕು. ವಿಮೋಚನಾ ಕಾಂಡ ಅಷ್ಟೇ 21 ಓಕೆನ್ರಾ? 21ನೇ ಅಧ್ಯಾಯ 23ರಿಂದ. ಸರಿ, ಹೇಳ್ತಾರೆ ಈ ಮೇಗೆ ಪ್ರಚರಣೆ ಆಗ್ಬೇಕು. ಅಂದ್ರೆ ದೇವ್ರ ನೀತಿನೇ ಹೇಳ್ತಾರಲ್ಲ, ಕಣ್ಣಿಗೆ ಕಣ್ಣು ಕೊಡ್ಬೇಕು ಅಂತ. ರಿವೆಂಜ್ ಏನ್ ಮಾಡಿದ್ವಿ ನಾವು, ರಿವೆಂಜ್ ಕೊಡಿ ಅಂತ ದೇವ್ರು ಹೇಳ್ತಾರಲ್ಲ, ಮತ್ತೇನ್ ತಪ್ಪು? ಕರೆಕ್ಟಾ? ದೇವರು ಹೇಳೋದ್ರೆ ನಾವು ಮಾಡಕ್ ಬರುತ್ತೆ, ಕಣ್ಣಿಗೆ ಕಣ್ಣು ನಾವು ಕೇಳಕ್ಕಾಗಲ್ಲ. ಅರ್ಥ ಏನು ಅಂತಂದ್ರೆ ಆಕ್ಚುಲಿ ನ್ಯಾಯಪ್ರಭುದ ಅಡಗಿರೋದೇನಂತ ನೋಡಿದ್ರೆ, ಫಸ್ಟ್ ನೋಡಿದ್ರಲ್ಲ ನ್ಯಾಯಪ್ರಭು ಅಡಗಿರೋದೇನೋ, ಈ ಪಾಯಿಂಟ್ ಏನಾಗಿರ್ಬೇಕಂದ್ರೆ ಇದರಲ್ಲಿ ಇವಾಗ ಇದು ಟೋಟಲ್ ಆಪೋಸಿಟ್ ಆಗಿದೆಯಲ್ಲ. ಹೇಗೆ ಅಂತಂದ್ರೆ ಪ್ರೀತಿ ಏನ್ ಮಾಡೋದು, ಜಾಸ್ತಿ ಪೆಟ್ಟಾಗ್ತದೆ. ಏನ್ ನೋಡಿ ಎಕ್ಸಾಂಪಲ್ ಹೇಳ್ತಾರೆ, ಇವಾಗ ಹೇಳ್ತಾರೆ ಕಣ್ಣಿಗೆ ಕಣ್ಣಪ್ಪ. ಇವಾಗ ಏನಾಗ್ತಾರೆ, ಗಾಡಿ ಏನೋ ಹೊಡೆದ್ಬಿಡ್ತಾರೆ, ಟಚ್ ಮಾಡಿರ್ತಾರೆ, ಅಂದ್ರೆ ರೋಡಲ್ಲಿ ಹಿಂಗೆ ಜಿಲ್ಲಾಡ್ತಾರೆ,
ಅದೇನು ಚಿಕ್ಕದಾಗಿ ಏನೋ 200-300 ರೂಪಾಯಿ ಖರ್ಚಾಗ್ಬೋದು, ಅದು ಏನೋ ದೊಡ್ಡದಾಗ ಆಗ್ತದೆ. ಎಲ್ಲರೂ ಅರ್ಧ ಬಿಡ್ರಿ, ನಮಗೂ ಕೆಲವು ಸರಿ ಆಗಿರ್ತಿರಲ್ಲ, ಎಕ್ಸ್ಪೀರಿಯನ್ಸ್ ಆಗಿರ್ತಲ್ಲ, ಅವಾಗ ಏನಾಗ್ತದೆ ಹೊಡೆದಾಟ ಆಯ್ತು ತಿಳ್ಬಿಡಿ, ಅಪ್ಪಿ ತಪ್ಪಿ ಕಣ್ಣಿಗೆ ಏನಾಗ್ಬಿಟ್ಟು ಕಣ್ಣು ಹೊಟ್ಟೈತೆ ತಿಳ್ಬಿಡಿ, ಅವಾಗ ಏನಾಗ್ತಾರೆ ಹೊಡೆದಾಟ ಆಗ್ಬಿಟ್ಟು ಅವ್ನು ಕಣ್ಣು ಹೊಟ್ಟೈತಪ್ಪ. ಅವಾಗ ಬೇರೆ ಮನೆಯವ್ರು ಸುಮ್ಮನೆ ಇರ್ತಾರ, ಅವ್ರೇನ್ ಮಾಡ್ತಾರೆ, ಫುಲ್ ಗ್ಯಾಂಗೆ ಬರ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ನಿಗೆ ಸಾಯಿಸಿ ಹಾಕ್ತಿರ್ತಾರೆ. ಹೌದೋ ಇಲ್ವಾ? ನಾನು ನೋಡಿದಿಲ್ಲ, ಟಿವಿ ಫಿಲಮ್ ಅಲ್ಲಿ ನೋಡ್ತಾರಲ್ಲ, ಚಿಕ್ಕ ಚಿಕ್ಕ ವಿಚಾರ ದೊಡ್ಡ ದೊಡ್ಡಗಳು ನಾಟಕಗಳಾಗೋದು. ಅದಕ್ಕೆ ಏಸು ಹೇಳ್ತಾರೆ, ಈಗ ಮಾತಾಡಿ, ನೀವು ರಿವರ್ಸ್ ತಗೋತಾರೆ ತಗೊಳ್ಳಿ, ಎಷ್ಟು ತಗೊಳ್ಳಿ ನಮಗೆ ಎಷ್ಟು ಹಾನಿ ಆಗಿರುತ್ತೋ ಅಷ್ಟೇ. ನಿನ್ ಕಣ್ ಕಿತ್ತಾಕ್ರೆ ನೀ ಏನ್ ಮಾಡೋ, ಕಣ್ಣನ್ ಕಿತ್ತಾಕೋ. ಅದಕ್ಕೆ ಹೇಳಿ ದೇವರು ಅದರ ಹಲ್ ಕಿತ್ತಾಕನ್ನ ಏನ್ ಮಾಡೋ, ಅದೇ ಕಿತ್ತಾಕು, ಜಾಸ್ತಿ ಏನ್ ಮಾಡಕ್ ಹೋಗ್ಬೇಡ. ಇವಾಗ ವ್ಯವಸ್ಥೆ ಮಾಡಿ, ಇವಾಗ ಈ ದೃಷ್ಟಿ ನೋಡಿದ್ರೆ ಇದ್ರ ಪ್ರೀತಿ ಐತೆ ಇಲ್ವಾ, ಪ್ರೀತಿ ಐತೆ ಇಲ್ವಾ, ಐತೆ. ಇದನ್ನ ಮಾಡ್ಬೇಕು, ಇಷ್ಟೇ ಮಾಡೋ, ಜಾಸ್ತಿ ಮಾಡೋಣ ಅಂತ ಹೇಳಿದ್ರು. ಅದರ ಆದ್ರೆ ಲೋಕದಲ್ಲಿ ಏನ್ ಮಾಡ್ತಾರೆ, ಯಾಕೋಬ್ಗೆ ಎಷ್ಟು ಜನ ಮಕ್ಕಳು, 12 ಜನ, 13 ಜನ ಒಬ್ಬ ಹೆಣ್ಣು. ಆ ಹೆಣ್ಣಿಗೆ ಏನ್ ಮಾಡ್ತಾರೆ, ಆ ಹೆಣ್ಣನ್ನ ಕೆಡಿಸ್ಬಿಡ್ತಾರೆ ಶಿಷ್ಯನ ನಗರದವರು. ಅವಾಗ ಯಾಕೋಬ್ಬರು ಮಕ್ಳು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಊರಿಗೆ ನಾಶ ಮಾಡಾಕ್ಬಿಡ್ತಾರೆ. ಅದಕ್ಕೆ ದೇವರು ಕೊಟ್ಟಿದ್ದಾರೆ, ಮಾಡ್ಬೇಡ್ರಪ್ಪ ಹಂಗೆಲ್ಲ, ನೀವು ಕೋಪದಲ್ಲಿ ಬಿಟ್ರಿ ಊರಿಗೆ ನಾಶ ಮಾಡಾಕ್ಬಿಟ್ರಿ, ಹಂಗೆ ಮಾಡಬೇಡಿ. ನೀವೇನ್ ಮಾಡಿ, ಅಲ್ಲೇನ್ ಮಾಡಿ ನೀವು. ಏನಂತ ಅಂದ್ರೆ ದೇವ್ರು ಕೊಡುವಂತ ಉದ್ದೇಶ ಏನಂದ್ರೆ ಪ್ರೀತಿ ನೀತಿ. ಅದರ ಇದೆಲ್ಲ ಏನಂತ ಉದ್ದೇಶ ಅಂತಂದ್ರೆ ನೋಡ್ರಿ, ಇವಾಗ ನಮಗ್ ಕಣ್ಣು ಹೊಟ್ಟೈತಪ್ಪ ಅದರ ಸರಿ, ಅವ್ನ ಕಣ್ಣು ತೆಗಿ ಅಂತಂದ್ರೆ ಏನಾಗ್ಬೇಕು ಅಂದ್ರೆ ನಮ್ಗೆ ಕಷ್ಟ ಆಗ್ಬೇಕು. ಯಾಕಂದ್ರೆ ನಮಗ್ ಕಣ್ಣು ಹೋಗಿರೋದ್ರಿಂದ ಒಂದು ಕಣ್ಣು ಇಲ್ಲದಿರೋ ವ್ಯಕ್ತಿ ಎಷ್ಟು ಫೀಲ್ ಮಾಡ್ತಾರೆ, ಎಷ್ಟು ಕಷ್ಟ ಅದೇ ಪ್ರಯತ್ನ ಇಲ್ಲ. ಅದಕ್ಕೆ ಹೇಳೋದು, ಅದಕ್ಕೆ ಹೇಳ್ತಾರೆ, ಇವಾಗ ನೀನ್ ಕಣ್ಣು ಹೋಗಿದ್ದೀಯಾ, ಹಿಂಗ ಆ ದುಃಖ ನಿಂಗೆ ಗೊತ್ತಾಗ್ತಾ ಇದೆಯಾ, ನೀನ್ ಬೇರೆ ಸಣ್ಣ ಟೈಮ್ ಮಾಡಿ ಇವಾಗ ಅರ್ಥ ಮಾಡ್ಕೊಂಡು ನೀನ್ ಕೂಡ ಏನ್ ಮಾಡಕ್ ಹೋಗ್ಬೇಡ, ಅವ್ನ ಕಣ್ಣ ತೆಗೆಯಲಿಕ್ಕೆ ಹೋಗ್ಬೇಡ ಅಂತ ಈ ಉದ್ದೇಶದಲ್ಲಿ ಏನ್ ಮಾಡಿದ್ರು ದೇವರು ಕೊಟ್ಟಿದ್ರು. ಇವ್ರೇನ್ ಮಾಡ್ಬಿಟ್ರು ಅಂತ ಅದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಬಿಟ್ರು. ಇವಾಗ ಯೇಸು ಕ್ರಿಸ್ತನ ಕ್ಲಾರಿಟಿ ಕೊಡ್ತಾರೆ. ಬನ್ನಿ ಇವಾಗ ಮ್ಯಾಥ್ಯೂ 5th ಚಾಪ್ಟರ್ ಬಂದ್ರೆ ಯೇಸು ಕ್ರಿಸ್ತ ಅದನ್ನ ಕ್ಲಾರಿಟಿ ಹೇಳ್ತಾರೆ. ಏನ್ ಕ್ಲಾರಿಟಿ? 39ನೇ ವಾಕ್ಯ. ಅದಕ್ಕೆ ಹೇಳೋದು, ಕೆಡುಕನ್ನ ಏನ್ ಮಾಡ್ಬಿಡಿ ನೀವು, ಎದುರಿಸ್ಬೇಡಿ. ಮ್ಯಾಥ್ಯೂ 5:39 ಕೆಡುಕನ್ನ ಎದುರಿಸ್ಬೇಡಿ. ಅವ್ನು ಕೆಡುಕನ್ನ ಏನ್ ಮಾಡ್ತಾನೆ, ಕೆಡುಕ ಏನ್ ಮಾಡಿ ಅವನು ಮಾಡ್ಕೊಡೋದ್ಲಿ. ನೀನು ಕೆಟ್ಟತನ ಏನ್ ಮಾಡಕ್ ಹೋಗ್ಬೇಡ, ನೀನು ಮಾಡ್ಬೇಡ. ನೋಡ್ರ, ಒಬ್ಬನು ನಿನ್ಗೆ ಬಲಗೆನ್ನೆ ಮೇಲೆ ಹೊಡೆದರೆ ಅವನಿಗೇನ್ ಮಾಡ, ಮತ್ತೊಂದು ಕೆನ್ನೆನ ಒಡ್ಡು. ಅದೇನರ್ಥ, ಒಬ್ಬ ಕೆಟ್ಟದ್ ಮಾಡಿದ್ರೆ ನೀನೇನ್ ಮಾಡ್ಬೇಡ, ಕೆಟ್ಟದ್ ಮಾಡಕ್ ಹೋಗ್ಬಿಡ. ಅದನ್ನ ಒಳ್ಳೇದ್ ಮಾಡಕ್ ಅವಕಾಶ ಇದ್ರೆ ದಯವಿಟ್ಟು ಒಳ್ಳೇದ್ ಮಾಡೋದು, ಇಲ್ಲ ಅಂತಂದ್ರೆ ದಯವಿಟ್ಟು ಕೆಟ್ಟದೇ ಮಾತ್ರ ಮಾಡಕ್ ಹೋಗ್ಬಿಡಿ. ಹೇಳ್ಬಿಡಿ ಏನ್ ಕೆಟ್ಟ ಅದರ. ಎಷ್ಟೋ ಜನ ಏನ್ ಮಾಡ್ತಿದ್ರೆ, ಏನೋ ಒಂದು ಕೆಟ್ಟದ್ ಮಾಡಿದ್ರೆ ಕಾಯ್ತಾ ಇರ್ತಾರೆ ಅವಕಾಶಕ್ಕೆ, ತಕ್ಕಂತ ಅವಕಾಶ ಸಿಕ್ಕಿದ್ದಕ್ಕೆ ಏನ್ ಮಾಡಿದ್ರು ಕೆಟ್ಟದ್ದು. ಅಂದ್ರ ದೇವ್ರ ಮಕ್ಳಾಗಿರೋರು ಏನ್ ಮಾಡೋದು, ಕೆಟ್ಟದ್ ಮಾಡಕ್ ಏನಾಗಿರ್ಬಾರ್ದು, ಹೋಗ್ಬಾರ್ದು. ಕೆಟ್ಟದ್ಗೆ ರಿವೆಂಜ್ ಮಾಡೋದು ಯಾರು? ದೇವ್ರು ಕೊಡ್ತಾರೆ. ಅದ ದೇವ್ರು ಕೊಡ್ತಾರ, ದೇವ್ರು ಕೊಡ್ತಾರೆ, ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಸಿಂಹಾಸನಕ್ಕೆ ಅಸ್ಥಿ ಬರೋದೇ ನೀತಿ ನ್ಯಾಯ ಅಂತ ಹೋಗ್ತದೆ. ಅಂದ್ರ ನೀತಿಯಾಗಿರತಕ್ಕಂಥನೋ ಯಾವುದೇ ಕಾರಣಕ್ಕೂ ಅನ್ಯಾಯ ಏನ್ ಮಾಡೋದಿಲ್ಲ, ಸಹಿಸಲ್ಲ. ಅವ್ರು ಮಾಡಿರೋ ಕೆಲಸಗಳಿಗೆ ತಕ್ಕಂತೆ ಕೃತ್ಯಗಳಿಗೆ ಏನ್ ಮಾಡ್ತಾರೆ, ಅದು ಪ್ರತಿಫಲನ ಅವ್ರು ಕೊಡ್ತಾರೆ. ಆ ನಂಬಿಕೆ ನಮ್ಗೆ ಇರ್ಬೇಕು. ಈ ಕೆಲಸನ ಯಾರಿಗೆ ಬಿಟ್ಬಿಡ್ಬೇಕು, ನಮ್ ಕೆಲಸ ಏನಪ್ಪ ಅಂದ್ರೆ ಏನ್ರಿ, ಯಾರೋ ಕೆಟ್ಟದ್ ಮಾಡಿದ್ರೆ ಅದಕ್ಕೆ ಒಳ್ಳೇದಕ್ಕೆ ಏನ್ ಮಾಡ್ತಪ್ಪ ಪ್ರಯತ್ನ ಮಾಡ್ತಾರೆ. ಅವ್ರು ಮುಂದಕ್ಕೆ ಓದಿ. ಮೇಲಂಗಿನ ಏನ್ ಮಾಡ್ಕೊಡಿ ನೀವು, ಬಿಡು. ನೋಡ್ರ, ಅವನೇನೋ ನಿಂಗೆ ಸ್ವಲ್ಪ ಸಹಾಯ ಕೇಳಿದ್ರೆ ಮಾಡಿ, ಸ್ವಲ್ಪ ಜಾಸ್ತಿನೇ ಮಾಡಿ ನೀನ್ ಮಾಡಿ. ಯಾರಿಗೆ ಶತ್ರು ಬಗ್ಗೆ ಹೇಳ್ತಾರ ನೋಡಿ, ಶತ್ರು ನಿಮ್ಗೆ ಎಂತಾರೆ ಮೇಲಂಗಿ ಕೇಳಿ ಒಳಗೆ ಕೂಡ ಏನ್ ಮಾಡಿ ನೀನು ಕೊಡು. ಸ್ವಲ್ಪ ಎಂತಾರೆ ದೂರ ನಡ್ಕೊಂಡು ಹೋಗು ಅಂತಂದ್ರೆ ಜೊತೆಗೆ ಮಾಡಿ ಇನ್ನೂ ಸ್ವಲ್ಪ ದೂರ ಎಕ್ಸ್ಟ್ರಾನೇ ಮಾಡು ಅಂತ ಹೇಳ್ತಾರೆ. ಆಮೇಲೆ ಮಗ ತಿರುಗಿಕೊಳ್ಳಬೇಡ. ಆಮೇಲೆ ನೋಡ್ರ, ಅದನ್ನೇ ಲಿಂಕ್ ಮಾಡ್ತಾ ನೋಡ್ತೀನಿ. ಅಂದ್ರೆ ಹೇಳ್ತಾರೆ, ನಿಮ್ಮ ವೈದಿಕಲ್ಲೇ ಮಾಡಿ ನೀವು ಹಾಗೆ ಮಾಡಿ ಏನ್ರಿ, ನೀವು ಒಂದು ನಿಮ್ಮ ಸ್ನೇಹಿತರು ಏನ್ ಮಾಡಿ ನೀವು ಪ್ರೀತಿ ಮಾಡಿ ಅಂತ ಹೇಳ್ತಾರಲ್ಲ, ಅದನ್ನ ಏನ್ ಮಾಡ್ತಾರೆ ಲಿಂಕ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಏನ್ರಿ, ನಾವು ಏನ್ರಿ ನಮ್ಮ ಶತ್ರುಗಳ ಮೇಲೆ ಹೆಂಗಪ್ಪ ನೋಡ್ತಾರೆ, ನಾವು ಒಳ್ಳೆ ಕೆಲಸ ಏನ್ ಮಾಡ್ಬೇಕು. ಹೀಗೆ ರೋಮಪುರದ ನೋಡಿ ಹೇಳ್ತಾರೆ, ರೋಮಪುರದಲ್ಲಿ 12ನೇ ಅಧ್ಯಾಯ ಸಿಸ್ಟರ್. ರೋಮಪುರದಲ್ಲಿ 12ನೇ ಅಧ್ಯಾಯದಲ್ಲಿ
19, 20 ಮತ್ತು 21 ಸಿಸ್ಟರ್. ರೋಮನ್ಸ್ 12 ಚಾಪ್ಟರ್ 19, 20 ಮತ್ತು 21 ಸಿಸ್ಟರ್. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ಇಲ್ಲ ಸರ್, ರೋಮನ್ಸ್ ಪ್ರಿಯರೇ, ಹಾಂ ನೀವೇ ಮೈಗೆ ಮುಯ್ಯಿರಿಸದೆ ಹಾ. ಶಿಶುವನ್ನು ದೇವರಿಗೆ ಬಿಡಿರಿ. ರೋಮನ್ಸ್ 12 ಚಾಪ್ಟರ್ 19 ಇಂದ 21 ಕರೆಕ್ಟ್ ಸಿಸ್ಟರ್. ಯಾಕೆಂದರೆ ಮೈಗೆ ಮುಯ್ಯಿರಿಸುವುದು ಹಾ. ನನ್ನ ಕೆಲಸ. ನನ್ನ ಕೆಲಸ. ನಾನು ಪ್ರತಿಫಲವನ್ನು ಕೊಡುವೆನು ನೋಡ್ರ, ನಾನು ಪ್ರತಿಫಲವನ್ನು ಕೊಡುವೇನು ಎಂದು ಕರ್ತನು ಹೇಳುತ್ತಾ ನೆಂಬುದಾಗಿ ಬರೆದಿದ್ದೆ. ಆಮೇಲೆ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ನೋಡ್ರ, ನಿನ್ನ ವೈರಿ ಅಸ್ತಿದ್ರೆ ಅವನೇನು ಊಟಕ್ಕೆ ಬಡಿಸು. ಬಾಯಾರಿಕೆ ಆಗಿದ್ದರೆ ಕುಡಿಯುವುದಕ್ಕೆ ನೋಡ್ರ, ಬಾಯಾರಿಕೆ ಆಗಿದ್ರೆ ಕುಡಿಯೋದಕ್ಕೆ ಹೆಂಗ್ ಮಾಡಿ ಅವನಿಗೆ ನೀರು ಕೊಡಿ. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಬೆಟ್ಟಗಳನ್ನು ಕೂಡಿಸಿಟ್ಟಂತಾಗುವುದು. ಏನಿದೆ ಅರ್ಥ? ಹೋಗದೆ ಹಾ. ಒಳ್ಳೆತನದಿಂದ ಕೆಟ್ಟದ್ದನ್ನು ಸೋಲಿಸು. ನೋಡ್ರ, ಈ ರೀತಿ ಏನ್ ಮಾಡ್ಬೇಕಂದ್ರೆ ಕೆಟ್ಟತನ ಏನ್ ಮಾಡ್ಬೇಕಂತೆ, ಒಳ್ಳೆತನ ಏನ್ ಮಾಡ್ಬೇಕಂತೆ ನಾವು ಗೆಲ್ಲಬೇಕಂತೆ. ಅದರ ಏನ್ರಿ, ನಾವು ಕೆಟ್ಟತನಕ್ಕೆ ಸೋತೋಗ್ಬಾರ್ದು, ಕೆಟ್ಟತನದಿಂದ ಒಳ್ಳೆತನ ಏನ್ ಮಾಡ್ಬೇಕು ನಾವು ಜಯಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಶತ್ರು ಹಸಿದಾಗಿದ್ರೆ ಅವ್ನಿಗೆ ಏನ್ ಮಾಡಿ ಆಹಾರ ಅನ್ಕೊಡಿ. ಅವ್ನು ಏನೋ ಬಾಯಾರಿಕೆ ಏನ್ ಮಾಡ್ಬೇಕು, ಕುಡಿಯೋದಕ್ಕೆ ನೀರು ಕುಡಿ ಅಂತ ಹೇಳ್ತಾರೆ. ಇದೇನು ಅರ್ಥ? ಉಪಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿ, ಯಾರೋ ಅವ್ರಿಗೆ ಏನೋ ಕೆಟ್ಟದ್ದು ಮಾಡ್ತಾರಪ್ಪ, ಅವ್ರಿಗೆ ಕರ್ಕೊಂಡ್ಬಂದು ಊಟ ಎಲ್ಲ ಹಾಕಿ ಮನೆಗೆಲ್ಲ ಉಪಚಾರ ಎಲ್ಲ ಮಾಡಿ ಚೆನ್ನಾಗಿದ್ರೆ ಒಂದು 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 ಸಾಧ್ಯತೆ ಏನಿದೆ ಅಂತಂದ್ರೆ ಅವ್ರಿಗೆ ತಿಳ್ಕೊಬೋದು, ನಾನು ಕೆಟ್ಟನೇ ಮಾಡಿಲ್ಲ, ನಾನು ತುಂಬ ಒಳ್ಳೆಯದಾಗಿದ್ದೀನಿ, ಅದಕ್ಕೆ ನನಗೆ ಏನು ಮಾಡ್ತಾರೆ ಇಷ್ಟೆಲ್ಲ ಆದರಣೆ ಕೊಡ್ತಾರೆ ಅಂತ ಅನ್ಸ್ಬೋದಲ್ವ? ಅನ್ಕೊಳ್ತಾರೆ, ಎಲ್ಲರೂ ಅನ್ಕೊಳ್ಳೋದು. ಹಾ, correct. ಮಾಡಿದ್ರು ಕೂಡ ಪ್ರೀತಿ ಮಾಡ್ತಿದ್ದಾರೆ. ಎಸ್, ಆ ಬದಲಾವಣೆಗೆ ಏನಾಗಿರ್ಬೇಕು ಇರಬೇಕು. ಕರೆಕ್ಟ್ ಆಗಿರೋ ಪಾಯಿಂಟ್. ಅಂದ್ರೆ ಏನಪ್ಪ ಅಂದ್ರೆ, ನಾವು ಒಬ್ಬರು ರಿವೆಂಜ್ ತೊಗೊಳೋದಕ್ಕೆ ಬಿಟ್ಬಿಟ್ಟು ದೇವ್ರಿಗೆ, ಆದ್ರೆ ಇವ್ರಿಗೆ ಒಳ್ಳೇದು ಮಾಡಬೇಕು. ಯಾವಾಗಪ್ಪ ಅಂದ್ರೆ ಅವ್ರಲ್ಲಿ ಏನ್ ಬರ್ಬೇಕು ಅಂದ್ರೆ ರಿಪೆಂಟೆನ್ಸ್, ಮಾನಸಾಂತರ ಬರ್ಬೇಕು. ಮಾನಸಾಂತರ ಬರ್ಲಿಲ್ಲ ಅಂತ ತಿಳ್ಕೊಂಡ್ರೆ ನಾವು ಅಂತ ಕರ್ಕೊಂಬಂದು ಊಟ ಹಾಕಿದ್ರು ಸರಿ, ಏನಾಗಲ್ಲ ಅವ್ರಲ್ಲಿ ಪ್ರಯೋಜನ ಇಲ್ಲ. ಅದರ ಮಾನಸಾಂತರ ಹುಟ್ಟಬೇಕು. ಅದರ ಮಾನಸಾಂತರ ಹೇಗೆ ಹುಟ್ಟೋದು ಅಂತಂದ್ರೆ, ಮಾಡಿದಂಥ ಒಂದು ಕೆಲಸದ ಮೇಲೆ ಪಶ್ಚಾತ್ತಾಪ ಬೇಕು. ಕೆಲವು ಸತಿ ಏನಂದ್ರೆ ಬದಲಾವಣೆ ಏನ್ರಿ, ನಮ್ಮ ಬಲ ಇಟ್ಟೇ ತಪ್ಪುಗಳನ್ನ ಮಾಡ್ತೀರಿ. ಆದರೆ ಬಲ ಇಟ್ಟ ತಪ್ಪು ಮಾಡಿರೋದನ್ನ ಕಿತ್ಕೊಳಕ್ಕೆ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ, ಪ್ರಯತ್ನ ಮಾಡ್ತಾನೆ. ಅವಾಗ ಅವ್ನ ಕೃತ್ಯಗಳಲ್ಲಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ. ನೋಡಿ, ಇವಾಗ ನಮಗೆ ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಹೇಳ್ಕೊಡ್ತೀವಿ. ಯೇಸು ಕ್ರಿಸ್ತ ಅದು ಓದೋದು ಬೇಡ, ಇವಾಗ ಓದಿದ್ರಿ ಮ್ಯಾಥ್ಯೂ 5th ಚಾಪ್ಟರ್ಲಿ, ನೀವು ನಿಮ್ಮ ಶತ್ರುಗಳು ಏನ್ ಮಾಡಿ ನೀವು ಪ್ರೀತಿಸಿ ಅಂತ ಹೇಳ್ತಾರಲ್ವಾ. ಸರಿ, ಇವಾಗ ದೇವರು ಅವ್ರ ಶತ್ರುನ ಪ್ರೀತಿಸಿದಾರ? ಪ್ರೀತಿಸಿದ್ದಾರೆ. ಯಾರು ಅವ್ರ ಶತ್ರು? ದೇವ್ರ ಶತ್ರು ಯಾರಪ್ಪ? ದೇವ್ರ ಶತ್ರು ಫರಿಸೇರು, ಸದಸ್ಯರು. ಯೇಸು ಕ್ರಿಸ್ತನ ಪ್ರೀತಿಸಿದ್ರಾ? ಸರಿ, ಓಕೆ. ದೇವ್ರ ಶತ್ರು ಯಾರು? ಇವನ್ನ ಪ್ರೀತಿಸಿದ್ರಾ? ಯಾಕೆ ಅವ್ನು ಕ್ಷಮಿಸಿದ್ರಾ? ಅವ್ನು ಕ್ಷಮಾಪಣೆ ಮಾಡಿಲ್ಲ, ಕೇಳ ಅಂದ್ರೆ ಏರ್ತಾದ್ರೆ ಕೇಳಿದ್ರು ಬಿಡ್ತಾರ. ಇವ್ ಸೇತನ್ ಕೇಳ್ತಾನೆ ದೇವ್ರ ಹೋಗಿ. ಮಾನಸಾಂತರ ಪಡೋದೇಗೆ ಹಂಗ ಯಾವ ಲೆವೆಲ್ಗೆ ಹೋಗ್ಬಿಟ್ಟಾರೆ ಅಂದ್ರೆ, ಮಾನಸಾಂತರ ಏನ್ ಮಾಡಲ್ಲ ಇವನು ಪಡಲ್ಲ ಅಂತ ಯಾರು ಚೆನ್ನಾಗಿ ಗೊತ್ತು, ದೇವರು ಚೆನ್ನಾಗಿ ಗೊತ್ತಿರೋದ್ರಿಂದ ದೇವರು ಇವನು ಕ್ಷಮಿಸಲ್ಲ ಅಂತಲ್ಲ, ಇವನ ಮಾನಸಾಂತರನೇ ಏನಿಲ್ಲ ಬರಲ್ಲ ಅಂತ ಅರ್ಥ. ಅಂದ್ರೆ ಹಂಗಿರ್ಬೇಕಾದ್ರೆ ಅಂಥವ್ರಿಗೆ ಈ ಕೆಲಸ ಮಾಡ್ಬೇಕು ಅಂತಲ್ಲ. ಅಂದ್ರೆ ನಾವು ಏನಂದ್ರೆ, ನಾವು ಪ್ರೀತಿ ನೋಡಿಸ್ಬೇಕು. ಪ್ರೀತಿ ನೋಡಿಸ್ತಾವಾಗ ಅವರ ಮಾನಸಾಂತರ ಹುಟ್ಟು ಬಂತು ಅಂದ್ರೆ ಅದೇ ನಾವು ತುಂಬಾ ಸಂತೋಷ ಪಡ್ಬೇಕ್ರಿ. ಅಂದ್ರೆ ಮಾನಸಾಂತರ ಹುಟ್ಟಿಸೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಮ್ಯಾಥ್ಯೂ ಅಲ್ಲಿ 3rd ಚಾಪ್ಟರ್ ಇಷ್ಟ. ಸ್ನಾನಿಕನಾದ ಯೋಹಾನ ಇಸ್ರೇಲ್ ಜನರಿಗೆ ಹೇಳ್ತಾರೆ. ಇಲ್ಲಿ ಮ್ಯಾಥ್ಯೂ 3rd ಚಾಪ್ಟರ್ 6ನೇ ವಾಕ್ಯ ಓದಿ ಸರ್. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ನೋಡ್ರ, ಪಾಪಗಳನ್ನ ಅರಿಕೆ ಮಾಡಿ ದೀಕ್ಷಾಸ್ನಾನ ತಗೊಂಡ್ರಂತೆ. ಸೇ, ಒಳ್ಳೇದಲ್ವಾ? ಪಾಪಿಗಳೆಲ್ಲ ಪಾಪನ ಅರಿಕೆ ಮಾಡಿ ದೀಕ್ಷಾಸ್ನಾನ ತಗೊಳೋದು. ಅವ್ರನ್ನ ನೋಡ್ಬಿಟ್ಟು ಏನ್ ಹೇಳ್ತಾರೆ? 7ನೇ ವಾಕ್ಯ. ಆದರೆ ಅವರು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಅಂತ ಹೇಳ್ತಾರೆ. ಇವರು ನೋಡಿ, ಪಾಪ ಅವರು ನಾನೆಲ್ಲ ಪಾಪ ಬಿಟ್ಬಿಟ್ಟಿದ್ದೀನಿ, ನನ್ನ ಒಳ್ಳೆಯನಾಗ್ತಿದ್ದ ಬರ್ತಾರೆ ಮನುಷ್ಯನ ನೋಡ್ಬಿಟ್ಟು ಹೇಳದ ಎಲೆ ಸರ್ಪ ಜಾತಿಗಳವ್ರೆ ಅಂತ ಹೇಳಿದ್ರೆ ನ್ಯಾಯನ? ಒಳ್ಳೆತನ ಇಲ್ಲ. ಇವರೆಲ್ಲ ಮಾನಸಾಂತರ ಹೊಂದಿದೆ ಅಂತ ಬರ್ತಾ ಇದ್ರು ಗೊತ್ತಾ? ಏನಕ್ಕೆ ಬರ್ತಾ ಇದ್ದಿದ್ದು ಅಂತಂದ್ರೆ, ಅದೇನ್ ಹೇಳ್ತಾರೆ ಯೋಹಾನ, ಮುಂದೆ ಬರಬೇಕಾಗಿರಂತ ದೈವ ಕೋಪದಿಂದ ನಿಮ್ಗೆ
ತಪ್ಪಿಸ್ಕೊಳಕ್ಕೆ ತಿಳಿಸ್ತವ್ರು ಯಾರು ಅಂದ್ರೆ ಕೆಲವು ಜನ ಮಾನಸಾಂತರ ಅಂತಾರೆ. ಏನು ಗೊತ್ತಾ ಮಾನಸಾಂತರ ಅಂತಾರೆ? ಅಯ್ಯೋ ದೇವ್ರು ನಮ್ದು ಏನ್ ಮಾಡ್ಬಿಡ್ತಾರೆ, ಅದ್ರಿಂದ ದೇವ್ರು ಏನು ಒಳಬಿಡ್ತಾರೋ ಅಂತ ಬುದ್ಧಿ ಮಾಡೋದಿದೆ, ಭಯ ಪಡೋದು ಅಲ್ವಾ? ಯೋಚನೆ ಈ ತರ ಮಾನಸಾಂತರ ಒಂದು ದೇವ್ರು ನಂಬ್ತಾರ, ದೇವ್ರು ತುಂಬಾ ಇಷ್ಟ ಆಗ್ತದ ಏನ್ರಿ? ಮನಸ್ಪೂರ್ವಕವಾಗಿ ಪ್ರೀತಿಗೆ ಏನ್ ಮಾಡ್ಬೇಕು? ಮಾನಸಾಂತರ ಹೊಂದೋದಿತ್ತು. ಶಿಕ್ಷೆ ದೇವರಿಂದ ಭಯಪಟ್ಟು ಮಾನಸಾಂತರ ಹೊಂದೋದಿಗೆ ತುಂಬಾ ವ್ಯತ್ಯಾಸ. ಸ್ವಾರ್ಥಿ ಇವಲ್ಲ, ಅಂದ್ರೆ ಏನೋ ಬೆನಿಫಿಟ್ ಆಗಿ ಸೆಲ್ಫಿಶ್. ಈ ರಿಪೆಂಟೆನ್ಸ್ ಎಲ್ಲ ದೇವ್ರ ಲೆಕ್ಕಕ್ಕೆ ಏನಾಗಲ್ಲ ರೀ, ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, 8ನೇ ವಾಕ್ಯ ಏನ್ ಹೇಳ್ತಾರೆ ಓದಿದ್ರಿ? ಅದಕ್ಕೆ ಹೇಳ್ತಾರೆ ಆಯ್ತಪ್ಪ ಸರಿ, ಇವಾಗ ನೀನು ಡ್ರಾಮಾ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ, ಆಯ್ತು ನೀನು ಓಕೆ, ನೀನು ಪರಿಶೀಲಿಕೆ ಬರ್ತಿದ್ದೆ, ಕೋಪದಿಂದ ಬರ್ತಿದ್ದೆ, ಏನೋ ಬರ್ತದೆ ಒಳ್ಳೆ. ಇದನ್ನ ನೀನು ನಿಜವಾದ ರಿಪೆಂಟ್ ಆಗಿದ್ದೆ ಹಿಂಗ್ ನೋಡ್ಸ್ಬೇಕಂತೆ, ತಕ್ಕ ಮನೆಗಳು ಪ್ರತಿಫಲ ಏನಂದ್ರೆ ನೀನ್ ಮಾನಸಾಂತರ ಓದಿದ್ರೆ ನೆಕ್ಸ್ಟ್ ಒಳ್ಳೆ ಗುಣಗಳೇ ಮಾಡ್ಬೇಕು ಅಂತ ತೋರಿಸ್ಬೇಕು. ಅವಾಗ ಏನಪ್ಪ ಒಳ್ಳೆ ಗುಣ ಅಂತಂದ್ರೆ ತಿರ್ಗಾ ಮಾಡಿದ ಕೆಲಸಗಳು ಏನ್ ಮಾಡಕ್ ಹೋಗ್ಬಿಡ್ದ ಮಾಡ್ಬೇಕು. ಅದು ಸೈನ್ ಆಫ್ ರಿಪೆಂಟೆನ್ಸ್. ಇಂಥವ್ರಿದ್ರೆ ದಯವಿಟ್ಟು ಮನೆಗೆ ಬಂದು ಊಟ ಹಾಕಿ ಉಪಚಾರ ಮಾಡಿ ಚೆನ್ನಾಗೇ ಮಾಡ್ತಾವ ಸತ್ಕರ್ಯನ ಮಾಡೋದು. ಅವ್ರು ಮಾಡಿದವಾಗ ಆಟೋಮೆಟಿಕ್ಗೆ ಅವ್ರ ತಲೆ ಮೇಲೆ ಏನ್ ಕೊಡಿಸ್ದಂಗೆ ಕೆಂಡ ಕುಡಿಸೋದು ಹೆಂಗ್ ಗೊತ್ತಿಲ್ಲ ನೀವು? ಬೆಂಕಿಗೆ ಹಾಕಿದ್ರೆ ಏನೇ ವಸ್ತು ಆಗಿ ಏನಾಗ್ಬಿಡ್ತಾರೆ, ಸುಟ್ಟೋಗ್ಬಿಡ್ತಾರೆ. ಕೋಪ ಇದ್ರು ಸರಿ ಏನಾಗ್ತಾರೆ, ಪ್ರೀತಿ ಏನಂತ ಎಲ್ಲಾನು ಸುಟ್ಬಿಡ್ಬೋದು ಅಂತ ಅರ್ಥ. ಅದರಿಂದ ಕೆಟ್ಟತನ ಏನ್ ಮಾಡ್ಕೊಡಿ ನೀವು, ಜಯಿಸ್ಬೇಡಿ. ಇವಾಗೆಲ್ಲ ಹೇಳ್ತಾರೆ, ಇವಾಗೆಲ್ಲ ಲೋಕಲ್ಗಿರೋ ಬರೀ ಕೆಟ್ಟನ ಏನ್ ಮಾಡ್ತಾರೆ, ಜಯಿಸ್ತಾರೆ. ಅಂದ್ರೆ ಯಾವ್ದೇ ಫಿಲಮ್ ತಗೊಳ್ಳಿ, ಸೀರಿಯಲ್ ತಗೊಳ್ಳಿ, ಅದೇನ್ರಿ ಬರೀ ಬರೀ ರಿವೆಂಜ್. ಅಂದ್ರೆ ಅವ್ನು ಹಿಂಗ್ ಮಾಡೋದು ಸರಿ. ವಾಡಿದ್ದ ಮರದ ಸ್ಟೋರಿ, ಆ ಫಿಲಮ್ 1000 ಕೋಟಿ ಓಡಿದೆ, ಏನಕ್ಕೆ ಬರೀ ಡಿಶಮ್ ಅಲ್ವರ ಇಷ್ಟೇ. ಅದೇ ಯಾವ ಹಾಕಿದ್ರೆ ವಾಡಿದ ಮರದ ಸ್ಟೋರಿ, ವಾಟ್ ಆರ್ ಯು ಟೀಚಿಂಗ್ ಫಾರ್ ದ ಸೊಸೈಟಿ? ಸಮಾಜಕ್ಕೆ ಏನ್ ಕಳಿಸ್ತಾ ಇದ್ರ? ಯುದ್ಧ ಆಡ್ಬಿಟ್ಟು ಜಗಳ ಆಡ್ಬಿಟ್ಟು 1000 ಕೋಟಿ ಸಂಪಾದನೆ ಮಾಡೋದ ಅಲ್ವರ? ಸೊ ಏನ್ ಸೊಲ್ಯೂಷನ್ ಅಂದ್ರೆ ನಮ್ಮ ಮನೆ ಪ್ರೀತಿ ಗುಣಗಳು ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ನ್ಯಾಯ ಪ್ರಮಾಣನ ಏನ್ರಿ ನೀತಿ ಮತ್ತೆ ಪ್ರೀತಿನಾಗಿರ್ಬೇಕು, ಇಷ್ಟೇ ಇರೋದು. ಅದರ ಇದನ್ನ ನಿಮ್ಮ ಕೈಗೊಂಡು ನಡ್ಕೊಂಡವನು ಅದನ್ನ ಬೇರೆಯವ್ರಿಗೆ ಬೋಧನೆ ಮಾಡೋನು ಏನಾಗಿರ್ತಾನೆ, ದೊಡ್ಡವನಾಗಿರ್ತಾನೆ. ನೀವು ಬನ್ನಿ ಕೊನೆಯದಾಗಿ ಮ್ಯಾಥ್ಯೂ 5th ಚಾಪ್ಟರ್ ಲಾಸ್ಟ್ ಏನೇ ಪಾಯಿಂಟು ಏನಂತಂದ್ರೆ, ನಿಮ್ಮ ಶತ್ರುಗಳು ಏನ್ ಮಾಡಿದೀವೋ ಪ್ರೀತಿಸಿ. ಸಾರಿ, ಇನ್ನು 43 ಓದಿ ಸರ್. ಇಲ್ಲ ಸರ್, 43 ಓದಿ ಇಷ್ಟ ಮೊದಲು. ಹೇಳಿದೆ ಎಂಬುದಾಗಿದೆಯಲ್ಲ, ಇದು ಪ್ರಮಾಣದಲ್ಲಿ ಇದ್ದಾರೆ. ಮುಸ್ಲಿಮ್ಸ್ ಇದೇ ಫಾಲೋ ಮಾಡೋದು. ಅದರ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲವ್ ಯುವರ್ ನೇಬರ್ ಬಟ್ ಹೇಟ್ ಯುವರ್ ಎನಿಮೀಸ್. ಯಾರಪ್ಪ ಅವ್ರ ನೇಬರ್ ಅಂದ್ರೆ ಅವ್ರ ಮುಸ್ಲಿಮ್ಸ್ ಅವರೆಲ್ಲ ಅವ್ರ ನೇಬರು, ಮಿಕ್ಕರಲ್ಲಿ ಏನ್ರಿ ಅವರೆಲ್ಲ ಎನಿಮೀಸ್. ಅದಕ್ಕೆ ಎಲ್ಲರೂ ದ್ವೇಷ ಮಾಡಿದ್ರು, ಎಲ್ಲ ಸಾಯ್ಸಾಕ ಅಲ್ವಾ? ನಮ್ಗೇನ್ ಹೇಳ್ತಾರೆ ಇದು ಅರ್ಥ? ಹಂಗೆ ಹೇಳ್ತಾರೆ ಯೇಸು ಕ್ರಿಸ್ತು. ಏನ್ ಹೇಳ್ತಾರೆ ಮುಂದಕ್ಕೆ? ನೀವು ಓದಿ 44 ಇವಾಗ ಓದಿ ಸರ್. ವೈರಿಗಳನ್ನ ಪ್ರೀತಿಸಿರಿ, ಪ್ರಾರ್ಥಿಸಿರಿ. ನೋಡ್ರ, ನಿಮ್ಗೆ ಹಿಂಸೆ ಪಡಿಸೋರ್ಗೋಸ್ಕರ ಏನ್ ಮಾಡೋದು? ನೀವು ಹೇಳ್ತಾರೆ ನೀವು ಪ್ರಾರ್ಥಿಸಿರಿ ಅಂತ ಪ್ರೇಯರ್ ಮಾಡ್ಬೇಕು. ದೇವ್ರಿಗೆ ಅವನು ಅಷ್ಟೆಲ್ಲ ಹಿಂಸೆ ಕೊಡ್ತಾನೆ, ಅವ್ನು ನಿನ್ ಬಂದು ಹಿಂಸೆ ಕೊಡು, ಅವ್ನು ಎತ್ತೇ ಬಿಡು. ಎಸ್ ಕರೆಕ್ಟ್. ಅವನ ಮನ್ಸು ಏನ್ ಮಾಡಿ ಬದಲಾಯಿಸು, ಕರೆಕ್ಟ? ಅವ್ನ ಹೃದಯ ಏನ್ ಮಾಡೋ, ಚೇಂಜ್ ಮಾಡೋ. ಈ ಥರ ಯಾರೋ ಪ್ರೇಯರ್ ಮಾಡಿದಾರ ಬೈಬಲಲ್ಲಿ ಅವ್ನ ಹೃದಯನ ಚೇಂಜ್ ಮಾಡೋ ಅಂತ? ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಬೈಬಲಲ್ಲಿ? ಯಾರು ಮಾಡ್ತಾರೆ? ಅಥವಾ ಪ್ರೇಯರ್ ಮಾಡಿದ್ದಾರೆ? ಸ್ಟೇಫನ್ ಓಕೆ. ಆಮೇಲೆ ಹೇಳಿ, ಯಾರು ಏನ್ ಮಾಡಿದ್ದಾರೆ? ಏನಂತ? ಹೇಳ್ರಿ, ಏನ್ ಮಾಡಿದ್ದಾರೆ ಯೇಸು ಕ್ರಿಸ್ತ? ವಾಕ್ಯ ಬೈಬಲಲ್ಲೇ ಇಲ್ಲ, ಎಲ್ಲ ಹೊಡಿಬೇಡ್ರಿ, ಅದು ವರ್ಜಿ ಬೈಬಲಲ್ಲಿ ಇಲ್ಲ. ಸರಿ, ಏನ್ ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ದಾವೀದ ಸೌಲನಿಗೆ. ಯಾರಂತಂದ್ರೆ ಎಸ್ತರ್ ರಾಣಿ ಕೇಳಿದಿರಾ? ಎಸ್ತರ್ ಪುಸ್ತಕ ನೋಡಿದ್ರೆ ಎಸ್ತರ್ ರಾಣಿ ರಾಜನ ಪರ್ಮಿಷನ್ ಇಂದ ರಾಜನ ಸನ್ನಿಧಾನ ಹೋಗಿಲ್ಲ ರೀ. ಅದು ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಉಪವಾಸ ಮಾಡ್ತಾರೆ. ಮೊರ್ಡೆಕೈ ಏನ್ ಮಾಡ್ತಾರೆ, ಎಸ್ತರ್ ಹೇಳ್ತಾರೆ ಹೋಗಿ ದಯವಿಟ್ಟು ರಾಜನ ಕೇಳುತ್ತಾ. ಅವ್ರು ಹೇಳ್ತಾರೆ, ಇಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ, ನಾನು ರಾಜನ ತರೋದು ನನ್ನ ಸೈಜ್ ಹಾಕ್ಬಿಡ್ತಾರೆ ಅಂತ. ಅವಾಗ ಇವ್ರು ಹೇಳ್ತಾರೆ,
ನೀನಿಲ್ಲ ಅಂದ್ರೆ ಇನ್ನೊಬ್ಬರು ಇದು ಮಾಡ್ತಾರೆ, ಅದನ್ನ ನೀನು ಅವಕಾಶ ಕಳ್ಕೊಂಡ ನೀನು ಮಾಡೋದು. ಅವಾಗ ಇವ್ರೇನು ಉತ್ತರ ಕೊಡ್ತಾರೆ ಅಂದ್ರೆ, ಆಯ್ತಪ್ಪ ನಾನು ಮಾಡೋದು ಮಾಡ್ತೀನಿ, ನನ್ನ ಕೈಲಿ ಏನಾಗ್ತಾರ ನಾನು ಸತ್ರು ಸರಿ ನಾನೇನು ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ. ಅವಾಗ ಎಷ್ಟೋ ಹೆಂಗ್ ಪ್ರಯತ್ನ ಮಾಡ್ತಾರೆ ಅಂದ್ರೆ, ರಾಜ್ಯದ ಮುನ್ಸಿನೇ ಮಾಡೋ ಬದಲಾಯಿಸು. ನಾನು ಹೋಗಿದ ತಕ್ಷಣ ರಾಜ್ಯ ಮಾಡಬೇಕು ತನ್ನ ಕೋಲ್ನೆ ಮಾಡಬೇಕು, ನೀಟ್ಬೇಕು. ಆ ರೀತಿ ದೇವರ ಮನಸ್ಸನ್ನು ಬದಲಾಯಿಸಿದ್ರ, ಎಸ್ ಅವ್ರ ಮನಸ್ಸನ್ನು ಏನ್ ಮಾಡೋರೆ ಬದಲಾಯಿಸಿದ್ರ. ಸೊ ಅದಕ್ಕೆ ಮನಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ದೇವರು ಸಾಧ್ಯ ಇದೆ. ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗಾಗಿ ಒಳ್ಳೇದೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಬೇಕು ಅಂದ್ರ. ಸೊ ದೇವ್ರು ಖಂಡಿತವಾಗೂ ಸಿಚುವೇಶನ್ ತಕ್ಕಂತ ಏನ್ ಮಾಡ್ತಾರೆ, ಬದಲಾಯಿಸ್ತಾರೆ. ಫಾರೋ ಮನಸ್ಸು ಹೆಂಗ್ ಕಠಿಣವಾಗಿತ್ತು, ದೇವ್ರ ಮನಸ್ಸು ಬದಲಾಯಿಸಿದ್ರ ಬದಲಾಯಿಸ್ತಾರೆ ಅಲ್ವಾ. ಸೊ ಆ ರೀತಿ ನಾವು ಅವ್ರಿಗಾಗಿ ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳ್ತಾರೆ 44 ಮುಂದೆ ಬುದ್ಧಿ, ನಿಮ್ನ ದ್ವೇಷಿಸೋರ್ಗೋಸ್ಕರ ನೀವೇ ಮಾಡಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹೀಗೆ ಮಾಡಿದ್ರೆ ನಾವ್ ಯಾರು ಮಕ್ಕಳಾಗ್ತೀರಂತೆ, ದೇವ್ರ ಮಕ್ಕಳು. 1,44,000 ಒಬ್ರೇನಾಗಿರ್ತೀರ ನೀವು ಖಂಡಿತವಾಗಿ ಇರ್ತೀರಾ. ಆಮೇಲೆ ಯಾಕೆ ಓದಿ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಯಾಕಪ್ಪ ಅಂದ್ರೆ ದೇವ್ರು ಎಲ್ಲಾರ್ಗು ಏನ್ರಿ ಈಕ್ವಲ್, ಕೆಟ್ಟವ್ರ ಮೇಲೆ ಒಳ್ಳೆಯವ್ರ ಮೇಲೆ ಮಳೆಯನ್ನ ಸುರಿಸ್ತಾರೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾರೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡೋದಿಲ್ಲವೇ? ನೋಡ್ರ, ಭ್ರಷ್ಟ ಕೂಡ ಆತರ ಮಾಡೋದಿಲ್ವೇ? ಅಂದ್ರ ಏನಂದ್ರೆ, ನೀವು ಪ್ರೀತಿ ನೋಡ್ಸೋರಿಗೆ ಪ್ರೀತಿ ನೋಡ್ಸೋದು ಏನಪ್ಪ ಬೆನಿಫಿಟ್? ಅದರ ಭ್ರಷ್ಟರು ಕೂಡ ಏನ್ ಮಾಡ್ತಾರೆ, ಲೋಕಲ್ ಲೇಖನ ಮಾಡೋದು. ಅಂದ್ರ ಎಲ್ಲಾರು ಏನಂತಾರೆ, ಯಾರಿಗೂ ಪ್ರೀತಿ ನೋಡ್ತಾರೆ, ಯಾರು ಇವ್ರಿಗೆ ಏನ್ ಮಾಡ್ತಾರೆ, ಮದುವೆಗೆ ಮುಯಿ ಆಗ್ತಾರೆ ಗೊತ್ತಾ, ನಮ್ ಬುಕ್ ಇಟ್ಕೊಂಡ್ಬಿಡ್ತಾರೆ. ಏನ್ರಿ ಯಾರು ಎಷ್ಟು ಕೊಟ್ಟು ಬರ್ಕೊ ಮುಯಿ, ಯಾಕೆ ವಾಪಸ್ ಮುಯಿಗೆ ಏನ್ ಮಾಡೋದಿಲ್ಲ, ವಾಪಸ್ ಕರೆಕ್ಟಾಗಿ ಮಾಡೋದು. ಅವ್ನು 100 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಅಲ್ವರ, ಅದು ಲೋಕಧರ್ಮ ಅಂತಂದ್ರೆ ಅಲ್ವರ. ನಾವೇನ್ ಮಾಡ್ಬಾರ್ದು ಅಲ್ಲಿ, ಮಾಡ್ಬಾರ್ದು. ಯೇಸು ಕ್ರಿಸ್ತ ಅದನ್ನ ಹೇಳ್ತಾರ ಇಲ್ವಾ, ಅವರ ಮುಯಿ ಹಾಕ್ಬೇಕಾದ್ರೆ ಏನ್ ಮಾಡೋದು, ನೀವು ಅನ್ನ ಅಲ್ಲ ಲೆಕ್ಕ ಹಾಕೊಂಡ್ಬಿಡಿ. ಆಮೇಲೆ ಮದುವೆ ಟೈಮಲ್ಲಿ ಊಟ ಯಾರಿಗೆ ಹಾಕ್ಬೇಕು, ಎಲ್ಲ ನಾವೇನ್ ಮಾಡ್ತೀವಿ, ದೊಡ್ಡ ಶ್ರೀಮಂತ ಕಡೆ ಬರೀ 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 ಅಂತ. ಯಾಕೆ ಅವ್ರ ಬಗ್ಗೆ ಜಾಸ್ತಿ ಮುಯಿ ಬರ್ತೀವಿ, ಅವ್ರೆಲ್ಲ ಇಂಪಾರ್ಟೆಂಟ್ ಅಲ್ಲಿ. ಯಾರಿಗಂತೆ, ನಮಗೆ ವಾಪಸ್ ಅವ್ರು ಮುಯಿ ಕುಡ್ದಿರ್ತಾರೆ ನೋಡಿ, ಅಂಥ ಜನಗಳನ್ನ ಅಧಿಕವಾಗಿ ಏನ್ ಮಾಡ್ತಾವ ನಾವು ಕರಿಬೇಕು ಅಲ್ವರ. ಅವ್ರು ಏನ್ ಮಾಡ್ತಾರೆ, ಯಾವತ್ತು ನೆನ್ಸ್ಕೊಂತಾರೆ. ಆಮೇಲೆ ನೋಡಿ ನೆಕ್ಸ್ಟ್, ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಹೆಚ್ಚು ಮಾಡಿದ ಹಾಗೆ. ನೋಡ್ರ, ನಮ್ಮ ಸಹೋದರಿಗೆ ಮಾತ್ರ ಮರ್ಯಾದೆ ಕೊಟ್ಟರೆ ಏನು ಹೆಚ್ಚಾಗಿ ಮಾಡದಂತೆ ಆಯ್ತು. ಅನ್ಯ ಜನಗಳು ಸಹ ಹಾಗೆ ಮಾಡೋದಿಲ್ಲವೇ? ನೋಡ್ರ, ಅನ್ಯ ಜನರು ಕೂಡ ಏನ್ ಮಾಡ್ತಾರೆ, ಹಾಗೆ ಮಾಡೋದಿಲ್ಲ. ಇಂಗ್ಲೀಷಲ್ಲಿ ಬರ್ತಾರೆ, ನೀವು 47 ಬಂದಿದ್ದು ಇವಾಗ 47 ಇಂಗ್ಲೀಷಲ್ಲಿ ಬರ್ತಾರೆ. ಇಫ್ ಯು ಸಲ್ಯೂಟ್ ಯುವರ್ ಬ್ರದರನ್ ಓನ್ಲಿ, ವಾಟ್ ಡು ಯು ಮೋರ್ ದೆನ್ ಅದರ್ಸ್, ಡು ನಾಟ್ ಇವನ್ ದ ಪಬ್ಲಿಕನ್ಸ್ ಡೂ ಸೋ ಅಂತ ಹೇಳ್ತಾರೆ. ಸಲ್ಯೂಟನ್ ಏನ್ರಿ, ಸಲ್ಯೂಟನ್ ಏನು, ನಮಸ್ಕಾರ ಮಾಡೋದು. ಹೇಗೆ ನಮಸ್ಕಾರ ಮಾಡೋದು? ಅದರ ನೋಡಿ, ಬೈಬಲ್ ಐತೆ ವಾಕ್ಯ, ಯಾಜಕ ಕಾಂಡ 19:32. ಯಾಜಕ ಕಾಂಡ 19:32. ನೋಡ್ರ, ಹೆಂಗಂತೆ, ಎದ್ದು ನಿಂತು ಸನ್ಮಾನಿಸಬೇಕು ಅಲ್ಲರ. ಏನ್ರಿ, ನಾವೇನ್ ಮಾಡಬೇಕು, ಒಬ್ಬರೊಬ್ಬರನ್ನ ಸನ್ಮಾನಿಸ್ಬೇಕು. ಹೆಂಗಪ್ಪ ಸನ್ಮಾನಿಸ್ಬೇಕು ಅಂದ್ರೆ, ಒಬ್ರಿಗೆ ಮಾಡಬೇಕು ಏನ್ರಿ, ಒಂದು ಪ್ರಾಪರ್ ಆಗಿ ಮಾಡಬೇಕು, ನಾವು ಸನ್ಮಾನ ಕೊಡ್ಬೇಕು. ಇವಾಗ ನಾವು ನಮ್ಗೆ ಯಾರು ಸನ್ಮಾನ ಕೊಟ್ರೆ ಅವ್ರು ಮಾತ್ರ ಸನ್ಮಾನ ಕೊಟ್ರೆ ಹೆಂಗಿರ್ತದೆ? ಇವಾಗ ಯೋಚನೆ ಮಾಡಿ, ನಮ್ನ ಯಾರೋ ಮನೆ ಕರೀತಾರಪ್ಪ, ಅವ್ರು ಎಲ್ಲಾರ್ಗು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ್ರೆ ನಮ್ಗೆ ವಿಶ್ ಮಾಡಿದ್ರೆ ಹೆಂಗಿರ್ತಾರೆ, ಬೇಜಾರಾಗ್ತದೆ. ಅದ್ಗೆ ಮಾಡಬೇಕು, ಒಬ್ಬರೊಬ್ಬರು ಏನ್ ಮಾಡಕ್ ನಾವು ಸನ್ಮಾನಿಸ್ಬೇಕು. ಅದರ ನಮ್ಗೆ ಇಷ್ಟನೋ ಕಷ್ಟನೋ ಅವ್ರಿಗೆ ಏನ್ ಮಾಡೋದು, ವಿಶ್ ಮಾಡೋದು. ಅವ್ರಿಗೆ ಏನಾಗ್ತದೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ದಿನ ಏನಾಗ್ತಾರೆ, ಇದು ಪರಿಣಾಮ ಇದೆ ಬೀಳ್ತಾರೆ. ಅಂದ್ರೆ ಹೀಗಿದ್ರೆ ನಾವ್ ಹೆಂಗಿರ್ತೀರಿ, ನಿಜವಾದ ದೇವ್ರ ಮಕ್ಳು ಏನಾಗಿರ್ತೀರಿ ಅಂತೆ ಓದಿ. ಮತ್ತೆ 5:48. ಪರಲೋಕದಲ್ಲಿರುವಂತ ದೇವರು ಯಾವ ದೋಷವಿಲ್ಲದವರಾಗಿದ್ದಾರೋ ನೀವು ದೋಷವಿಲ್ಲದವರಾಗಿರ್ತಾರ. ಅದರ ಅದಕ್ಕೆ ನೋಡ್ಬೇಕ್ರೆ, ಒಬ್ಬರ ನೋಡ್ಬೇಕ್ರೆ ಯಾವಾಗ ಕುಂದುಕೊರತೆಗಳು ಸಿಕ್ಕಲ್ಲ ಅಂತಂದ್ರೆ, ಈ ಗುಣಗಳೆಲ್ಲ ಫಾಲೋ ಮಾಡಿದ್ರೆ ನಮ್ಗೆ ಒಬ್ಬರು ನೋಡಿದ್ರೆ ಏನಾಗಲ್ಲ, ಕುಂದುಕೊರತೆಗಳು ಸಿಕ್ಕಲ್ಲ. ಇವೆಲ್ಲ ನಾವು ಪ್ರಾಕ್ಟಿಕಲ್ ಫಾಲೋ ಮಾಡಿದ್ರೆ ನಾವೇನಾಗಿರ್ತೀರಿ, ಪರ್ಫೆಕ್ಷನ್ ಏನಾಗ್ತೀರಿ. ಬಟ್ ನಮ್ಮಲ್ಲಿ ಇಂಪರ್ಫೆಕ್ಷನ್ಸ್ ಏನಾಗಿರಲ್ಲ. ಅವಾಗ ಸೋದರಿ ನೋಡೋಣ, ಪ್ರೀತಿ, ಮನೋಭಾವ, ಈ ಸಮಾಧಾನ ಏನಿರ್ತಾರೆ ಎಲ್ಲ ಇರ್ತಾರೆ. ಇಲ್ಲರ ಅವ್ರು ನೋಡಿದ್ರೆ ಏನಾಗ್ತಾರೆ, ಅವ್ರನ್ನೇ ಮಾತಾಡ್ಸ್ಬೇಕು, ಇವನ್ನೇ ಮಾತಾಡ್ಸ್ಬೇಕು ಅಂತ ಏನಾಗ್ತಾರೆ, ಬಿಹೇವಿಯರ್ ಬರ್ತದೆ. ಅದಕ್ಕೆ ನೋಡ್ಬೇಕ್ರೆ ಅದಕ್ಕೆ ಏನ್ ಮಾಡ್ಬೇಕು,
ಏನ್ರಿ ನಾವೇನಪ್ಪ ಅರ್ಥ ಇಟ್ಕೋಬೇಕಂದ್ರೆ ಪರಲೋಕ ರಾಜ್ಯನ ದೊಡ್ಡವರಾಗಿರ್ತೀರಾ ಚಿಕ್ಕವರಾಗಿರ್ತೀರಾ? ದೊಡ್ಡವರಾಗಿರ್ಬೇಕು ಅಂತ ಏನ್ ಮಾಡಬೇಕು? ಇವೆಲ್ಲ ಕರೆಕ್ಟ್ಗಳನ್ನ ನಾವೇನ್ ಮಾಡಬೇಕು? ಎಸ್, ಅಳವಡಿಸ್ಕೊಬೇಕು. ಮೊದಲನೇದಾಗಿ ಏನ್ರಿ ನಾವು ದ್ವೇಷ ಏನ್ ಮಾಡ್ಬಾರ್ದು ನಮ್ಮಲ್ಲಿ ಬೆಳೆಸ್ಕೊಳ್ಬಾರ್ದು. ಅದ್ರ ಈ ದ್ವೇಷನ ನಾವೇನ್ ಬೇಕು? ಜಯಿಸೋದಕ್ಕೆ ಮಾಡಬೇಕು, ಪ್ರಯತ್ನ ಮಾಡ್ಬೇಕು. ಎಲ್ಲರಲ್ಲಿ ಇರ್ತಾರೆ ಬಲಗೀತೆ, ಯಾರಲ್ಲೂ ಇಲ್ಲ ಅಂತಾರೆ, ನನ್ನಲ್ಲೂ ಇದೆ. ನಾವೇನ್ ಮಾಡ್ಬೇಕನ್ನ ಜಯಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಎರಡನೇದಾಗಿ ನಾವೇನ್ರಿ ಮಾಡ್ಬೇಕು? ನಮ್ಮ ಆಲೋಚನೆಯಲ್ಲಿ ಏನ್ ಮಾಡ್ಬೇಕು? ನಾವು ಶುದ್ಧವಾಗಿರ್ಬೇಕು. ಒಬ್ಬೊಬ್ರಿಗೆ ಕೆಟ್ಟಾಗಿ ಏನ್ ಮಾಡಕ್ ಹೋಗ್ಬೇಕು? ಯೋಚನೆ ಆಗ ಪ್ರೇರಣೆ ಮಾಡಕ್ ಹೋಗ್ಬೇಕು. ಮೂರನೇದು ಏನ್ರಿ? ಅದರ ಡೈವರ್ಸ್ ಅಲ್ವರ ಹಾಗೆ ತರ ನಮ್ಮ ಏನಾಗಿರ್ಬೇಕು? ನಾಲ್ಕನೇದು ನಮ್ಮ ಮಾತು ನೇರವಾಗಿ ಏನಾಗಿರ್ಬೇಕು? ಇರ್ಬೇಕು. ಹೌದಾಗಿರ್ಬೇಕು, ಇಲ್ಲಾಂದ್ರೆ ಇಲ್ಲ ಏನಾಗಿರ್ಬೇಕು? ಇರಬೇಕು ಅಲ್ವರ. ಆಮೇಲೆ ನಮ್ಮಲ್ಲಿ ದ್ವೇಷದ ಮನೋಭಾವ, ಹೊಟ್ಟೆ ಕಿಚ್ಚು, ರಿವೆನ್ಸ್ ಅಂತ ಕೂಡ ಏನಾಗಿರ್ಬಾರ್ದು? ಇರಬಾರ್ದು ಅಂದ್ರ. ಆಮೇಲೆ ನಾವು ಶತ್ರುಗಳನ್ನ ಕೂಡ ಏನ್ ಮಾಡ್ಬೇಕು? ಪ್ರೀತಿ ಮಾಡಬೇಕು. ಅಂದ್ರೆ ಅದು ಹೆಂಗಪ್ಪ ನಾವು ವ್ಯಕ್ತಪಡಿಸೋದಂದ್ರೆ ಎಲ್ಲಾರ್ದು ಏನ್ರಿ ಫಸ್ಟ್ ವಿಶ್ ಮಾಡೋದಾಗಿರ್ಬೇಕು. ಕರೆಕ್ಟಾ? ಬ್ರದರ್ಸ್ ಸಿಸ್ಟರ್ಸ್ ನೋಡಿದ್ರೆ ಏನ್ ಮಾಡ್ಬೇಕು? ವಿಶ್ ಮಾಡೋದು. ಆಕ್ಚುಲಿ ಪೋಲೆಂಡ್ ಅಲ್ಲಿ ಹೆಂಗಿದೆ ಗೊತ್ತಾ? ನಾವೆಲ್ಲ ಏನ್ ಮಾಡ್ತೀವಿ? ಕೂತಿರ್ಬಿಡ್ತೀವಿ. ಪೋಲೆಂಡ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಯಾರೊಬ್ರು ಬ್ರದರ್ಸ್ ಬಂದರೆ ಹೆಂಗ್ ಗೊತ್ತಾಗ? ಪ್ರತಿಯೊಬ್ಬರು ಸದಸ್ಯರುಗಳು ಹೆಂಗಾಗುತ್ತೆ? ಯಾರೊಬ್ಬರು ಎಕ್ಲಿಷನ್ ಬರೀ ತಕ್ಷಣ ಫಸ್ಟ್ ಬೆಂಚ್ ಹೋಗಿ ಒಬ್ಬೊಬ್ರು ಬ್ರದರ್ಸ್ ಸಿಸ್ಟರ್ಸ್ ಒಬ್ಬೊಬ್ರು ಏನ್ ಮಾಡ್ತಾರೆ? ಕ್ಲೀನಾಗೆ ಮಾತಾಡಿಸಿ ಕೈ ಕೊಟ್ಟು ವಿಶ್ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅವ್ರು ಬಂದು ಕೂತ್ಕೊಂತಾರೆ. ಇವು ಪೋಲೆಂಡ್ ಇರೋರು. ನಮ್ಗೆ ಆಶ್ಚರ್ಯ ಆಯ್ತು, ಏನಪ್ಪ ನಮಗೆ ಮಾತ್ರ ಮಾಡ್ತಾರೆ ಅಂದ್ರೆ ನಮಗೆ ಮಾತ್ರ ಅಲ್ಲ ರೀ, ಎಲ್ಲರಿಗೂ ಏನ್ ಮಾಡ್ತಾವ್ರೆ ಆ ಥರ ಮಾಡ್ತಾರೆ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕನ್ನ ಅದು ಬೆಳೆಸ್ಬೇಕು. ಯೋಚನೆ ಮಾಡಿರ್ತೀವಿ. ಇವಾಗ ಅದು ಒಳ್ಳೆ ಕ್ಯಾರೆಕ್ಟರ್ ಹೌದಾ ಇಲ್ವಾ? ಒಳ್ಳೇದು. ಇವಾಗ ಹಂಗಿದ್ದವ್ ಏನಾಗ್ತಾರೆ? ನಮ್ಗೆ ಪ್ರೇಯರ್ ಬರಬೇಕು, ಎಕ್ಲಿಷಾಗಿ ಹೋಗ್ಬೇಕು, ಸೋದಸ್ಸರು ನೋಡ್ಬೇಕು ಅಂತ ಅನಿಸ್ತದೋ ಇಲ್ವಾ? ಎಸ್, ಐಕ್ಯದಲ್ಲಿ ಇರ್ಬೇಕು ಅಂತ ಅನಿಸ್ತದೋ ಇಲ್ವಾ? ಅನಿಸ್ತದೆ. ಇವಾಗ ನಾವೆಲ್ಲ ಕೆಲಸ ಮಾಡ್ತಿಲ್ಲ ಆಫೀಸಲ್ಲಿ ನಮ್ಮ ಬಾಸ್ ಸುಮ್ಮನೆ ತಿಂಟ್ಲಾದವ ಸುಮ್ಮನೆ ಒಂದು ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಗೆ ಹೆಂಗೆ ಅನಿಸ್ತದೆ? ಯಾವ ದಿನ ಬರ್ತಾನೆ ಅದಂತ ಹೋಗ್ಬೇಕು ಹಿಂಗೆ ಹೋದ್ರಾಗಿರ್ತಾರೆ ಅವನು. ಅರೆ ಅವ್ರು ಬರೀ ತಕ್ಷಣ ಹಾಯ್ ಎವ್ರಿಬಡಿ, ಗುಡ್ ಮಾರ್ನಿಂಗ್, ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತಂದ್ರೆ ಹೆಂಗಿರ್ತದೆ? ಪರ ಖುಷಿ ಆಗ್ತದೆ. ಅದ್ರ ಹೋಗ್ಬೇಕಾದ್ರೆ ಆಯ್ತು ಎಲ್ಲ ಡ್ಯೂಟಿ ಮುಗಿತು, ಮನೆಗೆ ಹೋಗಿ ಬಾಯ್ ಟಾಟಾ ಅಂತಂದ್ರೆ ಹೆಂಗಿರ್ತದೆ? ಫೀಲ್ ಆಗ್ತಾರಲ್ವಾ? ಇವಾಗ ಮನೆಗೆ ಎದ್ದ ತಕ್ಷಣ ಮಕ್ಳುಗಳಿಗೆ ಏನ್ರಿ ಗುಡ್ ಮಾರ್ನಿಂಗ್, ಹೇಗಪ್ಪ ಇದೆಯಾ, ಚೆನ್ನಾಗಿದ್ಯಾ ಅಂತಂದ್ರೆ ಅವ್ನಿಗೆ ಹೆಂಗಿಸ್ತದೆ? ಖುಷಿ ಆಗ್ತದೆ. ಅವ್ರ ಮನೆಗೆ ಬರೀ ತಕ್ಷಣ ಏನ್ರಿ ಹೆಂಡತಿ ಮಕ್ಳು ನೋಡ್ಬಿಟ್ಟು ಹಾಯ್ ಅಂತ ಹೆಂಗಿರ್ತಾರೆ? ಅವ್ರಿಗೆ ಖುಷಿ ಆಗ್ತದೆ. ಅವೆಲ್ಲ ಪಾಪ ಏನೋ ಬಂದ್ಬಿಟ್ಟು ಮನೆಗೆ ಏನಾಗ್ತಾರೆ ಅವ್ರಿಗೆ? ಬೇಡ ಪಾಪ, ನೀನು ಯಾಕಪ್ಪ ಜಲ್ದಿ ಬರ್ತೀಯ? ಹೌದಲ್ವಾ? ಈ ಕೆಲಸ ಗೋವಜ ತನ್ನ ಹೊಲದಲ್ಲಿ ಕೆಲಸ ಮಾಡೋರಿಗೆ ಹೇಳ್ತೇನೆ ನೋಡಿ, ಯಮವನ್ನು ನಿಮ್ಮನ್ನ ಆಶೀರ್ವದಿಸಿದಾಗ ದೇವರು ನಿಮ್ಮನ್ನ ಆಶೀರ್ವದಿಸಿದ ಅವ್ರ ಕೈಗೆ ಹೇಳ್ತಾರೆ ಅವ್ರಿಗೆ. ಕರೆಕ್ಟ್. ಸೊ ಆ ರೀತಿ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋದು ನಾವು ಕೈಗಳು ನಡಿಬೇಕು. ಅಂದ್ರೆ ಕೈಗಳು ನಡಿಬೇಕು ಅಂದ್ರೆ ಈ ವಿಚಾರಗಳು ನಾವು ಯಾವತ್ತು ಮಾಡಿ ಒಂದು ಮಾತ್ರ ಸಿಂಪಲ್ ರೀ, ಏನಿಲ್ಲ, ಸಿಂಪಲ್ ಡಾಕ್ಟರ್ ಗೊತ್ತಾ? ಈ ಆಜ್ಞೆಗಳನ್ನ ಮೀರಿ ಏನ್ರಿ ಕೈಗೊಂಡು ನಡೆಯೋದು ಮತ್ತೊಬ್ರಿಗೆ ಏನ್ ಮಾಡ್ಬೇಕು ನಾವು? ಇಷ್ಟೇ ಸಿಂಪಲ್. ಅಂದ್ರೆ ಸುಮ್ಮನೆ ಹೇಳ್ತಾ ಹೋದ್ರೆ ಏನ್ರಿ ಅದು ಪ್ರಾಕ್ಟಿಕಲ್ ಆಗಿ ಏನಾಗಲ್ಲ, ಅದಕ್ಕೆ ಎಫೆಕ್ಟ್ ಇಲ್ಲ. ಯೋಚನೆ ಮಾಡಿ, ಸುಮ್ಮನೆ ಬಂದು ಟೀಚ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಲೈಫಲ್ಲಿ ಅದು ಇಲ್ಲ ಅಂತಂದ್ರೆ ನಾವು ಮಾತಾಡೋಂಥ ಮಾತು ವ್ಯಾಲ್ಯೂ ಇರ್ತದ? ಇವ್ರೇನಪ್ಪ ಸುಮ್ಮನೆ ಬರೀ ಹೇಳ್ತಾರೆ, ಪ್ರಾಕ್ಟಿಕಲ್ ಆಗಿ ಏನ್ ಮಾಡಲ್ಲ, ಮಾಡ್ಕೊಡೋಣ ಅಂತಂದ್ರೆ ನಮ್ಮ ಲೈಫ್ ಹೇಗಿರ್ಬೇಕು? ಪ್ರಾಕ್ಟಿಕಲಿ ನಡೆಯೋರ ಥರ ಏನಾಗಿರ್ಬೇಕು? ಇರಬೇಕು. ಅಂದ್ರೆ ಕ್ರೀಟಾಗಿ ಇರ್ಬೇಕಾ ಬೇಡವಾ? ಇಲ್ಲೇ ಎಲ್ಲ ಅವಮಾನ, ನಾಚಿಕೆ, ಮಾನ ಮರ್ಯಾದೆಲ್ಲ ಬಿಟ್ಬಿಡೋದು. ಅದರ ಇವಾಗ ನಾಚಿಕೆ, ಮಾನ ಮರ್ಯಾದೆ, ಈಗೋ ನನ್ನ ಪ್ರೆಸ್ಟೀಜು ನಂದು ಅಂತೆಲ್ಲ ಇದ್ದ ಅಂತಂದ್ರೆ ಈ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತ ಎಲ್ಲ ಬಿಟ್ಬಿಟ್ರ? ಎಲ್ಲ ಬಿಟ್ಬಿಟ್ರು. ಅಂದ್ರೆ ಅದು ನೋಡ್ಬೇಕಾದ್ರೆ ನಾಚಿಕೆ, ಮಾನ ಮರ್ಯಾದೆ, ಓದಿ ನಾಚಿಕೆ. ಅದರ ಎಲ್ಲಿ ಯಾವ ವಿಚಾರದಲ್ಲಿ? ಸಹೋದರ ವಿಚಾರದಲ್ಲಿ, ಪ್ರೀತಿ ನೋಡ್ಸೋ ವಿಚಾರದಲ್ಲಿ, ಅದ ಹೊಟ್ಟೆ ಕಿತ್ತು ದ್ವೇಷ ನೋಡ್ಸೋದಲ್ಲ. ಅವಾಗ ಇದ್ಬಿಟ್ಟ ಅಂತಂದ್ರೆ ಏನಾಗ್ತದೆ ಗೊತ್ತಾ? ನಮ್ಮ ಓಟ ನಾವೇನ್ ಮಾಡ್ಬೋದು? ಜಯಿಸ್ಬೋದು. ಯೇಸು ಕ್ರಿಸ್ತನ ಹೆಂಗ್ ಅನ್ಸುದು ಅಂದ್ರೆ ವ್ಯತ್ಯಾಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿ. ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಬಕ್ರ. ನೋಡೋ ಯೇಸು ಕ್ರಿಸ್ತ ಎಂತ ಬಕ್ರ ಗುಣೈತ ನೋಡೋದು. ಯೇಸು ಕ್ರಿಸ್ತ ಸೈಲೆಂಟ್ ಆಗಿ ಯಾಕೆ ಅಂತಂದ್ರೆ ಕೆಲವು ವಿಚಾರಗಳನ್ನ ಯಾರಿಗೋಸ್ಕರ ಬಿಟ್ಕೊಟ್ಟಿದ್ದವರು? ದೇವ್ರಿಗೋಸ್ಕರ ಬಿಟ್ಕೊಟ್ರು. ಅದೇ ಥರ ನಾವು ದೇವ್ರಿಗೋಸ್ಕರ ಬಿಟ್ಕೊಟ್ಟಾಗ ನಾವು ದೇವ್ರ ಮಕ್ಕಳ ಕಡೆಗೆ 100% ಸರಿ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.